ಸೊ ಐ ಹೋಪ್ ನೀವೆಲ್ಲರೂ ಕೂಡ ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಇಫ್ ಯು ಆರ್ ಪ್ರಿಪೇರಿಂಗ್, ಇಟ್ಸ್ ರೈಟ್ ದಟ್ ಯು ಆಲ್ ಆರ್ ವಾಚಿಂಗ್ ಅ ರೈಟ್ ವಿಡಿಯೋ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಫಸ್ಟ್ ಏನ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲರೂ ಓದ್ಕೊಳ್ತಾ ಇದ್ರಲ್ಲ, ರೈಟ್? ಸೊ ನಾಳೆ ನಡೆಯುವಂತ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ಗೆ ನೀವೆಲ್ಲ ಆಲ್ರೆಡಿ ಓದ್ಕೊಳ್ತಿರ್ತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಓದ್ಕೊಳ್ತಿದ್ರೆ ಅದನ್ನ ಪಾಸ್ ಮಾಡಿ ಈ ವಿಡಿಯೋನ ಕೇಳಿಸ್ಕೊಳ್ಳಿ. ಫಸ್ಟ್ 28 ಮಾರ್ಕ್ಸ್ ಅಂದ್ರೆ ಬಯಾಲಜಿನಲ್ಲಿ ನಿಮ್ಗೆ ಸಿಗುವಂತ 28 ಮಾರ್ಕ್ಸ್ ಅಲ್ಲಿ ನೀವು ಯಾವ್ದೇ ಒಂದು ಕಾನ್ಸೆಪ್ಟ್ ಅನ್ನ ಫೋಕಸ್ ಮಾಡಿ ಓದ್ಕೊಳ್ಬೇಕು ಅಂತ ನಾನು ಓವರ್ ಆಲ್ ಆಗಿ ಒಂದು ಕ್ವಿಕ್ ರಿವಿಷನ್ ಮಾಡಿ ನೀವು ಯಾವ್ಯಾವ ಏರಿಯಾ ಮೇಲೆ ಫೋಕಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ನಾನು ಗೈಡ್ ಮಾಡ್ತಾ ಬರ್ತೇನೆ. ಓಕೆ, ಸೊ 28 ಮಾರ್ಕ್ಸ್ ಅಂದ್ರೆ ಹೇಗ್ ಡಿವೈಡ್ ಆಗಿದೆ ಆಲ್ರೆಡಿ ನಾನು ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಗೆ ಹೇಳಿದೀನಿ. ಸೊ ಲೈಫ್ ಪ್ರೋಸೆಸ್ ನ ಅಂದ್ರೆ ಲೈಫ್ ಪ್ರೋಸೆಸ್ ಲೆಸನ್ಗೆ 4 ಮಾರ್ಕ್ಸ್ ನ ಅಲಾಟ್ ಮಾಡಿದ್ದಾರೆ ಅಂಡ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ಗೆ 6 ಮಾರ್ಕ್ಸ್ ನ ಅಲಾಟ್ ಮಾಡಿದ್ದಾರೆ. ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ಗೆ 7 ಮಾರ್ಕ್ಸ್ ನ ಅಲಾಟ್ ಮಾಡಿದ್ದಾರೆ. ಅಂಡ್ ಮೂವಿಂಗ್ ಟು ಹೆರಿಡಿಟರಿ ಅಂಡ್ ಎವಲ್ಯೂಷನ್ 5 ಮಾರ್ಕ್ಸ್ ನ ಅಲಾಟ್ ಮಾಡಿದ್ದಾರೆ. ಅವರ್ ಎನ್ವಿರಾನ್ಮೆಂಟ್ಗೆ 2 ಮಾರ್ಕ್ ಅಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಗೆ 3 ಮಾರ್ಕ್ಸ್. ಸೊ ಟೋಟಲಿ 27 ಮಾರ್ಕ್ಸ್ ಇದೆ. ಇದು 27 ಹಾಗೇನೆ ಉಳ್ಕೊಳ್ಬಹುದು ಅಥವಾ 1 ಮಾರ್ಕ್ 28 ಆಗಿ ಕೂಡ ಇನ್ಕ್ರೀಸ್ ಆಗಬಹುದು. ಓಕೆ, ಸೊ ಇದನ್ನ ನಾನು ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡಿದೀನಿ. ಸೊ ಯಾವ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ಆಗಿ ನನಗೆ ಓದ್ಕೊಳಕ್ ಆಗಲ್ಲ ಮೇಡಮ್, ತುಂಬಾನೇ ಏನು ನೆನ್ಪಿಟ್ಕೊಳಕ್ ನನ್ಗೆ ಆಗಲ್ಲ ಅಂತ ಅನ್ಕೋತೀರಾ, ಸೊ ನೀವೇನ್ ಮಾಡಿ ಅಂದ್ರೆ ಜಸ್ಟ್ ಫೋಕಸ್ ಆನ್ ಲೈಫ್ ಪ್ರಾಸೆಸ್. ಓಕೆ, ಲೈಫ್ ಪ್ರಾಸೆಸ್ ಬಗ್ಗೆ ಫೋಕಸ್ ಮಾಡಿ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬಗ್ಗೆ ಫೋಕಸ್ ಮಾಡಿ ಅಂಡ್ ಅವರ್ ಎನ್ವಿರಾನ್ಮೆಂಟ್ ಜೊತೆ ಫೋಕಸ್ ಮಾಡಿ. ಓಕೆ, ಸೊ ಇದ್ರ ಜೊತೆಗೆ ನಿಮ್ಗೆ ಕಂಪ್ಲೀಟ್ ಆಗಿದೆ ಬಯಾಲಜಿ ಅನ್ನೋದಾದ್ರೆ ಯು ಕ್ಯಾನ್ ಗೋ ವಿತ್ ದ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್. ಡೆಫಿನೆಟ್ಲಿ ಇಷ್ಟನ್ನ ಓದ್ಕೊಳ್ಳೋದ್ರಿಂದಾನೇ ನಿಮ್ಗೆ 19 ಮಾರ್ಕ್ಸ್ ಸಿಗುತ್ತೆ ಬಯಾಲಜಿಯಿಂದ. ಓಕೆ, ಸೊ ಪ್ಲಾನ್ ಮಾಡ್ಕೊಂಡು ಓದ್ಕೊಳ್ಬೇಕು. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಸೊ ಲೈಫ್ ಪ್ರೋಸೆಸ್ ಅಂತ ಹೇಳಿದಾಗ ನೋಡಿ, ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಕೇಳಲ್ಲ ನಿಮ್ಗೆ, ಅನ್ನೆಸೆಸರಿಯಾಗಿ ಈ ಡೆಫಿನೇಷನ್ಸ್ ನೆಲ್ಲ ಓದ್ಕೊಳ್ಬೇಡಿ. ಸೊ ನಿಮ್ಗೆ ಆಟೋಟ್ರೋಪಿಕ್ ಅಂಡ್ ಹೆಟ್ರೋಟ್ರೋಪಿಕ್ ರಿಲೇಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ಸ್ ಅಲ್ಲೂ ಕೂಡ ಆಟೋಟ್ರೋಪಿಕ್ ಅಂಡ್ ಹೆಟ್ರೋಟ್ರೋಪಿಕ್ ರಿಲೇಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಸ್ಕಿಲ್ ಬೇಸ್ ಕ್ವಶನ್ಸ್ ಅನ್ನ ಕೇಳ್ಬೋದು. 2 ಆರ್ಗ್ಯಾನಿಸಮ್ ಕೊಟ್ಟುದ್ರಲ್ಲಿ ಆಟೋಟ್ರೋಪ್ ಯಾವುದು, ಹೆಟ್ರೋಟ್ರೋಪ್ ಯಾವುದು ಅಂತ ಕೇಳ್ಬೋದು. ಸೊ ಫೋಕಸ್ ಆನ್ ದಿಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂಡ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ಫೋಕಸ್ ಮಾಡ್ಕೊಳ್ಳಿ. ಓಕೆ, ಸೊ ಆಟೋ ಅಂದ್ರೆ ದ ಆರ್ಗ್ಯಾನಿಸಮ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್. ಸೊ ಗ್ರೀನ್ ಪ್ಲಾಂಟ್ಸ್ ಇದಕ್ಕೆ ಏನಾಗಿದೆ, ಎಕ್ಸಾಂಪಲ್ ಆಗಿದೆ. ಸೊ ಆಲ್ ದ ಗ್ರೀನ್ ಪ್ಲಾಂಟ್ಸ್ ಆರ್ ದ ಎಕ್ಸಾಂಪಲ್ ಫಾರ್ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹೆಟ್ರೋಟ್ರೋಪಿಕ್ ಅಂತ ಹೇಳಿದಾಗ ಆರ್ಗ್ಯಾನಿಸಮ್ ವಿಚ್ ಡಿಪೆಂಡ್ ಆನ್ ಅದರ್ ಫಾರ್ ಫುಡ್ ಅಂತ ಹೇಳ್ತೀವಿ. ಸೊ ಆಲ್ ದ ಬ್ಯಾಕ್ಟೀರಿಯಾಸ್, ಆಲ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್, ಫಂಗೈ, ಅನಿಮಲ್ಸ್, ಇದೆಲ್ಲ ಕೂಡ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ಗೆ ಎಕ್ಸಾಂಪಲ್ ಆಗಿದೆ. ಓಕೆ, ಆಟೋ ಅಂಡ್ ಹೆಟ್ರೋಟ್ರೋಪಿಕ್ ಮೋಡ್ ಡಿಫ್ರೆನ್ಸ್ ಡೆಫಿನೆಟ್ಲಿ ನೀವು ತಿಳ್ಕೊಳ್ಳೇಬೇಕು. ನೆಕ್ಸ್ಟ್ ಇದು ಪ್ಲಾಂಟ್ಸ್ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸೆಸ್ ಆಫ್ ಫುಡ್ ಏನಾಗಿರುತ್ತೆ ಅಂದ್ರೆ ಸ್ಟಾರ್ಚ್ ಆಗಿ ಸ್ಟೋರ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಬೇಸ್ಡ್ ಆನ್ ದಿಸ್ ಒಂದು ಕ್ವಶನ್ ಕೇಳಬಹುದು. ಸೊ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಟು ಗೋ ಥ್ರೂ ದ ಕ್ವೆಶನ್ಸ್. ಓಕೆ, ಕಾನ್ಸೆಪ್ಟ್ ಯಾವುದು, ಆ ಕಾನ್ಸೆಪ್ಟ್ ಮೇಲೆ ಏನೇನ್ ಕ್ವಶನ್ ಕೇಳ್ತಾರೆ ಅಂತ ನೀವು ಕಂಪಲ್ಸರಿ ತಿಳ್ಕೊಳ್ಬೇಕು. ಸೊ ನೆಕ್ಸ್ಟ್ ಇದು ಅನಿಮಲ್ಸ್ ಆಗಿರೋದ್ರಿಂದ ಅನಿಮಲ್ಸ್ ಬಾಡಿನಲ್ಲಿ ಎಕ್ಸೆಸ್ ಆಫ್ ಫುಡ್ ಬಂದು ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರುತ್ತೆ. ಸೊ ಇಲ್ಲಿ ಕೇಳುವಂತ ಕ್ವೆಶನ್ ಇಷ್ಟೇನೆ. ಓಕೆ, ಆಟೋಟ್ರೋಪಿಕ್ ಅಂಡ್ ಹೆಟ್ರೋಟ್ರೋಪಿಕ್ ಡಿಫರೆನ್ಸ್ ಕೇಳ್ಬೋದು. ವಾಟ್ ದ ಎಕ್ಸ್ಟ್ರಾ ಫುಡ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಪ್ಲಾಂಟ್ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ಯಾಶ್ ಅಂತ ಕೇಳ್ಬೋದು. ಇಟ್ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಅಂಡ್ ಇನ್ ದ ಕೇಸ್ ಆಫ್ ಅನಿಮಲ್ಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಅದು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ನೋಡಿ, ನಿಮ್ಗೆ ಯಾವತ್ತೂ ಕೂಡ ನಮ್ಮ ಬೋರ್ಡ್ ಅಲ್ಲಿ ನಾವು ಗಮನಿಸಿದ ಹಾಗೆ 3 ಟೈಪ್ಸ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಕೇಳಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಸ್ಯಾಪ್ರೋಫೈಟ್, ಪ್ಯಾರಾಸೈಟ್, ಹೋಲೋಜೋಯಿಕ್ 3 ಟೈಪ್ಸ್ ಆಫ್ ನ್ಯೂಟ್ರಿಷನ್ ಇದೆ. ಸೊ ಸ್ಯಾಪ್ರೋಫೈಟ್ಸ್ ಅಂದ್ರೆ ಆರ್ಗನಿಸಮ್ ವಿಚ್ ಫೀಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ. ಪ್ಯಾರಾಸೈಟ್ ಅಂದ್ರೆ ಆರ್ಗನಿಸಮ್ ವಿಚ್ ಫೀಡ್ ಆನ್ ದ ಲಿವಿಂಗ್ ಹೋಸ್ಟ್, ಅದರ್ ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿರುವಂತ ಒಂದು ಆರ್ಗನಿಸಮ್ ಈ ಪ್ಯಾರಾಸೈಟ್ ಕೂಡ. ಅಂಡ್ ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಹೇಳಿದಾಗ ಇಲ್ಲಿ ಆರ್ಗನಿಸಮ್ಸ್ ಏನಾಗುತ್ತೆ, ದೇ ಟೇಕ್ ದ ಹೋಲ್ ಫುಡ್ ಅಂಡ್ ದೇ ಬ್ರೇಕ್ ಇಟ್ ಇನ್ಸೈಡ್ ದ ಬಾಡಿ. ಎಕ್ಸಾಂಪಲ್ ನಾವು ಅಂಡ್ ಅಮೀಬಾ ಕೂಡ. ಓಕೆ, ಎಸ್, ನಾವು ಹೋಲ್ ಫುಡ್ ಅನ್ನ ತಗೊಂಡು ಏನ್ ಮಾಡ್ತೀವಿ, ಅದನ್ನ ಬ್ರೇಕ್ ಮಾಡ್ತೀವಿ. ಸೊ ವಿ ಆರ್ ಆಲ್ ಫಾಲೋಯಿಂಗ್ ದ ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಲೈಫ್ ಪ್ರೋಸೆಸ್ ನ ನೋಡೋದಾದ್ರೆ 3 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ ಕೂಡ ನೀವು ಈ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಕಾನ್ಸೆಪ್ಟ್ ಇಂದ ಫೋಟೋಸಿಂಥಸಿಸ್ ರಿಲೇಟೆಡ್ ಆಗಿ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಫೋಟೋಸಿಂಥಸಿಸ್ ನೆನ್ಪಿಟ್ಕೊಳ್ಳಿ, ಲಿಸ್ಟ್ ದ ಡಿಫರೆಂಟ್ ಈವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್. ನೆನ್ಪಿಟ್ಕೊಳ್ಬೇಕು, 3 events that takes place during the photosynthesis. Definition of photosynthesis ಗೊತ್ತಿರಬೇಕು and chemical equation which is used to represent the photosynthesis. 3 ಪಾರ್ಟ್ ಗೊತ್ತಿರಬೇಕು. Photosynthesis ಅಂದ್ರೆ ಏನು? It is a process which utilizes the carbon dioxide and water in the presence of sunlight and chlorophyll to manufacture the food.
ವಿಚ್ ಇಸ್ ನಥಿಂಗ್ ಬಟ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಇಕ್ವೇಶನ್ ನೆನ್ಪಿಟ್ಕೊಳ್ಳಿ. ಏನಾಗ್ತಾ ಇದೆ ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇಟ್ ಇಸ್ ಕಂಬೈನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಆಲ್ಸೋ ಕ್ಲೋರೋಫಿಲ್ ಏನಾಗ್ತಾ ಇದೆ, ಇಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ದ ಗ್ಲೂಕೋಸ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಈ ಇಕ್ವೇಶನ್ 1 ಮಾರ್ಕ್ಗೆ ನೀವು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್, ಈವೆಂಟ್ಸ್ ಅಕರ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ತುಂಬಾ ಇಂಪಾರ್ಟೆಂಟ್. ಏನೇನಾಗ್ತಾ ಇದೆ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ದ ಕ್ಲೋರೋಫಿಲ್ ಅಂಡ್ ಅಬ್ಸಾರ್ಬ್ ಆಗಿರುವಂತ ಲೈಟ್ ಎನರ್ಜಿ ಏನಾಗ್ತಾ ಇದೆ, ಕನ್ವರ್ಟ್ ಆಗ್ತಾ ಇದೆ. ಸೊ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ, ಇಲ್ಲಿರುವಂತ ವಾಟರ್ ಮಾಲಿಕ್ಯೂಲ್ಸ್ ಏನ್ ಅಬ್ಸರ್ವ್ ಮಾಡ್ತಾ ಇದೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್, ಈ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತಾ ಇದೆ, ಇಟ್ ಇಸ್ ಸ್ಪ್ಲಿಟಿಂಗ್. ಸೊ ಸ್ಪ್ಲಿಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಅಂಡ್ ಲಾಸ್ಟ್ ಒನ್ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಅಂದ್ರೆ ಗ್ಲೂಕೋಸ್ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ಈ ಈವೆಂಟ್ಸ್ ಅನ್ನ ನೀವು ಆರ್ಡರ್ ಆಗಿ ಬರಿಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, the events which occur during the photosynthesis. Okay, and next ನೀವು ತಿಳ್ಕೊಳ್ಬೇಕು ಸ್ಟೊಮ್ಯಾಟಾ ಅಂದ್ರೆ ಏನು. ಸ್ಟೊಮ್ಯಾಟಾ is nothing but they are the tiny pores. So it is present in the surface of the leaves. leaves ನ ತಳಭಾಗದಲ್ಲಿ ಕೆಳಗಡೆ ಸ್ಟೊಮ್ಯಾಟಾ ಇರುತ್ತೆ. ಏನ್ ಮಾಡುತ್ತೆ ಸ್ಟೊಮ್ಯಾಟಾ ಅಂತ ಕೂಡ ಕೇಳ್ಬೋದು. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ, ಸಮ್ಟೈಮ್ಸ್ ಡಯಾಗ್ರಾಮ್ ಕೂಡ ಕೇಳ್ತಾರೆ. ಸೊ ಡಯಾಗ್ರಾಮ್ ಕೇಳಿದ್ರೆ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ನಿಮ್ಗೆ. ಸೊ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ ಏನಪ್ಪಾ ಅಂದ್ರೆ, ಫಸ್ಟ್ ಇದೇನ್ ಮಾಡುತ್ತೆ ಅಂದ್ರೆ ಗ್ಯಾಸಿಯಸ್ ಎಕ್ಸ್ಚೇಂಜ್ ಮಾಡುತ್ತೆ. ಓಕೆ, ಇಟ್ ಹೆಲ್ಪ್ ಇನ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅಂಡ್ ಇದ್ರಲ್ಲಿರುವಂತಹ ಸ್ಟೊಮ್ಯಾಟಲ್ ಪೋರ್, ಈ ನೋಡಿ ಇದೆಯಲ್ವಾ, ಇದು ಗಾರ್ಡ್ ಸೆಲ್, ಇದನ್ನ ಸ್ಟೊಮ್ಯಾಟಲ್ ಪೋರ್ ಅಂತ ಹೇಳ್ತೀವಿ. ಈ ಗಾರ್ಡ್ ಸೆಲ್ಸ್ ಏನ್ ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ಇನ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಓಪನ್ ಅಂಡ್ ಕ್ಲೋಸ್ ಆಗೋದಕ್ಕೆ ಗಾರ್ಡ್ ಸೆಲ್ ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡುತ್ತೆ. ನೋಡಿ, ಒಂದ್ ವೇಳೆ ನೀವು ಓದ್ಕೊಳ್ತಾ ಇದ್ರೆ ಈ ರಿವಿಷನ್ ಕ್ಲಾಸ್ ಡೆಫಿನೆಟ್ಲಿ ನಿಮ್ಗೆ 100 ಅಲ್ಲ 200% ಹೆಲ್ಪ್ ಆಗುತ್ತೆ. ಸೊ ನಾನು ಏನೇನ್ ಕಾನ್ಸೆಪ್ಟ್ ಹೇಳ್ತಾ ಇದೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆ ಕಾನ್ಸೆಪ್ಟ್ ನ ರಿಕಾಲ್ ಮಾಡ್ಕೊಳ್ತಾ ಹೋಗಿ. ಫೈನ್. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ, ಬೈ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟೊಮ್ಯಾಟಲ್ ಪೋರ್ಸ್ ಏನಾಗುತ್ತೆ, ದ ಗಾರ್ಡ್ ಸೆಲ್ ಆಲ್ಸೋ ಹೆಲ್ಪ್ ಇನ್ ಲಾಸ್ ಆಫ್ ವಾಟರ್. ವಿ ಕಾಲ್ ಇಟ್ ಆಸ್ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸ್ಟೊಮ್ಯಾಟಾ ಎಕ್ಸ್ಚೇಂಜ್ ಇನ್ ದ ಗ್ಯಾಸಸ್ ಈ ಫಂಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಸೆಕೆಂಡ್ಲಿ ಇಟ್ ಆಲ್ಸೋ ಹೆಲ್ಪ್ ಇನ್ ದ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್. ಸೊ ಟ್ರಾನ್ಸ್ಪಿರೇಷನ್ ಗೆ ಇದು ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಸೊ ಈ ಸೆಗ್ಮೆಂಟ್ ತಿಳ್ಕೊಳ್ಳಿ. ಒಂದ್ ವರ್ಷ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನ್ಯೂಟ್ರಿಷನ್ ಇನ್ ಅಮೀಬಾ ಬಗ್ಗೆ ಕೇಳಿದ್ದಾರೆ. ಸೊ ಡೆಫಿನೆಟ್ ಆಗಿ ತಿಳ್ಕೊಳ್ಬೇಕು ನ್ಯೂಟ್ರಿಷನ್ ಇನ್ ಅಮೀಬಾದಲ್ಲಿ ಏನಾಗುತ್ತೆ ಅಂದ್ರ ಫಾಲೋಡ್ ಬೈ ಡಯಾಗ್ರಾಮ್ ಕೂಡ ನೀವು ತಿಳ್ಕೊಂಡಿರ್ಬೇಕು. ಓಕೆ, ಸೊ ನ್ಯೂಟ್ರಿಷನ್ ಇನ್ ಅಮೀಬಾದಲ್ಲಿ ಏನಾಗುತ್ತೆ, ಅಮೀಬಾ ಏನ್ ಮಾಡುತ್ತೆ ಅಂದ್ರೆ ಇಟ್ ಎಂಗಲ್ಫ್ ದ ಹೋಲ್ ಫುಡ್ ಪಾರ್ಟಿಕಲ್. ಸೊ ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಅಮೀಬಾ ಏನು ಅಂತ ಗೊತ್ತಿರಬೇಕು. ಇಟ್ ಇಸ್ ಅ ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಓಕೆ, ಅಂಡ್ ಇದೇನ್ ಮಾಡುತ್ತೆ, ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನ ಅಂದ್ರೆ ಹೋಲ್ ಫುಡ್ ಅನ್ನ ಎಂಟ್ರಿ ಮಾಡ್ಕೊಳ್ಳುತ್ತೆ ಒಂದು ಬಾಡಿನಲ್ಲಿ. ಸೊ ನ್ಯೂಟ್ರಿಷನ್ ಒಳಗಡೆ ಅಂದ್ರೆ ಫುಡ್ ಒಳಗಡೆ ಹೋದಾಗ ಏನಾಗುತ್ತೆ, 5 ಸ್ಟೆಪ್ಸ್ ನಮ್ ಬಾಡಿನಲ್ಲಿ ಹೇಗೆ ಏನಾಗುತ್ತೆ ಅದೇ ರೀತಿ ಅಮೀಬಾ ಬಾಡಿನಲ್ಲೂ ಕೂಡ ಆಗುತ್ತೆ. ಓಕೆ, ಸೊ ಅಮೀಬಾ ಏನ್ ಮಾಡುತ್ತೆ, ಇಟ್ ಇಸ್ ಟೇಕಿಂಗ್ ದ ಫುಡ್ ಇನ್ಸೈಡ್, ಇಟ್ ಇಸ್ ಎಂಗಲ್ಫಿಂಗ್ ದ ಫುಡ್ ಅಂದ್ರೆ ಇಟ್ ಇಸ್ ಟೇಕಿಂಗ್ ದ ಹೋಲ್ ಫುಡ್ ಪಾರ್ಟಿಕಲ್ ಇನ್ಸೈಡ್ ದ ಬಾಡಿ. ಸೊ ಹೇಗ್ ತಗೊಳ್ತಾ ಇದ್ದ ಅಬ್ಸರ್ವ್ ಮಾಡಿ, ಇಟ್ ಇಸ್ ಟೇಕಿಂಗ್ ಥ್ರೂ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಇದನ್ನ ನಾವು ಸೂಡೋಪೋಡಿಯಾ ಅಂತ ಹೇಳ್ತೀವಿ. ಫುಡ್ ಪಾರ್ಟಿಕಲ್ ಯೂಸಿಂಗ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ಸೂಡೋಪೋಡಿಯಾ. ಇದನ್ನ ನಾವು ಫಾಲ್ಸ್ ಸ್ವೀಟ್ ಅಂತ ಹೇಳಿ ಕರಿತೀವಿ. ಈ ಪ್ರಾಸೆಸ್ ನ ನಾವು ಫಾಗೋಸೈಟೋಸಿಸ್ ಅಂತ ಹೇಳ್ತೀವಿ. ವಾಟ್ ಇಸ್ ಮೀನ್ ಬೈ ಫಾಗೋಸೈಟೋಸಿಸ್? Taking the whole food inside the body by the amoeba. Okay, this process is called as phagocytosis. ತಗೊಂಡಂತ ಫುಡ್ ಅನ್ನ ಏನ್ ಮಾಡುತ್ತೆ, ಇಟ್ ಟೇಕ್ಸ್ ಇನ್ಸೈಡ್ ದ ಬಾಡಿ ಅಂಡ್ ಇಟ್ ಕ್ರಿಯೇಟ್ಸ್ ಅ ಫುಡ್ ವ್ಯಾಕ್ಯೂಲ್. ಅಬ್ಸರ್ವ್ ಮಾಡಿ, ಫುಡ್ ವ್ಯಾಕ್ಯೂಲ್ ಕ್ರಿಯೇಟ್ ಆಗ್ತಾ ಇದೆ. ಕ್ರಿಯೇಟ್ ಆದಂತ ಫುಡ್ ವ್ಯಾಕ್ಯೂಲ್ ಅಲ್ಲಿ ಏನಾಗಿದೆ, ಕಾಂಪ್ಲೆಕ್ಸ್ ಫುಡ್ ಏನಾಗಿದೆ, ಇಟ್ ಗೆಟ್ ಬ್ರೋಕನ್ ಅಪ್ ಇನ್ ಟು ದ ಸಿಂಪಲರ್ ಒನ್. ಸಿಂಪಲ್ ಆಗಿ ಬ್ರೇಕಪ್ ಆಗುತ್ತೆ. ಅಂಡ್ ನಮ್ಮ ಬಾಡಿನಲ್ಲಿ ಹೇಗೆ ಅಸಿಮಿಲೇಟ್ ಆಗುತ್ತೆ ಫುಡ್, ಅದೇ ರೀತಿ ಅಮೀಬಾ ಬಾಡಿನಲ್ಲಿ ಅಸಿಮಿಲೇಟ್ ಆಗುತ್ತೆ. ಅಂಡ್ ರಿಮೈನಿಂಗ್ ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ಇಟ್ ಗೆಟ್ ಔಟ್ ಆಫ್ ದ ಬಾಡಿ. So this is what actually happen in the body of the amoeba. ನೋಡಿ, ಹೋಲ್ ರಿವಿಷನ್ ಯಾರು ಕೇಳಿಸ್ಕೊಳ್ತೀರಾ ಹೇಳ್ತಾ ಇದ್ದೀನಲ್ವಾ, ಬಯಾಲಜಿ ನಲ್ಲಿ ನಾನು ಏನ್ ಸ್ಕಿಪ್ ಮಾಡ್ಬೇಕು ಏನ್ ಸ್ಕಿಪ್ ಮಾಡಬಾರ್ದು ಎಷ್ಟ್ ಕೇಳಿಸ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ಹೋಲ್ ರಿವಿಷನ್ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಸ್, ಸೊ ನೆಕ್ಸ್ಟ್ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ನೀವು ಏನ್ ತಿಳ್ಕೊಳ್ಬೇಕು ಈ ಲೆಸನ್ ಅಲ್ಲಿ ಅಂದ್ರೆ, ನೋಡಿ ಈ ಕಾನ್ಸೆಪ್ಟ್ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಏನಾಗುತ್ತೆ, ಇಂಪಾರ್ಟೆಂಟ್ ಆಗಿ ಯಾವ್ದಾವ್ದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ ಅಂದ್ರೆ, they will ask about the salivary amylase. Okay, see, name the enzyme secreted in the mouth anta keltare. The enzyme which is being secreted in the mouth is salivary amylase. So ee salivary amylase salivary glands in the release agutte. Okay, so what is the function of salivary amylase anta keltare. Salivary amylase ಏನ್ ಮಾಡುತ್ತೆ, ಇದು ಸ್ಟಾರ್ಚ್ ನ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಇಟ್ ಕನ್ವರ್ಟ್ಸ್ ದ starch, which is a complex molecule, is getting converted into the simple sugar. So idu yarinda agutte andre, it is happening because of the salivary amylase. Salivary amylase ee one process na madutte. Okay, next food entry agutte mouth inda food pipe through. Food pipe inda enagutte, it will get enter to the stomach.
ಸೊ ಸ್ಟಮಕ್ ರಿಲೇಟೆಡ್ ಆಗಿ ಯಾವ ಪ್ರಶ್ನೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಸೊ ನೇಮ್ ದ ಗ್ಯಾಸ್ಟ್ರಿಕ್ ಜ್ಯೂಸಸ್ ವಿಚ್ ಇಸ್ ಬೀನ್ ರಿಲೀಸ್ಡ್ ಇನ್ಸೈಡ್ ದ ಸ್ಟಮಕ್ ಅಂತ ಕೇಳ್ತಾರೆ. ದೇರ್ ಆರ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇನ್ ದ ಸ್ಟಮಕ್. ಸೊ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ, ಇಟ್ ರಿಲೀಸಸ್ ದ ಗ್ಯಾಸ್ಟ್ರಿಕ್ ಜ್ಯೂಸಸ್. Some of the gastric juices are hydrochloric acid, okay, and the gastric glands also releases the protein digesting enzyme which is called as pepsin, and also it releases the mucus. So ನೆನ್ಪಿಟ್ಕೊಳ್ಳಿ, ಹೈಡ್ರೋಕ್ಲೋರಿಕ್ ಅಂದ್ರೆ HCl ನ ಒಂದು ಏನು ಫಂಕ್ಷನ್ ಏನು ಅಂತ ನೀವು ನೆನ್ಪಿಟ್ಕೊಳ್ಬೇಕು. HCl ಏನ್ ಮಾಡುತ್ತೆ, ಇಟ್ ಕಿಲ್ಸ್ ದ ಮೈಕ್ರೋ ಆರ್ಗಾನಿಸಮ್ಸ್ ನ ಕಿಲ್ ಮಾಡುತ್ತೆ, ಅಂಡ್ ಆಲ್ಸೋ ಇಟ್ ಆಕ್ಟಿವೇಟ್ಸ್ ದ ಪೆಪ್ಸಿನ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಪೆಪ್ಸಿನ್ ಏನ್ ಮಾಡುತ್ತೆ ಅಂದ್ರೆ pepsin help in breaking down the protein. Very important, ನೆನ್ಪಿಟ್ಕೊಳ್ಳಿ. The enzyme pepsin acts on the food. Okay, so ಏನ್ ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಪೆಪ್ಸಿನ್ ಅನ್ನ ಆಕ್ಟಿವೇಟ್ ಮಾಡಿದ್ಮೇಲೆ ಪೆಪ್ಸಿನ್ ಇಟ್ ವಿಲ್ ಹೆಲ್ಪ್ ಇನ್ ಬ್ರೇಕಿಂಗ್ ಡೌನ್ ದ ಪ್ರೋಟೀನ್ ಅನ್ನ ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ ಮ್ಯೂಕಸ್ ಏನ್ ಮಾಡುತ್ತೆ ನೋಡಿ, ಸ್ಟಮಕ್ ನಲ್ಲಿ HCl ಕಂಟಿನ್ಯೂಸ್ ಆಗಿ ರಿಲೀಸ್ ಆಗ್ತಾ ಇರೋದ್ರಿಂದ ಸ್ಟಮಕ್ ನ ಇನ್ನರ್ ವಾಲ್ ಏನಾಗ್ತಾ ಇರುತ್ತೆ, ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಕ್ಕೆ ಮ್ಯೂಕಸ್ ಇದೆ. ಸೊ ಮ್ಯೂಕಸ್ ಇಸ್ ಅ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್. ಇದೇನ್ ಮಾಡ್ತಾ ಇದೆ, ಇಟ್ ಇಸ್ ಪ್ರೊಟೆಕ್ಟಿಂಗ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟಮಕ್ ನ ಇನ್ನರ್ ಲೈನಿಂಗ್ ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಏನ್ ಕ್ವಶನ್ ಅನ್ನ ಕೇಳಬಹುದು ಅಂದ್ರೆ, ಯು ಹ್ಯಾವ್ ಟು ನೋ ದಟ್ ವಾಟ್ ಈಸ್ ದ ನೆಕ್ಸ್ಟ್ ಆರ್ಗನ್ಸ್ ಫಂಕ್ಷನ್. ಸೊ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಇಲ್ಲಿ ಸೆಮಿ ಡೈಜೆಸ್ಟ್ ಆಗಿರುವಂತ ಫುಡ್ ಸ್ಟಮಕ್ ಇಂದ ಇಟ್ ವಿಲ್ ಎಂಟರ್ ಟು ದ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಗೆ ಹೋಗ್ಬೇಕಾದ್ರೆ ಇಟ್ ವಿಲ್ ಫುಡ್ ಗೆಟ್ ಆಡೆಡ್ ಬೈ ಸಮ್ ಆಫ್ ದ ಸೆಕ್ರೀಷನ್. The complete digestion of carbohydrates, proteins, fats, it takes place in the small intestine. ಅಂದ್ರೆ complete digestion ಎಲ್ಲಾಗುತ್ತೆ, small intestine ಅಲ್ಲಿ ಆಗುತ್ತೆ. So by the secretions of liver and pancreas. Pancreas ಮತ್ತೆ liver ಎರಡೂ ಕೂಡ ಅದರಿಂದ ರಿಲೀಸ್ ಮಾಡುವಂತ ಒಂದು ಎಂಜೈಮ್ಸ್ ನ ರಿಸೀವ್ ಮಾಡ್ಕೊಂಡು ಏನಾಗುತ್ತೆ, ಫುಡ್ ಕಂಪ್ಲೀಟ್ ಆಗಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಡೈಜೆಸ್ಟ್ ಆಗುತ್ತೆ. ಸೊ ಏನ್ ಸೆಕ್ರೀಟ್ ಮಾಡುತ್ತೆ, ಲಿವರ್ ಸೆಕ್ರೀಟ್ಸ್ ದ ಬೈಲ್ ಜ್ಯೂಸ್. ನೆನ್ಪಿಟ್ಕೊಳ್ಳಿ, ಲಿವರ್ ಸೆಕ್ರೀಟ್ಸ್ ದ ಬೈಲ್ ಜ್ಯೂಸ್. ಸೊ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ ಅಂದ್ರೆ ಸ್ಟಮಕ್ ಅಲ್ಲಿರುವಂತ ಆಸಿಡಿಕ್ ಫುಡ್ ಅನ್ನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಅಂಡ್ ಒನ್ ಮೋರ್ ಫಂಕ್ಷನ್, ಇಲ್ಲಿ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಏನಿದೆ ಫುಡ್ ಅಲ್ಲಿ ಅದನ್ನ ಸ್ಮಾಲ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಆಗಿ ಇದು ಬ್ರೇಕ್ ಮಾಡುತ್ತೆ. ಓಕೆ, ಇಂಪಾರ್ಟೆಂಟ್, ಇಲ್ಲಿ 1 ಮಾರ್ಕ್ ಗೆ ಕ್ವಶನ್ ಕೇಳಬಹುದು. ನೆಕ್ಸ್ಟ್ ಇದನ್ನ ನಾವು ಈ ಪ್ರೋಸೆಸ್ ನ ಎಮಲ್ಸಿಫಿಕೇಶನ್ ಅಂತ ಕೂಡ ಹೇಳ್ತೇವೆ. ನೆಕ್ಸ್ಟ್ ಪ್ಯಾನ್ಕ್ರಿಯಾಸ್ ಏನ್ ಮಾಡುತ್ತೆ, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅನ್ನ ರಿಲೀಸ್ ಮಾಡುತ್ತೆ ವಿಚ್ ಕಂಟೈನ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್. ಸೊ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ಯಾವುದು ಅಂದ್ರೆ ಟ್ರಿಪ್ಸಿನ್ ಆಗಿರುತ್ತೆ. ಸೊ ಟ್ರಿಪ್ಸಿನ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಬ್ರೇಕಿಂಗ್ ಡೌನ್ ದ ಪ್ರೋಟೀನ್. ಟ್ರಿಪ್ಸಿನ್ ಪ್ರೋಟೀನ್ ಅನ್ನ ಬ್ರೇಕ್ ಮಾಡುತ್ತೆ. ಸೊ ಲಿಪೇಸ್ ಏನ್ ಮಾಡುತ್ತೆ, ಫ್ಯಾಟ್ಸ್ ಅನ್ನ ಎಮಲ್ಸಿಫೈ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟ್ರಿಪ್ಸಿನ್ ಪೆಪ್ಸಿನ್ ಸೇಮ್ ಫಂಕ್ಷನ್ ಮಾಡುತ್ತೆ, ಬ್ರೇಕ್ ಡೌನ್ ದ ಪ್ರೋಟೀನ್. ಲಿಪೇಸ್ ಮತ್ತೆ ಬೈಲ್ ಜ್ಯೂಸ್ ಸೇಮ್ ಫಂಕ್ಷನ್ ಮಾಡುತ್ತೆ, ಎಮಲ್ಸಿಫೈಯಿಂಗ್ ದ ಫ್ಯಾಟ್ಸ್, ಅಂದ್ರೆ ಬ್ರೇಕಿಂಗ್ ಡೌನ್ ದ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇಂಟು ಸ್ಮಾಲರ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಅಂತ ಹೇಳ್ತೇವೆ. somebody is asking zen paper. ನೋಡಿ zen ಪೇಪರ್ ನ ಸಾಲ್ವ್ ಮಾಡೋದ್ರಿಂದ ಫುಲ್ ಮಾರ್ಕ್ಸ್ ನಾಳೆ ಬಂದ್ಬಿಡುತ್ತೆ ಅನ್ನೋದು ಇಟ್ಸ್ ಆನ್ ಯೋರ್ ಹ್ಯಾಲಿಸಿನೇಷನ್. ಎಲ್ಲರೂ ಕೂಡ ಫಸ್ಟ್ ಕಾನ್ಸೆಪ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಏನ್ ಕಾನ್ಸೆಪ್ಟ್ ಓದ್ಕೊಳ್ಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಏನ್ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಯಾವ ಕಾನ್ಸೆಪ್ಟ್ ಇಂದ ಕ್ವಶನ್ ಕೇಳ್ತಾರೆ ಅಂತ ನಾನೀಗ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಆ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ನೀವು ಫೋಕಸ್ ಮಾಡಿ ಕೇಳಿಸ್ಕೊಂಡು ಪ್ರಿಪೇರ್ ಆಗಿ ಎಕ್ಸಾಮ್ಗೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಂದ್ರೆ ನಮ್ಗೆ ಈ ಜ್ಯೂಸಸ್ ಅಂದ್ರೆ ಈ ಸೆಕ್ರೇಷನ್ಸ್ ಏನಿದೆ ಲಿವರ್ ಅಂಡ್ ಆಲ್ಸೋ ಪ್ಯಾನ್ಕ್ರಿಯಾ ಇಂದ ರಿಸೀವ್ ಮಾಡ್ಕೊಂಡಂತ ಸ್ಮಾಲ್ ಇಂಟೆಸ್ಟೈನ್ ಏನಾಗುತ್ತೆ, ಫುಡ್ ಅನ್ನ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಮಾಡುತ್ತೆ. ಸೊ ಡೈಜೆಸ್ಟ್ ಆದಾಗ ಏನಾಗುತ್ತೆ, ಸಿ ದ ಇನ್ನರ್ ವಾಲ್, ಫಸ್ಟ್ ಆಫ್ ಆಲ್ ವಾಟ್ ಈಸ್ ದ ಸ್ಮಾಲ್ ಇಂಟೆಸ್ಟೈನ್ ಆರ್ ಹೌ ಇಸ್ ದ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಇಸ್ ವೆರಿ ಲಾಂಗ್ ಕಾಯಿಲ್ಡ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಿದೆ, ಇಟ್ ಹ್ಯಾಸ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದೆ. ವೆರಿ ಇಂಪಾರ್ಟೆಂಟ್, ವಿಲ್ಲೈ ಇದೆ. ವಾಟ್ ಈಸ್ ವಿಲ್ಲೈ ಅಂತ ಕೇಳಬಹುದು. ಸೊ ದೀಸ್ ವಿಲ್ಲೈ ಆರ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಏನ್ ಮಾಡುತ್ತೆ ಇದು, ಫಸ್ಟ್ ಆಫ್ ಆಲ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ ಅಂಡ್ ಆಲ್ಸೋ ಇಟ್ ಹೆಲ್ಪ್ ಇನ್ ಅಬ್ಸಾರ್ಬಿಂಗ್ ದ ಡೈಜೆಸ್ಟೆಡ್ ಫುಡ್. ಸೊ ವಿಲ್ಲೈ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಈ ರೀತಿ ಇರುತ್ತೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಫುಡ್ ಏನ್ ಡೈಜೆಸ್ಟ್ ಆಗಿರುತ್ತೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ, ಇದನ್ನ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡಿ ಬ್ಲಡ್ ಗೆ ಏನ್ ಮಾಡುತ್ತೆ, ಪಾಸ್ ಮಾಡುತ್ತೆ. ಓಕೆ, ಸೊ ಇಷ್ಟು ಕ್ವೆಶನ್ ನಿಮ್ಮ ಒಂದು ನ್ಯೂಟ್ರಿಷನ್ ಪಾರ್ಟ್ ಅಲ್ಲಿ ಕೇಳುವಂತದ್ದು. ಓಕೆ, ಇದರಿಂದಾನೇ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ herbivores eating the grass need the longer small intestine to allow the cellulose ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ. ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಕ್ವೆಶನ್ ಕೇಳಿದ್ದಾರೆ. herbivores have the longer small intestine compared to carnivore ಅಥವಾ ಯಾವುದೋ ಒಂದು ಆನಿಮಲ್ ನ ತಗೊಂಡು ಕೇಳಬಹುದು. ಏನ್ ನೆನ್ಪಿಟ್ಕೊಳ್ಬೇಕು ನೀವು ಅಂದ್ರೆ, herbivore being a plant eating animal, it contains cellulose. ಅಂದ್ರೆ plants contain cellulose in it. So cellulose digestion ಗೆ it need more time. So the food stay back in the smaller intestine for the longer time.
ಅದರಿಂದ ಏನಾಗ್ತಾ ಇದೆ, ಹರ್ಬಿವೋರಸ್ ಹ್ಯಾವ್ ದ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್, ಬಟ್ ಕಾರ್ನಿವೋರಸ್ ಏನಾಗುತ್ತೆ, ದೇ ಡಿಪೆಂಡ್ ಆನ್ ದ ಫ್ಲೆಶ್ ಅಥವಾ ಮೀಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ವಿಲ್ ಈಸಿಲಿ ಗೆಟ್ ಡೈಜೆಸ್ಟೆಡ್. ಸೊ ದೇ ಹ್ಯಾವ್ ಸ್ಮಾಲರ್ ಸ್ಮಾಲ್ ಇಂಟೆಸ್ಟೈನ್, ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ರೆಸ್ಪಿರೇಷನ್ ಗೆ ಪಾರ್ಟ್ ಗೆ ಬಂದಿದೆ ನೋಡಿ, ಕ್ವಿಕ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ರೆಸ್ಪಿರೇಷನ್ ಅಂದ್ರೆ ಏನು, ಬ್ರೀತಿಂಗ್ ಅಂದ್ರೆ ಏನು, ಎಕ್ಸಾಮ್ ಅಲ್ಲಿ ಕೇಳ್ಬೋದು ನೋಡಿ. ರೆಸ್ಪಿರೇಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ರೆಸ್ಪಿರೇಷನ್ ಇಸ್ ನಥಿಂಗ್ ಬಟ್ ದ ಬ್ರೇಕಿಂಗ್ ಅಪ್ ಆಫ್ ದ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಹೇಳ್ತೀವಿ. ಓಕೆ, ಸೊ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ರಿಲೀಸ್ ಆಗುತ್ತೆ. ವಾಟ್ ಇಸ್ ಮೀನ್ ಬೈ ಬ್ರೀತಿಂಗ್? ಬ್ರೀತಿಂಗ್ ಅಂದ್ರೆ ಏನು? ಬ್ರೀತಿಂಗ್ ಇಸ್ ನಥಿಂಗ್ ಬಟ್ ಜಸ್ಟ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಬ್ರೀತಿಂಗ್ ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ನಾವು ತಗೊಳ್ಳುವಂತ ಆಕ್ಸಿಜನ್ ಅಂಡ್ ರಿಲೀಸ್ ಮಾಡುವಂತ ಕಾರ್ಬನ್ ಡೈಆಕ್ಸೈಡ್, ಈ ಪ್ರೋಸೆಸ್ ನ ಬ್ರೀತಿಂಗ್ ಅಂತ ಹೇಳ್ತೀವಿ. ಬಟ್ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿನಲ್ಲಿ ಆಲ್ರೆಡಿ ಗ್ಲೂಕೋಸ್ ಇರುತ್ತೆ, C6H12O6 ಗ್ಲೂಕೋಸ್ ಇರುತ್ತೆ. ಈ ಗ್ಲೂಕೋಸ್ ಎನರ್ಜಿನ ರಿಲೀಸ್ ಮಾಡ್ಬೇಕಂದ್ರೆ ಇಟ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಆಕ್ಸಿಜನ್. ಸೊ ಆಕ್ಸಿಜನ್ ಏನ್ ಮಾಡುತ್ತೆ, ಗ್ಲೂಕೋಸ್ ಜೊತೆಗೆ ಕಂಬೈನ್ ಮಾಡಿ ಏನ್ ಮಾಡುತ್ತೆ, ಎನರ್ಜಿನ ರಿಲೀಸ್ ಮಾಡುತ್ತೆ. ಇಟ್ ರಿಲೀಸಸ್ ದ ಎನರ್ಜಿ. ಸೊ ಹೆನ್ಸ್ ಬ್ರೀತಿಂಗ್ ಅಂಡ್ ರೆಸ್ಪಿರೇಷನ್ ಬೋತ್ ಆರ್ ಡಿಫ್ರೆಂಟ್. ಸೊ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ದೇ ಆರ್ ಡಿಫ್ರೆಂಟ್. ಓಕೆ, ಎಸ್. ಸೊ ಇಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಕ್ವೆಶ್ಚನ್. ಸೊ ಬ್ರೇಕ್ ಡೌನ್ ಆಫ್ ಪೈರುವೇಟ್ ಇಂಟು ಗ್ಲೂಕೋಸ್, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಅಥವಾ ವಾಟ್ ಇಸ್ ಮೀನ್ ಬೈ ಏರೋಬಿಕ್ ರೆಸ್ಪಿರೇಷನ್ ಅಂಡ್ ಅನೇರೋಬಿಕ್ ರೆಸ್ಪಿರೇಷನ್ ಅಂತ ಕೇಳುವಂತ ಚಾನ್ಸಸ್ ಇರುತ್ತೆ. ಅಥವಾ ನೇಮ್ ದ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ದ ಏರೋಬಿಕ್ ರೆಸ್ಪಿರೇಷನ್ ಅಂಡ್ ಅನೇರೋಬಿಕ್ ರೆಸ್ಪಿರೇಷನ್ ಅಂತ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇಷ್ಟೊಂದು ಚಾನ್ಸಸ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂತ ಹೇಳಿದ್ರೆ ನಾವು ಇದನ್ನ ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಇದನ್ನ ಏನಂತ ಹೇಳ್ತೀವಿ, ವಿ ವಿಲ್ ಕಾಲ್ ದಿಸ್ ಆಸ್ ಅನ್ಏರೋಬಿಕ್ ರೆಸ್ಪಿರೇಷನ್. ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತ ನಾವು ಇದನ್ನ ಕರಿತೇವೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಏನೇನ್ ಪ್ರಾಡಕ್ಟ್ಸ್ ಇಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ ಅಂದ್ರೆ ಇಟ್ ಆಲ್ವೇಸ್ ಹ್ಯಾಪನ್ಸ್ ಇನ್ ದ ಈಸ್ಟ್ ಅಲ್ಲಿ ಆಗುತ್ತೆ. ಸೊ ಅನ್ಏರೋಬಿಕ್ ರೆಸ್ಪಿರೇಷನ್ ಆದಾಗ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ ರಿಲೀಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಳ್ಳಿ, ಈಸ್ಟ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್, ಲ್ಯಾಕ್ ಆಫ್ ಆಕ್ಸಿಜನ್ ರಿಲೇಟೆಡ್ ಆಗಿ ನಿಮ್ಗೆ ಒಂದು ಸ್ಕಿಲ್ ಬೇಸ್ಡ್ ಕ್ವಶನ್ ಅನ್ನ ಕೇಳ್ಬೋದು. An athlete is running, suddenly his muscle got catched. So what is the reason behind this? What are the products released during this situation in his body ಅಂತ ಕೇಳಬಹುದು. ಓಕೆನಾ? ಸೊ ಲ್ಯಾಕ್ ಆಫ್ ಆಕ್ಸಿಜನ್ ಅಂದ್ರೆ ಇದು ಮಸಲ್ ಸೆಲ್ಸ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಲ್ಯಾಕ್ ಆಫ್ ಆಕ್ಸಿಜನ್ ಆದಾಗ ಏನಾಗುತ್ತೆ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಅಥ್ಲೀಟ್ ರನ್ ಮಾಡ್ತಾ ಇರ್ತಾನೆ, ರನ್ ಮಾಡ್ಬೇಕಾದ್ರೆ ಸರಿಯಾಗಿ ಬ್ರೀತ್ ಮಾಡಕ್ ಆಗಲ್ಲ. ಸೊ ಆಗ ಏನಾಗುತ್ತೆ, ಪ್ರಾಪರ್ ಆಗಿ ಅವನ ಬಾಡಿಗೆ ಆಕ್ಸಿಜನ್ ಎಂಟ್ರಿ ಆಗಲ್ಲ. ಸೊ ಲ್ಯಾಕ್ ಆಫ್ ಆಕ್ಸಿಜನ್ ಆಗುತ್ತೆ. ಲ್ಯಾಕ್ ಆಫ್ ಆಕ್ಸಿಜನ್ ಆದ್ರೆ ಅವನ ಬಾಡಿನ ಮಸಲ್ಸ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂಡ್ ಎನರ್ಜಿ ರಿಲೀಸ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಲ್ಯಾಕ್ಟಿಕ್ ಆಸಿಡ್ ಅಂಡ್ ಎನರ್ಜಿ ರಿಲೀಸ್ ಆಗೋದ್ರಿಂದ ಅವನಿಗೆ ಮಸಲ್ ಕ್ಯಾಚ್ ಆಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಮೂವಿಂಗ್ ಟು ನೆಕ್ಸ್ಟ್, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ ಅಂದ್ರೆ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಮೈಟೋಕಾಂಡ್ರಿಯಾ. ಅಂದ್ರೆ ನಮ್ಮ ಬಾಡಿನಲ್ಲಿ ಸೊ ಏನಾಗುತ್ತೆ, ನಮ್ಮ ಬಾಡಿನಲ್ಲಿರುವ ಎವ್ರಿ ಸೆಲ್ ಅಲ್ಲೂ ಮೈಟೋಕಾಂಡ್ರಿಯಾ ಇದೆ. ಸೊ ಮೈಟೋಕಾಂಡ್ರಿಯಾ ಯಾವಾಗ ಆಕ್ಸಿಜನ್ ನ ಕಾಂಟ್ಯಾಕ್ಟ್ ಗೆ ಬರುತ್ತೆ, ಸೊ ಆವಾಗ ಏನಾಗುತ್ತೆ, ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ. ಸೊ ಈ ಪ್ರೋಸೆಸ್ ನ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕೂಡ ಹೇಳಿ ಕರಿತೀವಿ. ವಿ ವಿಲ್ ಕಾಲ್ ದಿಸ್ ಆಸ್ ಸೆಲ್ಯುಲಾರ್ ರೆಸ್ಪಿರೇಷನ್. ಏನಾಗ್ತದೆ, ಸೆಲ್ಸ್ ರೆಸ್ಪೈರ್ ಮಾಡ್ತಾ ಇದೆ. ಸೊ ರೆಸ್ಪೈರ್ ಮಾಡಕ್ಕೆ ಏನ್ ಬೇಕು, ಆಕ್ಸಿಜನ್ ಬೇಕು. ಸೊ ಆಕ್ಸಿಜನ್ ಸಿಕ್ಕಿದಾಗ ಸೊ ದಿಸ್ ಮೈಟೋಕಾಂಡ್ರಿಯಾ ರಿಲೀಸಸ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್. ಓಕೆ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮಿಸ್ ಮಾಡಿದ್ರೆ 3 marks ಗೆ ಕಲ್ತ್ಕೊಳ್ಳಿ. 1 mark, 2 mark, 3 mark, ಎನಿಥಿಂಗ್ ಕ್ಯಾನ್ ಬಿ obtained your pocket. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಏರೋಬಿಕ್ ಅಂಡ್ ಎನೋರೋಬಿಕ್. ಮತ್ತೆ ನಾನು ಇದನ್ನ ರಿಪೀಟ್ ಮಾಡಕ್ ಹೋಗಲ್ಲ. ಸೊ ಇಲ್ಲಿ ನಿಮ್ಗೆ ಒಂದು ಗಿವ್ ರೀಸನ್ ಕ್ವೆಶ್ಚನ್ ಕೇಳ್ತಾರೆ. ಅಕ್ವಾಟಿಕ್ ಆರ್ಗಾನಿಸಮ್ಸ್ ಬ್ರೀತ್ ಫಾಸ್ಟರ್ ಕಂಪೇರ್ಡ್ ಟು ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್, ಯಾಕೆ ಅಂತ ಒನ್ ಸಿಂಪಲ್ ವರ್ಡ್ ನೆನ್ಪಿಟ್ಕೊಳ್ಳಿ. ಅಕ್ವಾಟಿಕ್ ಆರ್ಗಾನಿಸಮ್ಸ್ ಟೇಕ್ ಇನ್ ದ ಡಿಸಾಲ್ವ್ಡ್ ಆಕ್ಸಿಜನ್. ನೆನ್ಪಿಟ್ಕೊಳ್ಳಿ, ಅಕ್ವಾಟಿಕ್ ಆರ್ಗಾನಿಸಮ್ಸ್ ದೇ ಟೇಕ್ ಇನ್ ದ ಡಿಸಾಲ್ವ್ಡ್. ಈ ಡಿಸಾಲ್ವ್ ಅನ್ನೋ ವರ್ಡ್ಗೆ 1 mark ಬರುತ್ತೆ ನಿಮ್ಗೆ. ಓಕೆ, ಸೊ ದೇ ಟೇಕ್ ಇನ್ ಡಿಸಾಲ್ವ್ಡ್ ಆಕ್ಸಿಜನ್. ಅದರಿಂದ ಏನಾಗುತ್ತೆ, ದೇ ಬ್ರೀತ್ ಫಾಸ್ಟರ್ ಕಂಪೇರ್ಡ್ ಟು ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್. ಸೊ ನೆಕ್ಸ್ಟ್, ರೆಸ್ಪಿರೇಟರಿ ಸಿಸ್ಟಮ್ ಗೆ ಬಂದಾಗ ಇಷ್ಟು ವರ್ಷ ಯಾವತ್ತೂ ಕೇಳಿಲ್ಲ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಯಾವ್ಯಾವ ಪಾರ್ಟ್ ಇದೆ ಅಂತ. ಸೊ ಫಾರ್ ಕೈಂಡ್ ಇನ್ಫಾರ್ಮೇಶನ್, ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಈಗ ವರ್ಷನೂ ಕೇಳೋಲ್ಲ ಅಂತ ಅನ್ಕೊಂಡಿದೀನಿ, ಬಟ್ ಹಿಮೋಗ್ಲೋಬಿನ್ ರಿಲೇಟೆಡ್ ಆಗಿ ಕ್ವಶನ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಈ ವರ್ಷ ನಾವು ರೆಸ್ಪಿರೇಟರಿ ಸಿಸ್ಟಮ್ ನ ನೋಡಿದಾಗ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆಲ್ವಿಯೋಲೈ ಬಗ್ಗೆ ಕ್ವಶನ್ ಕೇಳಿದ್ರು. ವಾಟ್ ಈಸ್ ಆಲ್ವಿಯೋಲೈ ಅಂತ ನೋಡೋದಾದ್ರೆ ನೋಡಿ, ಇದನ್ನ ನಾವು ಬ್ರಾಂಕಸ್ ಅಂತ ಹೇಳ್ತೀವಿ. ಇದನ್ನ ಬ್ರಾಂಕಿಯೋಸ್, ಇಲ್ಲಿ ಬ್ರಾಂಚ್ ಆಗಿದೆ ಅಲ್ಲ, ಈ ಬ್ರಾಂಚ್ ಅಲ್ಲಿ ಎಂಡ್ ಅಲ್ಲಿ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಈ ಬಲೂನ್ ಲೈಕ್ ಸ್ಟ್ರಕ್ಚರ್ ನಾವೇನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಆಲ್ವಿಯೋಲೈ. ಆಲ್ವಿಯೋಲೈ ನ ಫಂಕ್ಷನ್ ಏನು ಅಂತ ಕೇಳಬಹುದು. ಸೊ ಆಲ್ವಿಯೋಲೈ ಏನಾಗಿರುತ್ತೆ ಅಂದ್ರೆ, ದೇ ಆರ್ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ದ ಥಿನ್ ಬ್ಲಡ್ ಕ್ಯಾಪಿಲರೀಸ್. ಆಲ್ವಿಯೋಲೈಸ್ ಆರ್ ಸರೌಂಡೆಡ್ ಬೈ ದ ಥಿನ್ ಬ್ಲಡ್ ಕ್ಯಾಪಿಲರೀಸ್. ಬ್ಲಡ್ ಕ್ಯಾಪಿಲರೀಸ್ ಇಂದ ಸರೌಂಡ್ ಆಗಿರುತ್ತೆ.
ಇದೇನ್ ಮಾಡುತ್ತೆ, ಆಲ್ವಿಯೋಲೈ ಹೆಲ್ಪ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ನೆನ್ಪಿಟ್ಕೊಳ್ಳಿ, ಇಟ್ ಹೆಲ್ಪ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಗ್ಯಾಸಸ್ ಅನ್ನ ಎಕ್ಸ್ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಆಲ್ವಿಯೋಲೈ. ಓಕೆ, ನಮ್ಮ ಬಾಡಿನಲ್ಲಿರೋ ಎಲ್ಲಾ ಕಾರ್ಬನ್ ಡೈಆಕ್ಸೈಡ್ ಕೂಡ ಈ ಕ್ಯಾಪಿಲರೀಸ್ ನಲ್ಲಿ ಬರುತ್ತೆ. ಸೊ ನಾವು ಬ್ರೀತ್ ಮಾಡುವಂತ ಆಕ್ಸಿಜನ್ ಕೂಡ ಇಲ್ಲಿಗೆ ಹೋಗುತ್ತೆ. ಸೊ ಆಕ್ಸಿಜನ್ ಏನಾಗುತ್ತೆ, ಕ್ಯಾಪಿಲರಿಲಿ ಎಂಟ್ರಿ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಕ್ಸಿಟ್ ಆಗುತ್ತೆ. ಸೊ ದಿಸ್ ಫಂಕ್ಷನ್ ಇಸ್ ಪರ್ಫಾರ್ಮ್ ಬೈ ದ ಆಲ್ವಿಯೋಲೈ, ರೈಟ್. ಸೊ ನೆಕ್ಸ್ಟ್, ಸೊ ನಮ್ಮ ಬಾಡಿ ಒಂದ್ ವೇಳೆ ಇಫ್ ದ ಬಾಡಿ ಸೈಜ್ ಆಫ್ ದ ಆರ್ಗನಿಸಮ್ ಇಸ್ ವೆರಿ ಲಾರ್ಜ್, ಸೊ ವಾಟ್ ಇಸ್ ದ ಕಂಡೀಷನ್, ಅದು ನಿಮಗೆ ಗೊತ್ತಿರಬೇಕು. ಸೊ ನೋಡಿ, ನಮ್ಮ ಈ ಕ್ವಶನ್ ಕೇಳ್ಬೋದು, ಡಿಫ್ಯೂಷನ್ ಅಲೋನ್ ಕೆನಾಟ್ ಮೀಟ್ ದ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇನ್ ದ ಬಾಡಿ ಆಫ್ ದ ಆರ್ಗನಿಸಮ್ ಇಫ್ ದ ಬಾಡಿ ಆಫ್ ದ ಆರ್ಗನಿಸಮ್ಸ್ ಆರ್ ವೆರಿ ಲಾರ್ಜ್ ಅಂತ ಕೇಳಬಹುದು. ಅಂದ್ರೆ ಒಂದು ಆರ್ಗ್ಯಾನಿಸಮ್ ತುಂಬಾ ದೊಡ್ಡದಾಗಿದ್ರೆ ಅದ್ರ ಬಾಡಿ, ಆಕ್ಸಿಜನ್ ಎಲ್ಲಾ ಪಾರ್ಟ್ಸ್ಗೂ ಕೂಡ ಈಸಿಯಾಗಿ ಡಿಫ್ಯೂಷನ್ ಇಂದ ಸಪ್ಲೈ ಆಗಲ್ಲ. ಸೊ ಹಾಗಾದ್ರೆ ಹೇಗೆ ಆಕ್ಸಿಜನ್ ಸಪ್ಲೈ ಆಗತ್ತೆ ಅಂತ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ದಿ ರೆಸ್ಪಿರೇಟರಿ ಪಿಗ್ಮೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಏನ್ ಮಾಡುತ್ತೆ, ಟೇಕ್ ಅಪ್ ದ ಆಕ್ಸಿಜನ್ ಫ್ರಮ್ ದ ಲಂಗ್ಸ್ and it transports to all the cells of the body. Okay, so ಯಾವುದು ಆ ರೆಸ್ಪಿರೇಟರಿ ಪಿಗ್ಮೆಂಟ್ ಅಂದ್ರೆ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಅಂದ್ರೆ, this hemoglobin is a respiratory pigment which is present in the human beings. So hemoglobin ಅಂದ್ರೆ ಏನು, it is a pigment which gives the red color to the blood ಅಂತ ಹೇಳ್ತೀವಿ. ಸೊ ಈ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ, it is having high attraction towards the oxygen. ಸೊ ನಮ್ಮ ಬಾಡಿನಲ್ಲಿ ಎಲ್ಲಾ ಕಡೆನೂ ಬ್ಲಡ್ ಇರೋದ್ರಿಂದ, ಬ್ಲಡ್ ಟ್ರಾವೆಲ್ ಆಗ್ತಿರೋದ್ರಿಂದ ಎಲ್ಲಾ ಕಡೆನೂ ಹಿಮೋಗ್ಲೋಬಿನ್ ಇರುತ್ತೆ. ಸೊ ಈ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ, ಇಟ್ ವಿಲ್ ಕ್ಯಾರಿ ದ ಆಕ್ಸಿಜನ್. ಇದು ಆಕ್ಸಿಜನ್ ನ ಕ್ಯಾರಿ ಮಾಡ್ಕೊಂಡು ಎಲ್ಲಾ ಬಾಡಿ ಪಾರ್ಟ್ಗೂ ಸಪ್ಲೈ ಮಾಡುತ್ತೆ. ಕ್ಲಿಯರ್, ಅರ್ಥ ಆಗ್ತಿದೆ ಅಲ್ವಾ? ಸೊ ನಿಮ್ಗೆ ಈ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ ಈ ಪಾರ್ಟ್ ಅಲ್ಲಿ, ರೈಟ್. ಸೊ ನೆಕ್ಸ್ಟ್, ನಾನು ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದೆ ಜಸ್ಟ್ ನಾವು. ಸೊ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ಹೇಳಿದಾಗ, ಸೊ ರೆಸ್ಪಿರೇಷನ್ ಹೇಗೆ ಪ್ಲಾಂಟ್ಸ್ ರೆಸ್ಪೈರ್ ಮಾಡುತ್ತೆ. ದಿ ಪ್ಲಾಂಟ್ಸ್ ಆಲ್ರೆಡಿ ಯು ನೋ ದಟ್ ಪ್ಲಾಂಟ್ ಎಕ್ಸ್ಚೇಂಜ್ ದ ಗ್ಯಾಸಸ್ ಟು ಸ್ಟೊಮ್ಯಾಟಾ ಮುಖಾಂತರ ಎಕ್ಸ್ಚೇಂಜ್ ಮಾಡುತ್ತೆ. ಅಂಡ್ ಆಲ್ಸೋ ದೇರ್ ಇಸ್ ಲಾರ್ಜರ್ ಇಂಟರ್ಸೆಲ್ಯುಲಾರ್ ಸ್ಪೇಸಸ್, ಓಕೆ, which ensure all the cells are in contact with the air in the plants, and carbon dioxide and oxygens are exchanged in and out by the cells by the process of the diffusion ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಅಷ್ಟು ಕ್ವಶನ್ ಕೇಳಲ್ಲ, ಲೆಟ್ ಮಿ ಇಗ್ನೋರ್ ದಿಸ್. ಓಕೆ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ಕೇಳಿಲ್ಲ, ಸೊ ಐ ಆಮ್ ಗೋಯಿಂಗ್ ಟು ಇಗ್ನೋರ್ ದಿಸ್ ಬಿಕಾಸ್ ಐ ಹ್ಯಾವ್ ಜಸ್ಟ್ ಗಾನ್ ಥ್ರೂ ಆಲ್ ದ ಕ್ವಶನ್ ಪೇಪರ್. ಬಟ್ ನಮ್ಗೆ ಈ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಗಿಂತ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ದೇ ಗಿವ್ ಮೋರ್ ಇಂಪಾರ್ಟೆನ್ಸ್. ಓಕೆ, ಸೊ ಲೆಟ್ ನಾವು ಮೂವ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಇನ್ ಅನಿಮಲ್ಸ್. ಟ್ರಾನ್ಸ್ಪೋರ್ಟೇಷನ್ ಇನ್ ಅನಿಮಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು, ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಟ್ರಾನ್ಸ್ಪೋರ್ಟ್ ಅಂದ್ರೆ ಏನಾಗುತ್ತೆ, ಸಬ್ಸ್ಟೆನ್ಸಸ್ ಮೂವ್ ಆಗುತ್ತೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇನ್ ಅನಿಮಲ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಎರಡು ಕೂಡ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ, ಎರಡು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಪ್ಲಾಂಟ್ಸ್ ಅಲ್ಲಿ ಆಗಿರ್ಬೋದು, ಆನಿಮಲ್ಸ್ ಆಗಿರ್ಬೋದು ಅಂತ ಲೆಟ್ ಅಸ್ ಡಿಸ್ಕಸ್ ನಾವು. ಓಕೆ, ಸೊ ಟ್ರಾನ್ಸ್ಪೋರ್ಟೇಷನ್ ಗೆ ಬಂದಾಗ ವಿ ಹ್ಯಾವ್ ಟು ನೋ ದಟ್ ದ ಮೇಜರ್ ಮೆಟೀರಿಯಲ್ಸ್ ಇನ್ ಅವರ್ ಬಾಡಿ ಇಸ್ ಟ್ರಾನ್ಸ್ಪೋರ್ಟೆಡ್ ಥ್ರೂ ಅ ಫ್ಲೂಯಿಡ್ ಮೆಟೀರಿಯಲ್ ಕಾಲ್ಡ್ ಆಸ್ ಬ್ಲಡ್. ಸೊ ಬ್ಲಡ್ ನ ಮುಖಾಂತರ ಏನಾಗುತ್ತೆ, ಎಲ್ಲಾ ಮೆಟೀರಿಯಲ್ಸ್, ಆಕ್ಸಿಜನೇಟೆಡ್ ಮೆಟೀರಿಯಲ್, ಡಿಆಕ್ಸಿಜನೇಟೆಡ್ ಮೆಟೀರಿಯಲ್, ನೈಟ್ರೋಜಿನಸ್ ವೇಸ್ಟ್ ಮೆಟೀರಿಯಲ್ ಎಲ್ಲ ಕೂಡ ಪಾಸ್ ಆಗೋದು ಬ್ಲಡ್ ಮುಖಾಂತರನೇ. ಸೊ ಬ್ಲಡ್ ಇಸ್ ಕಾಲ್ಡ್ ಆಸ್ ದ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಓಕೆ, so blood is called as fluid connective tissue, and it consists of the fluid medium called as plasma. blood alli fluid medium anta ide, adana ನಾವು plasma anta ಹೇಳ್ತೀವಿ. Okay, yes. So ಈಗ let us now look at the mechanism of the human heart. so ನಮ್ಮ ಬಾಡಿ ನಲ್ಲಿ ಈಗ ಬ್ಲಡ್ ಏನಾಗುತ್ತೆ, ಟ್ರಾವೆಲ್ ಆಗ್ಬೇಕಂದ್ರೆ ಏನ್ ಬೇಕು, ಪ್ರೆಷರ್ ಬೇಕು. so that pressure has been created by a pumping organ which is present in our body. Okay, so the pumping organ which is present in our body is the human heart. This will push the blood to entire body. ನಮ್ಮ ಬಾಡಿನ ಎಲ್ಲ ಪಾರ್ಟ್ಸ್ಗೂ ಕೂಡ ಏನ್ ಮಾಡುತ್ತೆ, ಬ್ಲಡ್ ನ ಪುಷ್ ಮಾಡುತ್ತೆ, ರೈಟ್. ಸೊ ಇಂಪಾರ್ಟೆಂಟ್ ಆಗಿ ನೀವು ಇದನ್ನ ತಿಳ್ಕೊಳ್ಬೇಕು. ಸೊ ಹಾರ್ಟ್ ಇಸ್ ದ ಒನ್ ಸಚ್ ಆರ್ಗನ್ ವಿಚ್ ಇಸ್ ಹೆಲ್ಪಿಂಗ್ ಟು ಪುಷ್ ದ ಬ್ಲಡ್ ಟು ಎಂಟೈರ್ ಬಾಡಿಗೆ ಪುಷ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ಈ ಒಂದು ಕಾನ್ಸೆಪ್ಟ್ ಆರ್ಟರೀಸ್, ವೇನ್ಸ್ ಮತ್ತೆ ಕ್ಯಾಪಿಲರೀಸ್ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಕು. So what are these? We will call them as blood vessels. ಅದನ್ನ ಏನಂತ ಕರಿತೀವಿ, ಆರ್ಟರೀಸ್, ವೇನ್ಸ್ ಅಂಡ್ ಕ್ಯಾಪಿಲರೀಸ್ ನ ಬ್ಲಡ್ ವೆಸಲ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ಯಾವ ರೀತಿ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಯಾವ ರೀತಿ ಬ್ಲಡ್ ಎಕ್ಸ್ಚೇಂಜ್ ಆಗುತ್ತೆ ಅಂದ್ರೆ, ನೋಡಿ ಈಗ ಒಂದು ಸೆಲ್ ಅಂತ ಅನ್ಕೊಂಡ್ರೆ ಈ ಸೆಲ್ ಎಲ್ಲ ಏನಾಗಿರುತ್ತೆ ಅಂದ್ರೆ ಕ್ಯಾಪಿಲರೀಸ್ ಗೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಕ್ಯಾಪಿಲರೀಸ್ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಇಂದ ಏನಾಗ್ತಾ ಇದೆ, ಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಇದೆ ಅಂದ್ರೆ ಇಟ್ ಕಮ್ಸ್ ಥ್ರೂ ಆರ್ಟರೀಸ್ ಮುಖಾಂತರ ಬರುತ್ತೆ. ಸೊ ಬಂದಂತ ಆರ್ಟರೀಸ್ ಏನಾಗುತ್ತೆ, ಫರ್ದರ್ ಗೆಟ್ ಬ್ರಾಂಚ್ಡ್ ಇಂಟು ಕ್ಯಾಪಿಲರೀಸ್. ಸೊ ಕ್ಯಾಪಿಲರೀಸ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೆಲ್. ಸೊ ಈಗ ಏನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಸೆಲ್ಗೆ ಕ್ಯಾಪಿಲರೀಸ್ ಮುಖಾಂತರ ಎಂಟರ್ ಆಗುತ್ತೆ. ಸೊ ಕ್ಯಾಪಿಲರೀಸ್ ಮತ್ತೆ ಏನಾಗುತ್ತೆ, ದಟ್ ಮೀನ್ಸ್
ಆಕ್ಸಿಜನ್ ಸಪ್ಲೈ ಮಾಡಿದ ನಂತರ ಸೆಲ್ ರೆಸ್ಪೈರ್ ಮಾಡಿ ಏನಾಗುತ್ತೆ, ಇಟ್ ವಿಲ್ ಸೆಂಡ್ ಔಟ್ ದ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕೆಪಿಲರೀಸ್ ಮುಖಾಂತರ ಹೊರಗಡೆ ಬಂದು ದೆನ್ ಇಟ್ ವಿಲ್ ಕನೆಕ್ಟೆಡ್ ಟು ದ ವೇನ್ಸ್. ಸೊ ಈಗ ಏನ್ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಆರ್ಟರೀಸ್ ಅಂಡ್ ವೇನ್ಸ್ ನ ಮಧ್ಯೆ ಕೆಪಿಲರೀಸ್ ಅನ್ನೋ ಒಂದು ಸ್ಮಾಲೆಸ್ಟ್ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್ ಇದೆ ಅಂಡ್ ದೇ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೆಲ್. Arteries are not in contact with the cell. Veins are not in contact with the cell. It is capillaries which are in contact with the cell. Okay, because they are the thinnest blood vessels. Clear? So adu nimge gottirbeku. Fine. So next ನೀವು ತಿಳ್ಕೊಳ್ಬೇಕು. Okay, the human heart is divided into 4 chambers. 4 chambers ಆಗಿ ಡಿವೈಡ್ ಆಗಿದೆ. So ಇದರಿಂದ ಏನಾಗ್ತಾ ಇದೆ, it is easy for the separation of oxygenated and deoxygenated blood. Human heart is divided into 4 chambers. So it is helping the human beings to separate the oxygenated and also the deoxygenated blood. Illond question keltare, why it is important to separate the oxygenated and deoxygenated blood anta keltare. It is important to separate the oxygenated and deoxygenated blood to maintain the body temperature. Nama body temperature na maintain madake, so separation of blood is very very important to maintain the temperature of the body. Okay, next for the efficient supply of oxygen ಅಂತ ಹೇಳ್ಬೋದು. ಅಂದ್ರೆ ಆಕ್ಸಿಜನ್ ನಮ್ಮ ಬಾಡಿ ನಲ್ಲಿ ಪ್ರಾಪರ್ ಆಗಿ ಸಪ್ಲೈ ಆಗ್ಬೇಕಂದ್ರೆ, ಓಕೆ, ಎಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್ ಆಗ್ಬೇಕು ಅಂದ್ರೆ ನಮ್ಮ ಬಾಡಿ ನಲ್ಲಿ ಏನಾಗಬೇಕು ಅಂದ್ರೆ ವಿ ಹ್ಯಾವ್ ಟು ಅಂದ್ರೆ ಅವರ್ ಬಾಡಿ ಹ್ಯಾಸ್ ಟು ಗೆಟ್ ಸಪರೇಟೆಡ್ ಬೈ ದ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಇಲ್ಲೊಂದು ಕ್ವಶನ್ ಕೇಳ್ತಾರೆ, ಓಕೆನಾ? ಎಸ್, ಲೆಟ್ಸ್ ನಾವ್ ಗೆಟ್ ಇನ್ ಟು ದ ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ಹಾರ್ಟ್. ಸೊ ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ಹಾರ್ಟ್ ಹೇಳಕ್ಕೂ ಮುಂಚೆ ನೋಡಿ ತಿಳ್ಕೊಳ್ಳಿ. So you have 4 chambers. The 2 chambers, upper chambers are called as atria or atrium anta heltivi. Lower 2 chambers are called as ventricle. Okay, so atria athwa auricle anta kuda heltivi. Lower chambers na ventricle anta heltivi. Okay, so iga ಒಂದ್ ವೇಳೆ ಏನಾದ್ರೆ ಕಾಂಟ್ರಾಕ್ಷನ್ ಆಫ್ ಕಾರ್ಡಿಯಾಕ್ ಮಸಲ್ಸ್ ಆದ್ರೆ, ನಿಮ್ಮ ಹಾರ್ಟ್ ಕಾಂಟ್ರಾಕ್ಟ್ ಆದ್ರೆ ಅದನ್ನ ನಾವು ಸಿಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ರಿಲ್ಯಾಕ್ಸ್ ಆದ್ರೆ ಅದನ್ನ ನಾವು ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಇದನ್ನ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬ್ಲಡ್ ಪ್ರೆಷರ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ಹಾರ್ಟ್. ಸೊ ನೀವು ಈ ಕಾನ್ಸೆಪ್ಟ್ ಇಟ್ಕೊಂಡು ಹೇಳಲ್ಲ, ಒಂದು ಹಾರ್ಟ್ ಬರ್ದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇದೊಂದು ಹಾರ್ಟ್ ಅಂತ ಹೇಳಿದ್ರೆ ನೋಡಿ, ಹಾರ್ಟ್ ಅಂತ ಹೇಳಿದ್ರೆ 4 ಚೇಂಬರ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ನಿಮ್ಮ ರೈಟ್ ಸೈಡ್ ಯಾವಾಗ್ಲೂ ಲೆಫ್ಟ್ ಆಗಿರುತ್ತೆ, ನಿಮ್ಮ ಲೆಫ್ಟ್ ಸೈಡ್ ಯಾವಾಗ್ಲೂ ರೈಟ್ ಆಗಿರುತ್ತೆ. ಸೊ ಇದನ್ನ ಲೆಫ್ಟ್ ನೋಡಿ, ಲೆಫ್ಟ್ ಏಟ್ರಿಯಂ ಅಂತ ಹೇಳ್ತೀವಿ, ಲೆಫ್ಟ್ ವೆಂಟ್ರಿಕಲ್ ಅಂತ ಹೇಳ್ತೀವಿ, ರೈಟ್ ಏಟ್ರಿಯಂ ಅಂತ ಹೇಳ್ತೀವಿ, ಮೇಲೆ ರೈಟ್ ವೆಂಟ್ರಿಕಲ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಫ್ಟ್ ಪಾರ್ಟ್ ಆಫ್ ದ ಹಾರ್ಟ್ ಗೆ ಯಾವಾಗ್ಲೂ ಕೂಡ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಲೆಫ್ಟ್ ಪಾರ್ಟ್ ಆಫ್ ದ ಹಾರ್ಟ್ ಗೆ ಆಕ್ಸಿಜನೇಟೆಡ್ ಬ್ಲಡ್. ರೈಟ್ ಪಾರ್ಟ್ ಆಫ್ ದ ಹಾರ್ಟ್ ಗೆ ಯಾವಾಗ್ಲೂ ಕೂಡ ಡಿಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್, ನಿಮ್ಗೆ ಡಯಾಗ್ರಾಮ್ ಕೂಡ ಕೇಳಿದಾಗ ಅಲ್ಲಿ ಲೇಬಲ್ ಮಾಡಕ್ಕೆ ಗೊತ್ತಿರಬೇಕು. ಸೊ ಈ ಲೆಫ್ಟ್ ಪಾರ್ಟ್ ಗೆ ಆಕ್ಸಿಜನೇಟೆಡ್ ಬ್ಲಡ್ ಹೇಗ್ ಬರ್ತಾ ಇದೆ ಅಂದ್ರೆ, ಇಟ್ ಎಂಟರ್ ಥ್ರೂ ಪಲ್ಮನರಿ ವೇನ್ಸ್. ನೆನ್ಪಿಟ್ಕೊಳ್ಳಿ, the only veins which carry the oxygenated blood in our body, only vein which carries the oxygenated blood in our body is pulmonary vein. ಅರ್ಥ ಆಗ್ತಿದ್ಯಾ? ಸೊ ಪಲ್ಮನರಿ ವೇನ್ ಏನ್ ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಅಪ್ಪರ್ ಚೇಂಬರ್ ಆಫ್ ದ ಲೆಫ್ಟ್ ಏಟ್ರಿಯಂ ಗೆ ಸೆಂಡ್ ಮಾಡುತ್ತೆ. ಆಗ ಲೆಫ್ಟ್ ಅಪ್ಪರ್ ಚೇಂಬರ್ ರಿಲ್ಯಾಕ್ಸ್ ಆಗಿರುತ್ತೆ, ಲೋಯರ್ ಚೇಂಬರ್ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲೋಯರ್ ಚೇಂಬರ್ ಗೆ ಬಂದಾಗ ಅಪ್ಪರ್ ಚೇಂಬರ್ ಕಾಂಟ್ರಾಕ್ಟ್ ಆಗುತ್ತೆ, ಲೋಯರ್ ಚೇಂಬರ್ ರಿಲ್ಯಾಕ್ಸ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಲೋಯರ್ ಚೇಂಬರ್ ಈಗ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಬ್ಲಡ್ ಹೊರಗಡೆಗೆ ಏನು ಇಟ್ ವಿಲ್ ಬಿ ಸೆಂಟ್ ಔಟ್. ಸೊ ಹೊರಗಡೆಗೆ ಆಕ್ಸಿಜನೇಟೆಡ್ ಬ್ಲಡ್ ಹೋಗುವಂತದ್ದು ಥ್ರೂ ಅಯೋರ್ಟಾ. ಅಯೋರ್ಟಾ ಮುಖಾಂತರ ಏನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಹೊರಗಡೆ ಹೋಗುತ್ತೆ. ಈಗ ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ಈಗ ಏನಾಗ್ತಾ ಇದೆ, ಸುಪೀರಿಯರ್ ಅಂಡ್ ಇನ್ಫೀರಿಯರ್ ವೆನೆಕವಾ ಇರುತ್ತೆ. ಸುಪೀರಿಯರ್ ಅಂಡ್ ಇನ್ಫೀರಿಯರ್ ವೆನೆಕವಾ ಮುಖಾಂತರ ಏನಾಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಅಪ್ಪರ್ ಪಾರ್ಟ್ ಆಫ್ ದ ರೈಟ್ ಏಟ್ರಿಯಂ ಬರುತ್ತೆ. ಸೊ ಏಟ್ರಿಯಂ ರಿಲ್ಯಾಕ್ಸ್ ಆಗಿರುತ್ತೆ, ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಏಟ್ರಿಯಂ ಇಂದ ವೆಂಟ್ರಿಕಲ್ ಬರ್ಬೇಕಾದ್ರೆ ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗಿರುತ್ತೆ, ಏಟ್ರಿಯಂ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ನೌ ದಟ್ ಏನಾಗುತ್ತೆ ಅಂದ್ರೆ, ವೆಂಟ್ರಿಕಲ್ ಇಂದ ಬ್ಲಡ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಇಟ್ ವಿಲ್ ಗೋ ಥ್ರೂ ಪಲ್ಮನರಿ ಆರ್ಟರಿ. ಪಲ್ಮನರಿ ಆರ್ಟರಿಗೆ ಹೋಗುತ್ತೆ. ಪಲ್ಮನರಿ ಆರ್ಟರಿ ಇಂದ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಲಂಗ್ಸ್ ಗೆ ಹೋಗುತ್ತೆ ಫಾರ್ ದ ಆಕ್ಸಿಜಿನೇಷನ್. ಡಿಆಕ್ಸಿನೇಟೆಡ್ ಬ್ಲಡ್ ಏನಾಗುತ್ತೆ, ಅದರಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ನ ರಿಮೂವ್ ಮಾಡ್ಕೊಳ್ಬೇಕು. ಸೊ ಇಟ್ ವಿಲ್ ಎಂಟರ್ ಟು ಲಂಗ್ಸ್ ಫಾರ್ ದ ಆಕ್ಸಿಜಿನೇಷನ್. This is how I can explain you in very simple way about the whole, the mechanism of the human heart. Human heart ಬಗ್ಗೆ ಇದನ್ನ ಸಿಂಪಲ್ ಆಗಿ ನೀವು ತಿಳ್ಕೊಳ್ಳಿ. ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? ಎವ್ರಿಬಡಿ ಕ್ವಿಕ್ಲಿ ರೆಸ್ಪಾಂಡ್, ಬೇಗ ರೆಸ್ಪಾಂಡ್ ಮಾಡಿ. ಅರ್ಥ ಆಯ್ತಾ? ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ಹಾರ್ಟ್ ಅರ್ಥ ಆಗಿದ್ಯಾ? ಯಾರಿಗೆ ವಿಡಿಯೋ ಬ್ಲರ್ ಅಂತ ಹೇಳ್ತಾ ಇದ್ರೆ ನಿಮ್ಮ ಒಂದು ವಿಡಿಯೋ ರೆಸಲ್ಯೂಷನ್ ಅನ್ನ ಚೆಕ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಅಲ್ಲಿ ನಿಮ್ಗೆ ಈ ಡಾಟ್ಸ್ ಇರುತ್ತೆ, ವಿಡಿಯೋ ರೆಸಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿ ಹೈ ರೆಸಲ್ಯೂಷನ್ ಹಾಕೊಳ್ಳಿ. ಸೊ ನಿಮ್ಗೆ ಇಂಟರ್ನೆಟ್ ಪ್ರಾಬ್ಲಮ್ ಇದ್ರೆ ಈ ರೀತಿ ಪ್ರಾಬ್ಲಮ್ ಆಗ್ತಿರುತ್ತೆ. ಎಸ್, ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ನೋಡಿ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಯಾವ ಪಾರ್ಟ್ ಅಂತ ನೆನ್ಪಿಟ್ಕೊಳ್ಳಿ, ಲೆಫ್ಟ್ ಸೈಡ್ ರಿಸೀವ್ಸ್ ದ ಆಕ್ಸಿಜನೇಟೆಡ್ ಬ್ಲಡ್,
ಸೊ ಪಲ್ಮನರಿ ವೇನ್ಸ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಡೋಂಟ್ ಕನ್ಫ್ಯೂಸ್. ಎಕ್ಸಾಮ್ ಅಲ್ಲಿ ಲೇಬಲ್ ಮಾಡಕ್ಕೆ ಫಂಕ್ಷನ್ ಬೇಸ್ಡ್ ಲೇಬಲ್ ನ ಕೇಳ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಬಂದು ಡಬಲ್ ಸರ್ಕ್ಯುಲೇಷನ್ 1 ಮಾರ್ಕಿಗಾದ್ರೂ ಕೇಳ್ಬೋದು, 3 ಮಾರ್ಕಿಗಾದ್ರೂ ಕೇಳ್ಬೋದು. 1 ಮಾರ್ಕ್ ಕೇಳಿದ್ರೆ ನೀವೇನ್ ಬರೀತೀರಾ ಅಂದ್ರೆ, ದಿ ಬ್ಲಡ್ ಪಾಸಸ್ ಥ್ರೂ ದ ಹಾರ್ಟ್ ಟ್ವೈಸ್ ಇನ್ 1 ಕಾರ್ಡಿಯಾಕ್ ಸೈಕಲ್, ದಿಸ್ ಇಸ್ ಕಾಲ್ಡ್ ಆಸ್ ಡಬಲ್ ಸರ್ಕ್ಯುಲೇಷನ್ ಅಂತ ಬರೀರಿ 1 ಮಾರ್ಕ್ಗೆ. 3 ಮಾರ್ಕ್ಗಾದ್ರೆ ಏನ್ ಬರೀತೀರಾ ಅಂದ್ರೆ, ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ದ ಬ್ಲಡ್ ಎಂಟರ್ ಟು ದ ಲೆಫ್ಟ್ ಪಾರ್ಟ್ ಆಫ್ ದ ಲೆಫ್ಟ್ ಏಟ್ರಿಯಂ, ದಟ್ ಇಸ್ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್. ದೆನ್ ಏನೇನೆಲ್ಲ ಈ ಹೋಲ್ ಮೆಕ್ಯಾನಿಸಮ್ ಅಲ್ಲಿ ಆಯ್ತು ಅದನ್ನ ಕಂಪ್ಲೀಟ್ ಮಾಡಿ ನಂತರ ನೀವು ಬ್ಲಡ್ ಏನಾಯ್ತು 2 ಟೈಮ್ಸ್ ಎಂಟರ್ ಆಯ್ತು ಹಾರ್ಟ್ಗೆ ಅಂತ ಬರೆದ್ರೆ ಅದು 3 or 4 ಮಾರ್ಕಿಗೆ ಆಗುತ್ತೆ. ಬಟ್ 1 ಮಾರ್ಕ್ಗೆ ಏನ್ ಬರಿಬೇಕು ಅಂದ್ರೆ ಜಸ್ಟ್ ನೀವು ಇಷ್ಟೇ ಬರಿಬೇಕು, 1 ಮಾರ್ಕ್ಗೆ ಇಷ್ಟೇ ಬರಿಬೇಕು, ಓಕೆನಾ. ಸೊ 1 ಮಾರ್ಕ್ಗೆ ನೀವು ಇಷ್ಟೇ ಬರಿಬೇಕು. ಬಟ್ 3 ಮಾರ್ಕ್ಗೆ ನೀವೇನ್ ಮಾಡ್ಬೇಕು ಅಂದ್ರೆ ಹೋಲ್ ಮೆಕ್ಯಾನಿಸಮ್ ನ ಎಕ್ಸ್ಪ್ಲೇನ್ ಮಾಡಿ 3 or 4 ಮಾರ್ಕ್ಗೆ ಅಲಾಂಗ್ ವಿತ್ ದಟ್ ಈ ಸೆಂಟೆನ್ಸ್ ನ ಬರಿಬೇಕಾಗತ್ತೆ. ಓಕೆ, ಸೊ ಎಲ್ಲದಕ್ಕೂ ಸೇಮ್ ಆನ್ಸರ್ಸ್ ನ ಮಾಡಬೇಡಿ. ನೆಕ್ಸ್ಟ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದಾಗೆ ಆರ್ಟರೀಸ್, ವೇನ್ಸ್ ಅಂಡ್ ಕೆಪಿಲರೀಸ್ ಕೂಡ 3 ಮಾರ್ಕ್ಗೆ ಒಂದು ವರ್ಷ ಕ್ವಶನ್ ಅನ್ನ ಕೇಳಿದ್ರು. ಇದ್ರ ಬಗ್ಗೆ ನೀವು ಫೋಕಸ್ ಮಾಡಲೇಬೇಕು. ಓಕೆ, ಸೊ ಆರ್ಟರೀಸ್, ವೇನ್ಸ್ ಅಂಡ್ ಕೆಪಿಲರೀಸ್. ಆರ್ಟರೀಸ್ ಅಂದ್ರೆ ಏನು? ಆರ್ಟರೀಸ್ ಆರ್ ದ ಬ್ಲಡ್ ವೆಸಲ್ಸ್, ಎಲ್ಲಾನು ಕೂಡ ಬ್ಲಡ್ ವೆಸಲ್ಸ್, ಬಟ್ ಇಟ್ ಕ್ಯಾರೀಸ್ ದ ಆಕ್ಸಿಜನ್ ರಿಚ್ ಬ್ಲಡ್ ಅಥವಾ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕೂಡ ನೀವು ಬರೀಬಹುದು. ತುಂಬಾ ಜನ ಸ್ಟೂಡೆಂಟ್ಸ್ ಏನಂದ್ರೆ ಯಾವಾಗಲೂ ಕೂಡ ರಿವರ್ಸ್ ಬರೀತೀರಾ, ವೇನ್ಸ್ ಅಂಡ್ ಆರ್ಟರೀಸ್. ಡೋಂಟ್ ಡೂ ಲೈಕ್ ದಟ್. ಆರ್ಟರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್, ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್. ಆರ್ಟರೀಸ್ ಅಲ್ಲಿ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಅಲ್ಲಿ ಇರುತ್ತೆ, ಅಂದ್ರೆ ಹಾರ್ಟ್ ಇಂದ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಬ್ಲಡ್ ವಿಲ್ ಬಿ ಅಂಡರ್ ಹೈ ಪ್ರೆಷರ್. ಸೊ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಆರ್ಟರೀಸ್ ವೈಲ್ ದ ಬ್ಲಡ್ ಲೀವ್ ದ ಹಾರ್ಟ್ ಈಸ್ ರ್ಯಾಪಿಡ್ ಅಂತ ಬರೀರಿ. ಅಥವಾ ದ ಆರ್ಟರೀಸ್, ದ ಬ್ಲಡ್ ಇನ್ ದ ಆರ್ಟರೀಸ್ ವಿಲ್ ಬಿ ಅಂಡರ್ ಹೈ ಪ್ರೆಷರ್ ಅಂತ ಕೂಡ ಬರೀಬಹುದು. ಓಕೆ, ಹೈ ಪ್ರೆಷರ್ ಇರೋದ್ರಿಂದ ಏನಾಗುತ್ತೆ, ದ ವಾಲ್ಸ್ ಆಫ್ ದ ಆರ್ಟರೀಸ್ ಆರ್ ಥಿಕ್. ವಾಲ್ಸ್ ಏನಾಗಿರುತ್ತೆ, ಥಿಕ್ ಆಗಿರುತ್ತೆ. 3 ಪಾಯಿಂಟ್ಸ್. ನೆಕ್ಸ್ಟ್ ವೇನ್ಸ್ ಏನಾಗಿರುತ್ತೆ, ಇಟ್ ಕ್ಯಾರೀಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ಎಲ್ಲಾ ಪಾರ್ಟ್ಸ್ ಇಂದನೂ ಕೂಡ ಬ್ಯಾಕ್ ಟು ಹಾರ್ಟ್ ಕ್ಯಾರಿ ಮಾಡುತ್ತೆ. ಸೊ ಬ್ಯಾಕ್ ಬರ್ಬೇಕಾದ್ರೆ ಏನಾಗ್ತಿರುತ್ತೆ ಅಂದ್ರೆ, ದ ಬ್ಲಡ್ ವಿಲ್ ಬಿ ಅಂಡರ್ ಲೋ ಪ್ರೆಷರ್. ದ ಬ್ಲಡ್ ವಿಲ್ ಬಿ ಅಂಡರ್ ಲೋ ಪ್ರೆಷರ್. ಸೊ ಅದರಿಂದ ಏನಾಗುತ್ತೆ, ವಾಲ್ಸ್ ಹ್ಯಾವ್ ಥಿನ್ ವಾಲ್ಸ್. ಅರ್ಥ ಆಯ್ತಾ? ಯಾಕಂದ್ರೆ ಪ್ರೆಷರ್ ವಿಲ್ ಬಿ ವೆರಿ ಲೆಸ್. ನೆಕ್ಸ್ಟ್ ಕೆಪಿಲರೀಸ್ ನೋಡೋದಾದ್ರೆ, ಸಿ ದೀಸ್ ಕೆಪಿಲರೀಸ್ ದೇ ಹ್ಯಾವ್ ಕನೆಕ್ಷನ್ ಬೋತ್ ವಿತ್ ದ ಆರ್ಟರೀಸ್ ಅಂಡ್ ಆಲ್ಸೋ ದ ವೇನ್ಸ್. So the arteries divide into extremely small thin branches on reaching the tissues, and these small branches are called as the capillaries. So capillaries ಏನ್ ಮಾಡುತ್ತೆ, they have the walls and ಯಾವ ಸೈಜ್ ಇರುತ್ತೆ ಅಂದ್ರೆ they are 1 cell size thick ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿ ಸೆಲ್ ಜೊತೆಗೂ ಕನೆಕ್ಷನ್ ಅನ್ನ ಹೊಂದಿರುತ್ತೆ ಕ್ಯಾಪಿಲರೀಸ್. ಅರ್ಥ ಆಗ್ತಿದ್ಯಾ? ಸೊ ನೆನ್ಪಿಟ್ಕೊಳ್ಳಿ, ಡಿಫರೆನ್ಸ್ ಬಿಟ್ವೀನ್ ಆರ್ಟರೀಸ್, ವೇನ್ಸ್ ಅಂಡ್ ಕ್ಯಾಪಿಲರೀಸ್. ದೀಸ್ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ಸೊ ಪ್ಲೇಟ್ಲೆಟ್ಸ್ ರಿಲೇಟೆಡ್ ಆಗಿ ಒಂದು ಕ್ವಶನ್ ಅನ್ನ ಕೇಳ್ಬೋದು. ನಿಮ್ಗೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದ್ರೆ, ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಕೊಟ್ಬಿಟ್ಟು ಅಲ್ಲಿ ಬ್ಲಡ್ ಲೀಕ್ ಆಗ್ತಾ ಇದೆ, ಏನ್ ಆಗಬಹುದು ಅಂತ ಕೇಳ್ಬೋದು. ಸೊ ಪ್ಲೇಟ್ಲೆಟ್ಸ್ ಅನ್ನೋದು ಒಂದು ಕಲರ್ಲೆಸ್ ಟೈನಿ ಬ್ಲಡ್ ವೆಸಲ್ಸ್ ಫಸ್ಟ್ ಆಫ್ ಆಲ್. ಸೊ ಏನ್ ಮಾಡುತ್ತೆ ಇಂಪಾರ್ಟೆಂಟ್ ಆಗಿ ಆ ಪಾಯಿಂಟ್ ಮಾತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವಾಗ ಬ್ಲಡ್ ಲೀಕ್ ಆಗ್ತಿರುತ್ತೆ ಆ ಲೀಕೇಜ್ ಅನ್ನ ಸ್ಟಾಪ್ ಮಾಡುತ್ತೆ. ಓಕೆ, ಸೊ ಲೀಕೇಜ್ ಆಫ್ ಬ್ಲಡ್ ಕ್ಯಾನ್ ಆಲ್ಸೋ ಬಿ ರೆಡ್ಯೂಸ್ಡ್ ದ ಎಫಿಷಿಯನ್ಸಿ ಆಫ್ ಪಂಪಿಂಗ್ ಸಿಸ್ಟಮ್ ಡ್ಯೂ ಟು ದ ಲಾಸ್ ಆಫ್ ಪ್ರೆಷರ್. ಯಾಕೆ ಲೀಕ್ ಆಗಬಾರ್ದು ಅಂತ ಕೂಡ ಕೇಳ್ಬಹುದು ಎಕ್ಸಾಮ್ ಅಲ್ಲಿ. ಯಾಕೆ ಲೀಕ್ ಆಗಬಾರ್ದು ಅಂತ ಕೂಡ ಕೇಳ್ಬಹುದು. ಸೊ ಯಾಕಂದ್ರೆ ನಿಮ್ ಬಾಡಿನಲ್ಲಿ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಯಾವ್ದೋ ಒಂದು ಬಾಡಿ ಪಾರ್ಟ್ ಈಗ ಕಟ್ ಆದಾಗ ಬ್ಲಡ್ ಹೊರಗಡೆಗೆ ಬರ್ತಾ ಇರುತ್ತೆ. ಸೊ ಪ್ರೆಷರ್ ಅಲ್ಲಿ ಹೊರಗಡೆ ಬರುತ್ತೆ ಅಲ್ವಾ. ಒಂದ್ ವೇಳೆ ಈ ಲೀಕ್ ಸ್ಟಾಪ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಬ್ಲಡ್ ಫ್ಲೋ ಆಗುತ್ತೆ, ಕಂಪ್ಲೀಟ್ ಆಗಿ ಬ್ಲಡ್ ಲಾಸ್ ಆಗ್ಬಿಡುತ್ತೆ. ಸೊ ನೀವು ಆನಿಮಿಕ್ ಆಗ್ಬಿಡ್ತೀರಾ. ಅದರಿಂದ ಏನಾಗಬೇಕು, ವಿ ಹ್ಯಾವ್ ಟು ಕಂಟ್ರೋಲ್ ದ ಲೀಕಿಂಗ್ ಆಫ್ ಬ್ಲಡ್. ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೆ ಇರುತ್ತದೆ ಪ್ಲೇಟಿಲೆಟ್ಸ್. ನೆನ್ಪಿಟ್ಕೊಳ್ಳಿ. ಸೊ ಪ್ಲೇಟಿಲೆಟ್ಸ್ ಏನ್ ಮಾಡುತ್ತೆ, ಪ್ಲೇಟಿಲೆಟ್ಸ್ ಆರ್ ದ ಸೆಲ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಬಾಡಿ ಟು ಪ್ಲಗ್ ದ ಲೀಕ್ಸ್, ಅಂದ್ರೆ ಸ್ಟಾಪ್ ಬ್ಲೀಡಿಂಗ್ ಅಂತ. ಇಟ್ ಸ್ಟಾಪ್ಸ್ ದ ಬ್ಲೀಡಿಂಗ್ ಆರ್ ಇಟ್ ಕ್ಲಾಟ್ಸ್ ದ ಬ್ಲಡ್ ಅಂತ ಯಾವ್ದಾದ್ರು ವರ್ಡ್ ಯೂಸ್ ಮಾಡಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ಇಟ್. ಲಿಂಫ್ ಬಗ್ಗೆನೂ ಕೂಡ ಕ್ವಶನ್ ಕೇಳ್ತಾರೆ ನೋಡಿ. ಯಾವ್ದೇ ಕೇಳ್ತಾರೆ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಫಂಕ್ಷನ್ ಆಫ್ ಲಿಂಫ್ ನ ನೆನ್ಪಿಟ್ಕೊಳ್ಳಿ. So what is the function of lymph? Lymph is actually, it carries the absorbed digested fat from the intestine. Intestine ಇಂದ ಏನ್ ಮಾಡುತ್ತೆ, ಅದು ಡೈಜೆಸ್ಟೆಡ್ ಫ್ಯಾಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡು ಕ್ಯಾರಿ ಮಾಡುತ್ತೆ. ಅಂಡ್ ಎಕ್ಸ್ಟ್ರಾ ಏನಿರುತ್ತೆ ಆ ಎಕ್ಸ್ಟ್ರಾ ಫ್ಯಾಟ್ ಅನ್ನ ಅದನ್ನ ಏನ್ ಮಾಡುತ್ತೆ, ಇಟ್ ಡ್ರೈನ್ಸ್ ಔಟ್. ಇಟ್ ಆಲ್ಸೋ ಡ್ರೈನ್ಸ್ ದ ಎಕ್ಸೆಸ್ ಫ್ಲೂಯಿಡ್ ಫ್ರಮ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸ್ ಬ್ಯಾಕ್ ಇನ್ ದ ಬ್ಲಡ್. ಬ್ಲಡ್ಗೆ ವಾಪಸ್ ಏನ್ ಮಾಡುತ್ತೆ, ಇದು ಸೆಂಡ್ ಮಾಡುತ್ತೆ. ಈ ಪಾಯಿಂಟ್ ಮಾತ್ರ ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಲಿಂಫ್ ಹೆಲ್ಪ್ ಟು ಕ್ಯಾರಿ ದ ಅಬ್ಸಾರ್ಬ್ಡ್ ಅಂಡ್ ಡೈಜೆಸ್ಟೆಡ್ fat from the intestine and also drains the excess of fluid from the extracellular space back into the blood ಅಂತ ಹೇಳ್ತೀವಿ. ಇಲ್ಲಿ ನಿಮ್ಗೆ 3 ಮಾರ್ಕ್ಗೆ ಡ್ರಾಯಿಂಗ್ 100% ನೀವು ತಿಳ್ಕೊಳ್ಳಿ. ಐದರ್ ಬ್ರೈನ್ ಅಥವಾ ಹಾರ್ಟ್ ಯಾವ್ದಾದ್ರು ಕೇಳಬಹುದು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಅಂತ ಬಂದಾಗ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು
See, two things, transpiration and translocation ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಟ್ರಾನ್ಸ್ಪಿರೇಷನ್ ಅಂಡ್ ಟ್ರಾನ್ಸ್ಲೋಕೇಶನ್ ಎರಡು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. 4 ಮಾರ್ಕಿಗಾದ್ರೂ ಕೇಳ್ಬೋದು ಅಥವಾ 3 ಮಾರ್ಕಿಗಾದ್ರೂ ಕೇಳ್ಬೋದು ಅಥವಾ 5 ಮಾರ್ಕ್ಗೂ ಕೇಳ್ಬೋದು. ಟ್ರಾನ್ಸ್ಪಿರೇಷನ್ ಮತ್ತೆ ಟ್ರಾನ್ಸ್ಲೋಕೇಶನ್ ಹೇಗಾಗುತ್ತೆ ಪ್ಲಾಂಟ್ ಅಲ್ಲಿ ಅಂತ. ಸೊ ಟ್ರಾನ್ಸ್ಪಿರೇಷನ್ ಆಗುತ್ತೆ ಯಾವ ರೀತಿ ಅಂದ್ರೆ ಇಟ್ ಹ್ಯಾಪನ್ ಥ್ರೂ ದ xylem. xylem ಅಂದ್ರೆ ಏನು? xylem is the the vascular bundle which will help in carrying the water and minerals. Phloem is the vascular bundle which help in carrying the food from leaf to different parts of the plant body. Xylem ಏನ್ ಮಾಡುತ್ತೆ? ವಾಟರ್ ಮತ್ತೆ ಮಿನರಲ್ಸ್ ನ ಕ್ಯಾರಿ ಮಾಡುತ್ತೆ. ಫ್ಲೋಯಮ್ ಏನ್ ಮಾಡುತ್ತೆ? ಲೀವ್ಸ್ ಅಲ್ಲಿ ಪ್ರಿಪೇರ್ ಆದಂತ ಫುಡ್ ಅನ್ನ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿಗೆ ಕ್ಯಾರಿ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ನಾನು ಹೇಳ್ದಂಗೆ ಟ್ರಾನ್ಸ್ಪಿರೇಷನ್. ನೋಡಿ, ಟ್ರಾನ್ಸ್ಪಿರೇಷನ್ ಕಾನ್ಸೆಪ್ಟ್ ನ ನೆನ್ಪಿಟ್ಕೊಳ್ಳಿ. ಸೊ ಏನಾಗುತ್ತೆ ಅಂತಂದ್ರೆ ಟ್ರಾನ್ಸ್ಪಿರೇಷನ್ ಆಗ್ಬೇಕಾದ್ರೆ ಈ ವಾಟರ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ವಾಟರ್ ಲಾಸ್ ಆಗ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ರೂಟ್ಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ರೂಟ್ಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ರೂಟ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ರೂಟ್ ಪ್ರೆಷರ್ ಆದಾಗ ಏನಾಗುತ್ತೆ? ಸಕ್ಷನ್ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ಸಕ್ಷನ್ ಫೋರ್ಸ್ ಅಂದ್ರೆ ಏನು? ಈಗ ಮೇಲೆಗಡೆ ಏನಾಗುತ್ತೆ? ಒಂದು ಟ್ರೀ ನಲ್ಲಿ ಮೇಲೆಗಡೆ ಏನಾಗ್ತಾ ಇದೆ? ವಾಟರ್ ಲಾಸ್ ಆಗ್ತಾ ಇದೆ. ಲಾಸ್ ಆದಾಗ ಏನಾಗುತ್ತೆ? ಇಲ್ಲಿ ವಾಟರ್ ಮತ್ತೆ ರೀಫಿಲ್ ಆಗ್ಬೇಕು. ರೀಫಿಲ್ ಆಗ್ಬೇಕಂದ್ರೆ ಏನಾಗ್ಬೇಕು? ವಾಟರ್ ಏನಾಗ್ಬೇಕು? ರೂಟ್ಸ್ ಇಂದ ಮೇಲೆ ಬರ್ಬೇಕು ಅಲ್ವಾ? ಸೊ ಏನಾಗುತ್ತೆ? ರೂಟ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆಯ್ತು. ರೂಟ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಯ್ತು? ರೂಟ್ಸ್ ವಾಟರ್ ನ ಸಕ್ ಮಾಡ್ತಾ ಇದೆ. ಸಕ್ ಮಾಡಿ ಏನ್ ಮಾಡ್ತಾ ಇದೆ? ಇಟ್ ಇಸ್ ಸೆಂಡಿಂಗ್ ಟು ಟಾಪ್ ಪೋರ್ಷನ್. ಅದನ್ನೇ ನಾವು ಸಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ದಟ್ಸ್ ವೆರಿ ಸಿಂಪಲ್. ಅರ್ಥ ಆಗ್ತಿದ್ಯಾ? ಸೊ ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ಪಿರೇಷನ್ ಟ್ರಾನ್ಸ್ಲೋಕೇಶನ್ ಡೆಫಿನೇಷನ್ ಫಸ್ಟ್ ಹೇಳ್ಕೊಡ್ತೀನಿ. ಟ್ರಾನ್ಸ್ಪಿರೇಷನ್ ಅಂದ್ರೆ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್. ಟ್ರಾನ್ಸ್ಲೋಕೇಶನ್ ಅಂದ್ರೆ ಏನು? ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್. ಅಂದ್ರೆ ಲೀಫ್ ಅಲ್ಲಿ ಪ್ರಿಪೇರ್ ಆದಂತ ಫುಡ್ ಫೋಟೋಸಿಂಥಸಿಸ್ ಮುಖಾಂತರ ಲೀಫ್ ಅಲ್ಲಿ ಪ್ರಿಪೇರ್ ಆದಂತ ಫುಡ್ ಏನಾಗುತ್ತೆ? ಪ್ಲಾಂಟ್ ನ ಎಲ್ಲಾ ಪಾರ್ಟ್ಸ್ಗೂ ಕೂಡ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅದನ್ನೇ ಟ್ರಾನ್ಸ್ಲೋಕೇಶನ್ ಅಂತ ಹೇಳ್ತೀವಿ. ಫುಡ್ ಟ್ರಾನ್ಸ್ಪೋರ್ಟ್ ಆಗೋದು ಟ್ರಾನ್ಸ್ಲೋಕೇಶನ್. ವಾಟರ್ ಲಾಸ್ ಆಗೋದನ್ನ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್ ಏನು? ಟ್ರಾನ್ಸ್ಪಿರೇಷನ್ ಏನಕ್ಕೋಸ್ಕರ ಬೇಕು? ಪ್ಲಾಂಟ್ ಬಾಡಿನಲ್ಲಿ ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅಬ್ಸಾರ್ಬ್ ವಾಟರ್ ಏನಾಗುತ್ತೆ? ಅಬ್ಸಾರ್ಬ್ ಆಗುತ್ತೆ ಪ್ಲಾಂಟ್ ಬಾಡಿನಲ್ಲಿ. ಇಟ್ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ವಾಟರ್. ಸೊ ಹೇಗೆ ಅಬ್ಸಾರ್ಬ್ ಮಾಡುತ್ತೆ ಅಂದ್ರೆ ಇನ್ ದ ಅಪ್ವರ್ಡ್ ಮೂವ್ಮೆಂಟ್. ರೂಟ್ಸ್ ಇಂದ ಏನಾಗುತ್ತೆ? ವಾಟರ್ ಮತ್ತೆ ಮಿನರಲ್ಸ್ ಈಗ ಏನ್ ನಾನು ಇಲ್ಲಿ ತೋರಿಸದೆ ಇಲ್ಲಿ ಅಪ್ವರ್ಡ್ ಮೂವ್ಮೆಂಟ್ ಗೆ ಇದೇನಾಗುತ್ತೆ? ಪಾಸ್ ಆಗುತ್ತೆ ಬಿಕಾಸ್ ಆಫ್ ದ ಟ್ರಾನ್ಸ್ಪಿರೇಷನ್. ಸಕ್ಷನ್ ಫೋರ್ಸ್ ಅಂತ ಹೇಳ್ದೆ ಅಲ್ವಾ? ಸೊ ಸಕ್ಷನ್ ಫೋರ್ಸ್ ಅಲ್ಲಿ ಏನಾಗುತ್ತೆ? ಸಕ್ ಮಾಡ್ತಾ ಹೋಗ್ತಾ ಇದೆ. ವಾಟರ್ ಮಾತ್ರ ಸಕ್ ಮಾಡುತ್ತೆ ಅಂದ್ರೆ ನೋ, ಅಲಾಂಗ್ ವಿತ್ ದ ವಾಟರ್ ಮಿನರಲ್ಸ್ ಆಲ್ಸೋ ಗೆಟ್ sucked by the roots during the transpiration process. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫ್ಲೋಯಮ್ ಅಂದ್ರೆ ಇಲ್ಲಿ ನಾವೇನ್ ತಿಳ್ಕೊಳ್ತಾ ಇದೀವಿ? ಟ್ರಾನ್ಸ್ಲೋಕೇಶನ್ ಅಲ್ಲಿ ಏನಾಗುತ್ತೆ? ಟ್ರಾನ್ಸ್ಲೋಕೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫುಡ್ ಗೆಟ್ ಟ್ರಾನ್ಸ್ಪೋರ್ಟೆಡ್ ಟು ಡಿಫರೆಂಟ್ ಸ್ಟೋರೇಜ್ ಆರ್ಗನ್ಸ್ ಲೈಕ್ ರೂಟ್ಸ್, ಫ್ರೂಟ್ಸ್ ಅಂಡ್ ಸೀಡ್ಸ್. ಸೊ ಲೀಫ್ ಅಲ್ಲಿ ಪ್ರಿಪೇರ್ ಆದಂತ ಫುಡ್ ಏನಾಗುತ್ತೆ? ಇಟ್ ವಿಲ್ ಗೆಟ್ ಟ್ರಾನ್ಸ್ಪೋರ್ಟೆಡ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ. ಮೇನ್ ಆಗಿ ರೂಟ್ಸ್, ಫ್ರೂಟ್ಸ್ ಅಂಡ್ ಸೀಡ್ಸ್ ಗೆ ಏನಾಗುತ್ತೆ? ಎಕ್ಸ್ಟ್ರಾ ಫುಡ್ ಹೋಗಿ ಸ್ಟೋರ್ ಆಗುತ್ತೆ. ಅದಕ್ಕೆ ನಾವು ರೂಟ್ ಪಾರ್ಟ್ ಅನ್ನ ಎಡಿಬಲ್ ಪಾರ್ಟ್ ಅಂತ ಹೇಳ್ತೀವಿ. ಫ್ರೂಟ್ಸ್ ಎಡಿಬಲ್ ಪಾರ್ಟ್, ಸೀಡ್ ಇಸ್ ಆಲ್ಸೋ ಎಡಿಬಲ್ ಪಾರ್ಟ್. ಅಂದ್ರೆ ನಾವು ತಿನ್ನಕ್ಕೆ ಯೋಗ್ಯವಾದದ್ದು ಅಂತ ನಾವು ಹೇಳ್ತೇವೆ. ಅರ್ಥ ಆಗ್ತಿದ್ಯಾ? ಎಸ್. ಸೊ ನೆಕ್ಸ್ಟ್ ನೋಡಿ, ಟ್ರಾನ್ಸ್ಲೋಕೇಶನ್ ಟೇಕ್ಸ್ ಪ್ಲೇಸ್ ಇನ್ ವಿಚ್ ಪಾರ್ಟ್? ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಸಿಯು ಟ್ಯೂಬ್ಸ್. ಸಿಯು ಟ್ಯೂಬ್ಸ್ ಅಂದ್ರೆ ಏನು? ಇಟ್ ಈಸ್ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ದ ಫ್ಲೋಯಮ್ ಅಂತ ಹೇಳ್ತೇವೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಅಂಡ್ ನೀವು ಇನ್ನೊಂದು ನೆನ್ಪಿಟ್ಕೊಳ್ಬೇಕು ಏನಂದ್ರೆ ಟ್ರಾನ್ಸ್ಪಿರೇಷನ್ ಅಂದ್ರೆ ಲಾಸ್ ಆಫ್ ವಾಟರ್ ಆಗ್ಬೇಕಾದ್ರೆ ಏನಾಗುತ್ತೆ? ದ ವಾಟರ್ ಟ್ರಾವೆಲ್ ಇನ್ ದ ಒನ್ ಡೈರೆಕ್ಷನ್. ದ ಲಾಸ್ ದಟ್ ಈಸ್ ದ ಮೂವ್ಮೆಂಟ್ ಆಫ್ ವಾಟರ್ ವಿಲ್ ಬಿ ಇನ್ ದ ಯೂನಿ ಡೈರೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ವಾಟರ್ ಏನಾಗುತ್ತೆ? ಮೂವ್ ಆಗುತ್ತೆ. ಸೊ ಟ್ರಾನ್ಸ್ಲೋಕೇಶನ್ ಅಂದ್ರೆ ಟ್ರಾನ್ಸ್ಲೋಕೇಶನ್ ಅಂದ್ರೆ ಮೂವ್ಮೆಂಟ್ ಆಫ್ ಫುಡ್ ಏನಾಗುತ್ತೆ ಅಂದ್ರೆ ಬೈ ಡೈರೆಕ್ಷನ್ ಅಲ್ಲಿ. ಅಂದ್ರೆ ಪ್ಲಾಂಟ್ ಈ ರೀತಿ ಇದೆ ಅಂದ್ರೆ ಲೀಫ್ ಇಲ್ಲಿರುತ್ತೆ. ಇಲ್ಲಿ ಪ್ರಿಪೇರ್ ಆದಂತ ಫುಡ್ ಟಾಪ್ ವರ್ಡ್ ಹೋಗುತ್ತೆ, ಡೌನ್ ವರ್ಡ್ ಹೋಗುತ್ತೆ. ಸೊ ಅದನ್ನ ನಾವು ಏನಂತ ಹೇಳ್ತೀವಿ? ಬೈ ಡೈರೆಕ್ಷನ್ ಅಂತ ಹೇಳಿ ಕರಿತೇವೆ. ಸೊ ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಮೆನಿ ಟೈಮ್ಸ್ ಏನಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಫೇಲ್ ಆಗ್ತೀರಾ, ಏನ್ ಬರಿಬೇಕು ಅಂತಾನೆ ಗೊತ್ತಿರಲ್ಲ. ಟ್ರಾನ್ಸ್ಪಿರೇಷನ್ ಎಕ್ಸ್ಪ್ಲೇನ್ ಮಾಡಿ, ಟ್ರಾನ್ಸ್ಲೋಕೇಶನ್ ಎಕ್ಸ್ಪ್ಲೇನ್ ಮಾಡಿ, ಅದ್ರ ಇಂಪಾರ್ಟೆನ್ಸ್ ಏನಾಗುತ್ತೆ ಟ್ರಾನ್ಸ್ಪಿರೇಷನ್ ಆದಾಗ, ಟ್ರಾನ್ಸ್ಲೋಕೇಶನ್ ಆದಾಗ ಏನಾಗುತ್ತೆ ಎಕ್ಸ್ಪ್ಲೇನ್ ಮಾಡಿ. ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ಪಿರೇಷನ್ ಆಗುವಂತದ್ದು ಡೇ ಟೈಮ್ ಅಲ್ಲಿ. ಓಕೆ, ಡೇ ಟೈಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಟ್ರಾನ್ಸ್ಪಿರೇಷನ್ ಇನ್ ದ ಆಬ್ಸೆನ್ಸ್ ಆಫ್ ಸನ್ಲೈಟ್ ಅಲ್ಲಿ ಆಗಲ್ಲ. ಅರ್ಥ ಆಗ್ತಿದ್ಯಾ? ಅದು ಆಗಲ್ಲ. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನೀವು ಈ ಲೆಸನ್ ಅಲ್ಲಿ ಲಾಸ್ಟ್ ಪಾರ್ಟ್ ನೋಡಿ, ಎಷ್ಟು ಕ್ವಿಕ್ ಆಗಿ ಒಂದ್ ಲೆಸನ್ ಕಂಪ್ಲೀಟ್ ಆಗೋಯ್ತು. ಎಕ್ಸ್ಕ್ರೀಷನ್ ಬಗ್ಗೆ ಫೋಕಸ್ ಮಾಡಿ. ವಾಟ್ ಈಸ್ ಎಕ್ಸ್ಕ್ರೀಷನ್ ಅಂತ ಕೇಳಲ್ಲ. ಸೊ ಕೇಳಿದ್ರು ಕೂಡ ಲೋಯರ್ ಕ್ಲಾಸಸ್ ಇಂದ ತಿಳ್ಕೊಂಡಿರ್ತೀರಾ. ರಿಮೂವಲ್ ಆಫ್ ಅನ್ವಾಂಟೆಡ್ ಮೆಟೀರಿಯಲ್ಸ್ ಫ್ರಮ್ ದ ಬಾಡಿ ಅಂತ ಹೇಳ್ಬೋದು, ಅಥವಾ ಟಾಕ್ಸಿಕ್ ಮೆಟೀರಿಯಲ್ಸ್ ಫ್ರಮ್ ದ ಬಾಡಿ ಅಂತ ನೀವು ಮೆನ್ಷನ್ ಮಾಡಿ. ಈಗ ನಿಮ್ಗೆ ಇಲ್ಲಿ ಬರುವಂತ ಚಾಲೆಂಜಿಂಗ್ ಕ್ವಶನ್ ಮೆನ್ಷನ್ ದ ಸ್ಟೆಪ್ಸ್ ದಟ್ ಟೇಕನ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ದ ಯೂರಿನ್ ಅಂತ ಕೇಳ್ತಾರೆ. ಮೆನ್ಷನ್ ದ ಸ್ಟೆಪ್ಸ್ ವಿಚ್ ಇಸ್ ಬಿನ್ ಫಾಲೋಡ್ ಡ್ಯೂರಿಂಗ್ ದ
ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಯೂರಿನ್ ಅಂತ ಕೇಳ್ತಾರೆ. ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸ್ಕ್ರೀಷನ್ ಕೇಳಿದಾಗ್ಲೇ ಬೇರೆ ಆನ್ಸರ್ ಬರಿಬೇಕು, ಫಾರ್ಮೇಶನ್ ಆಫ್ ಯೂರಿನ್ ನ ಕೇಳಿದಾಗ ನೀವು ಬೇರೆ ಆನ್ಸರ್ ಬರಿಬೇಕು. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಕ್ಸ್ಕ್ರೀಷನ್ ಕೇಳಿದಾಗ ಏನ್ ಬರೀತೀರಾ? ಸೊ ಎಕ್ಸ್ಕ್ರಿಟರಿ ಸಿಸ್ಟಮ್ ಹ್ಯಾಸ್ ಅ ಪೇರ್ ಆಫ್ ಕಿಡ್ನೀಸ್ ಅಂತ ಬರೀತೀರಾ, ಪೇರ್ ಆಫ್ ಯುರೇಟರ್ಸ್ ಅಂತ ಬರೀತೀರಾ, ಅಂಡ್ ಅ ಯೂರಿನರಿ ಬ್ಲಾಡರ್ ಅಂತ ಬರೀತೀರಾ. ಓಕೆ, ಸೊ ಅಂಡ್ ಏನಾಗುತ್ತೆ, ದ ಕಿಡ್ನೀಸ್ ಹೆಲ್ಪ್ ಇನ್ the filtration of the blood. The filtered blood will releases the urine. The released urine will enter to ureters and then it passes to urinary bladder. ಅಂದ್ರೆ ಕಿಡ್ನೀಸ್ ಅಲ್ಲಿ ಫಿಲ್ಟರ್ ಆಗುತ್ತೆ, ಬ್ಲಡ್ ಏನಾಗುತ್ತೆ, ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆದಂತ ಬ್ಲಡ್ ಮುಖಾಂತರ ಯೂರಿನ್ ಹೊರಗಡೆ ಬರುತ್ತೆ, ಈ ಯುರೇಟರ್ಸ್ ಮುಖಾಂತರ ಹೊರಗಡೆ ಬರುತ್ತೆ, ಬಂದ್ ಏನಾಗುತ್ತೆ, ಯುರಿನರಿ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗುತ್ತೆ. ಯುರಿನರಿ ಬ್ಲಾಡರ್ ಅಲ್ಲಿ ಏನಾಗುತ್ತೆ, ಇದು ಸ್ಟೋರ್ ಆಗುತ್ತೆ. ಯುರಿನರಿ ಬ್ಲಾಡರ್ ಅಲ್ಲಿ until the pressure is created it gets stored. ಅಂಡ್ ಒನ್ ದ ಪ್ರೆಷರ್ ಇಸ್ ಕ್ರಿಯೇಟೆಡ್ ಏನಾಗುತ್ತೆ, ಯುರೇತ್ರ ಮುಖಾಂತರ ಹೊರಗಡೆ ಬರುತ್ತೆ. ಇದು ಎಕ್ಸ್ಕ್ರೀಷನ್ ಗೆ ಬರಿಬೇಕು. ಯೂರಿನ್ ಫಾರ್ಮೇಶನ್ ಕೇಳಿದಾಗ ನೀವೇನ್ ಬರೀತೀರಾ ಅಂದ್ರೆ, ಯು ಹ್ಯಾವ್ ಟು ರೈಟ್ ದೀಸ್ 3 ಸ್ಟೆಪ್ಸ್. ಫಸ್ಟ್ ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇಸ್ ವಿ ಸೇ ಗ್ಲಾಮರುಲಾರ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ದ ಫಸ್ಟ್ ಸ್ಟೆಪ್ ಇಸ್ ಗ್ಲಾಮರುಲಾರ್ ಫಿಲ್ಟ್ರೇಷನ್ ಅಥವಾ ಫಿಲ್ಟ್ರೇಷನ್ ಅಂತ ಬರೀರಿ. ದ ಫಸ್ಟ್ ಸ್ಟೆಪ್ ಇಸ್ ಫಿಲ್ಟ್ರೇಷನ್. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. Second step is reabsorption. Reabsorption is the second step. And third step is the secretion. Third step ಏನಾಗಿದೆ, secretion. Urine formation ಕೇಳಿದಾಗ 100% ನೀವು ಇದನ್ನ ಬರಿಲೇಬೇಕು. ಫಿಲ್ಟ್ರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಅಂದ್ರೆ the blood which entered to the Bowman's capsule inside what happened, there are thin blood capillaries called glomerulus are present. So the glomerulus receives the blood under high pressure. The blood which entered through this glomerulus will get filtered and pass through the Bowman's capsule and then it reaches the U-shaped structure which is called as Henle's loop anta heltivi. Idana ನಾವು Henle's loop anta heltivi. So ಏನಾಗುತ್ತೆ, ಫಸ್ಟ್ ಫಿಲ್ಟ್ರೇಷನ್ ಆಗುತ್ತೆ. ಫಿಲ್ಟ್ರೇಷನ್ ಎಲ್ಲ ಆಯ್ತು, ಗ್ಲೋಮರುಲಸ್ ಮತ್ತೆ ಬೌಮನ್ಸ್ ಕ್ಯಾಪ್ಸ್ಯೂಲ್ ಮುಖಾಂತರ ಫಿಲ್ಟ್ರೇಷನ್ ಆಯ್ತು. ನೆಕ್ಸ್ಟ್ 100% ಈ ನೆನ್ಪಿಟ್ಕೊಳ್ಳಿ, ಈ ಪಾಯಿಂಟ್ ನಾನು ಈಗ ಹೇಳ್ತಾ ಇರೋದು. ರಿಅಬ್ಸಾರ್ಪ್ಷನ್ ಎಲ್ಲ ಆಗುತ್ತೆ ಅಂದ್ರೆ ಹೆನ್ಲೀಸ್ ಲೂಪ್ ಅಲ್ಲಿ ಆಗುತ್ತೆ. ಈ ಯು ಶೇಪ್ಡ್ ಸ್ಟ್ರಕ್ಚರ್ ಇಲ್ಲಿ ಏನಾಗುತ್ತೆ, ರಿಅಬ್ಸಾರ್ಪ್ಷನ್ ಆಗುತ್ತೆ. ಏನ್ ರಿಅಬ್ಸಾರ್ಪ್ಷನ್ ಆಗುತ್ತೆ ಅಂದ್ರೆ ದ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ವಿಚ್ ಇಸ್ ನೀಡೆಡ್ ಬೈ ಅವರ್ ಬಾಡಿ ಸಚ್ ಆಸ್ ದ ಗ್ಲೂಕೋಸ್, ಸಾಲ್ಟ್ಸ್ ಅಂಡ್ ಅಮೈನೋ ಆಸಿಡ್ಸ್. ಗ್ಲೂಕೋಸು, ಸಾಲ್ಟ್ಸು ಮತ್ತೆ ಅಮೈನೋ ಆಸಿಡ್ಸ್ ಇದೇನಿದೆ ಇಷ್ಟು ಕೂಡ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಗೆಟ್ ರಿಅಬ್ಸಾರ್ಬ್ ಅಲಾಂಗ್ ವಿತ್ ದ ಎಕ್ಸೆಸ್ ಆಫ್ ವಾಟರ್. ನಮ್ಮ ಬಾಡಿಗೆ ಇದೆಲ್ಲ ವಾಪಸ್ ಬೇಕು. ಸೊ ಏನಾಗ್ತದೆ, ಫಿಲ್ಟರ್ ಆಗ್ಬೇಕಾದ್ರೆ ಇದೆಲ್ಲ ಕೂಡ ಬ್ಲಡ್ ಅಲ್ಲಿ ಇರುತ್ತೆ. ಸೊ ದೀಸ್ ಮೆಟೀರಿಯಲ್ಸ್ ವಿಚ್ ಆರ್ ನೀಡೆಡ್ ಬೈ ಅವರ್ ಬಾಡಿ ವಿಲ್ ಗೆಟ್ ರಿಅಬ್ಸಾರ್ಬ್ ಇನ್ ದ ರಿಅಬ್ಸಾರ್ಪ್ಷನ್ ಪ್ರೋಸೆಸ್. ಫೈನಲಿ ಸೆಕ್ರೇಷನ್ ಅಲ್ಲಿ ಏನಾಗುತ್ತೆ, ದ ನೈಟ್ರೋಜಿನಸ್ ವೇಸ್ಟ್ ಮೆಟೀರಿಯಲ್ಸ್ ಲೈಕ್ ಯೂರಿಯಾ ಅಂಡ್ ಯೂರಿಕ್ ಆಸಿಡ್. ಯೂರಿಯಾ ಮತ್ತೆ ಯೂರಿಕ್ ಆಸಿಡ್ ಏನಾಗಿದೆ, ದೇ ಆರ್ ಕಾಲ್ಡ್ as ನೈಟ್ರೋಜಿನಸ್ ವೇಸ್ಟ್ ಮೆಟೀರಿಯಲ್ಸ್. ಈ ನೈಟ್ರೋಜಿನಸ್ ವೇಸ್ಟ್ ಮೆಟೀರಿಯಲ್ಸ್ ಏನಾಗುತ್ತೆ, ಹೆನ್ಲೀಸ್ ಲೂಪ್ ಮುಖಾಂತರ ನೆಕ್ಸ್ಟ್ ಟ್ರಾವೆಲ್ ಆಗದ ಫೈನಲ್ ಆಗಿ ಏನಾಗಿದೆ, ನಮಗೆ ಕಲೆಕ್ಟಿಂಗ್ ಡಕ್ಟ್ ಇದೆ. ಈ ಕಲೆಕ್ಟಿಂಗ್ ಡಕ್ಟ್ ಅನ್ನ ರೀಚ್ ಮಾಡುತ್ತೆ. Collecting duct, every collecting duct are in contact with the smallest blood vessels of the kidney. Okay, so ಏನಾಗುತ್ತೆ, ಇಲ್ಲಿ ಸೆಕ್ರೀಟ್ ಮಾಡಿರುವಂತ ಯೂರಿಯಾ ಅಂಡ್ ಯೂರಿಕ್ ಆಸಿಡ್ ಏನಾಗುತ್ತೆ, ಇಟ್ ವಿಲ್ ರೀಚ್ ದ ಕಿಡ್ನಿ ಅಂಡ್ ಕಿಡ್ನಿ ಮುಖಾಂತರ ಏನಾಗುತ್ತೆ, ಇಟ್ ವಿಲ್ ಫ್ಲೋ ಔಟ್ ಇನ್ ದ ಥ್ರೂ ದ ಟ್ಯೂಬ್ ಕಾಲ್ಡ್ ಆಸ್ ಯುರೇಟರ್ಸ್ ಮುಖಾಂತರ ಇದು ಹೊರಗಡೆ ಬಂದ್ಬಿಡುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕು, ಫಿಲ್ಟ್ರೇಷನ್ ಅಲ್ಲಿ ಏನಾಗುತ್ತೆ, ಬ್ಲಡ್ ಪಾಸಸ್ ಥ್ರೂ ದ ಗ್ಲೋಮರುಲಸ್ and in the high pressure and the blood gets filtered in this region. Then it passes through Bowman's capsule and the remaining materials, that is useful materials like glucose, salts and amino acids get reabsorbed in the Henle's loop. Okay, and the unwanted materials like urea and uric acid will be secreted out through the collecting duct. Okay, ಇಷ್ಟು ಕಾನ್ಸೆಪ್ಟ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನೀವು ಎಕ್ಸಾಮ್ ಅಲ್ಲಿ ಇದನ್ನ ಡಿಫೈನ್ ಮಾಡ್ತಾ ಹೋಗಿ. ಫಿಸಿಕ್ಸ್ ಕೂಡ ಹೇಳ್ತೀನಿ. ಓಕೆ, ಫಿಸಿಕ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ರೆಡಿ ನಾನು ನಿಮ್ಗೆ ಹ್ಯೂಮನ್ ಐ ಅಂಡ್ ದ ಕಲರ್ಫುಲ್ ವರ್ಲ್ಡ್, ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸ್, ಲೈಟ್ ಲೆಸನ್ ನ್ಯೂಮರಿಕಲ್ಸ್ ನ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಅದನ್ನ ನೀವು ಚಾನೆಲ್ ಅಲ್ಲಿ ನೋಡ್ಬೋದು. ಆ ವಿಡಿಯೋಸ್ ಅನ್ನ ನೀವು ಮಲ್ಕೊಳ್ಳೋಕ್ ಮುಂಚೆ ಯಾವ ರೀತಿ ಸಮ್ಸ್ ಮಾಡಬೇಕು ಅಂತ ನೋಡಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್, ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ನೋಡಿ, ಅರ್ಥ ಆಗಿದೆ ಅನ್ಕೋತೀನಿ ಈ ಲೆಸನ್. ಸೊ ಈಗ ನಿಮ್ಗೆ ಏನಾಯ್ತು, ಈ ಕಂಪ್ಲೀಟ್ ಲೆಸನ್ ನ ತಿಳ್ಕೊಂಡಿರೋದ್ರಿಂದ ಈ ಕಂಪ್ಲೀಟ್ ಲೆಸನ್ ಅಲ್ಲಿ ಯಾವ್ಯಾವ ಕ್ವಶನ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಅನಲೈಸ್ ಆಯ್ತು. ಲೆಟ್ಸ್ ಗೋ ಫಾರ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ವೆರಿ ಈಸಿ ಲೆಸನ್. ಸೊ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಏನೇನ್ ತಿಳ್ಕೊಳ್ಬೇಕು ಅಂದ್ರೆ, ಯು ಹ್ಯಾವ್ ಟು ನೋ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ದ ನರ್ವಸ್ ಸಿಸ್ಟಮ್ ಅಂಡ್ ಆಲ್ಸೋ ದ ಹಾರ್ಮೋನಲ್ ಸಿಸ್ಟಮ್. ಸೊ ನರ್ವಸ್ ಸಿಸ್ಟಮ್ಗೂ ಹಾರ್ಮೋನಲ್ ಸಿಸ್ಟಮ್ಗೂ ಏನ್ ಡಿಫರೆನ್ಸ್? ನರ್ವಸ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ಮೆಸೇಜಸ್ ವಿಲ್ ಟ್ರಾವೆಲ್ ವೆರಿ ಫಾಸ್ಟ್.
ನರ್ವಸ್ ಸಿಸ್ಟಮ್ ಅಂಡ್ ಹಾರ್ಮೋನಲ್ ಸಿಸ್ಟಮ್ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ನರ್ವಸ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ದ ಮೆಸೇಜಸ್ ವಿಲ್ ಟ್ರಾವೆಲ್ ಆಸ್ ಅನ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಟ್ರಾವೆಲ್ ಆಗುತ್ತೆ. ಹಾರ್ಮೋನಲ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ದ ಮೆಸೇಜಸ್ ವಿಲ್ ಟ್ರಾವೆಲ್ ಆಸ್ ಅ ಕೆಮಿಕಲ್ ಇಂಪಲ್ಸ್. ಅಂಡ್ ಇಲ್ಲಿ ಏನಾಗುತ್ತೆ, ಮೆಸೇಜಸ್ ವಿಲ್ ಗೆಟ್ ಟ್ರಾವೆಲ್ಡ್ ವೆರಿ ಫಾಸ್ಟರ್. ಸೊ ಇಟ್ ಇಸ್ ಅ ಫಾಸ್ಟರ್ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಇಟ್ಸ್ ಅ ಸ್ಲೋವರ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಮೈನ್ಯೂಟ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಬೇಕು, ಬೇಸ್ಡ್ ಆನ್ ದ ನರ್ವಸ್ ಸಿಸ್ಟಮ್ ಅಂಡ್ ಆಲ್ಸೋ ದ ಹಾರ್ಮೋನಲ್ ಸಿಸ್ಟಮ್. ಸೊ ನೆಕ್ಸ್ಟ್ ಬಂದ್ರೆ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ 2 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಅಂಡ್ ಇಲ್ಲಿ ನಿಮ್ಗೆ MCQ ಕೂಡ ಕೇಳಿದ್ದಾರೆ ಒಂದ್ ವರ್ಷ. ಸೊ ಯಾವ್ಯಾವ ಸ್ಟ್ರಕ್ಚರ್ ಆದ್ಮೇಲೆ ಏನೇನ್ ಲೇಬಲಿಂಗ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ದ ಫಸ್ಟ್ ಸ್ಟ್ರಕ್ಚರ್ ಇಸ್ ಡೆಂಡ್ರೈಟ್ ಫಾಲೋಡ್ ಬೈ ಸೆಲ್ ಬಾಡಿ. ಸೆಲ್ ಬಾಡಿನಲ್ಲಿ ನ್ಯೂಕ್ಲಿಯಸ್ ಇದೆ. ದೆನ್ ದ ಲಾಂಗೆಸ್ಟ್ ಫೈಬರ್ ಆಫ್ ದ ನ್ಯೂರಾನ್ ಇಸ್ ಕಾಲ್ಡ್ as the axon. And finally we have the nerve ending. So there are millions of neurons, so many neurons, millions of neurons ನಮ್ಮ ಬಾಡಿನಲ್ಲಿ ಇರುತ್ತೆ. ಸೊ ಇಲ್ಲೊಂದು ನ್ಯೂರಾನ್ ಇದೆ ಅಂದ್ರೆ ಅದ್ರ ಪಕ್ಕನೆ ಇನ್ನೊಂದು ನ್ಯೂರಾನ್ ಕೂಡ ಇರುತ್ತೆ. ಸೊ ಈ ರೀತಿ ನ್ಯೂರಾನ್ಸ್ ಏನಾಗಿರುತ್ತೆ, ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ನಮ್ಮ ಬಾಡಿನಲ್ಲಿ ಇರುತ್ತೆ. ಸೊ ಒಂದು ನ್ಯೂರಾನ್ಗೂ ಇನ್ನೊಂದು ನ್ಯೂರಾನ್ಗೂ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ. there is a gap which is present between the two neurons. We call it as synapse. ಇದನ್ನ ಸಿನಾಪ್ಸ್ ಅಂತ ಹೇಳಿ ಕರಿತೇವೆ. 1 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಏನೇನ್ ಮಾಡುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೆಲ್ ಬಾಡಿ ಏನ್ ಮಾಡುತ್ತೆ, ಸೆಲ್ ಬಾಡಿನಲ್ಲಿ ಸೈಟೋಪ್ಲಾಸಮ್ ಇರುತ್ತೆ ಅಂಡ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ಡೆಂಡ್ರೈಟ್ಸ್ ಇಲ್ಲಿ ನೋಡಬಹುದು ಬ್ರಾಂಚೆಡ್ ಸ್ಟ್ರಕ್ಚರ್ಸ್. ಈ ಡೆಂಡ್ರೈಟ್ಸ್ ಏನ್ ಮಾಡುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಇಟ್ ರಿಸೀವ್ಸ್ ದ ಇನ್ಫಾರ್ಮೇಶನ್ ಅಂಡ್ ಸೆಂಡ್ ಟು ಸೆಲ್ ಬಾಡಿ. ಅಂಡ್ ಸೆಲ್ ಬಾಡಿನಲ್ಲಿ ಏನಾಗುತ್ತೆ, ಇನ್ಫಾರ್ಮೇಶನ್ ಇಸ್ ಕ್ಯಾರಿಡ್ ಔಟ್ ನೆಕ್ಸ್ಟ್ ಟು ದ ಆಕ್ಸಾನ್. ಆಕ್ಸಾನ್ ಏನ್ ಮಾಡುತ್ತೆ, ಆಕ್ಸಾನ್ ಇಸ್ ಅ ಲಾಂಗ್ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ವಿಚ್ ಇಸ್ ರೈಸಿಂಗ್ ಫ್ರಮ್ ದ ಸೆಲ್ ಬಾಡಿ. ಏನ್ ಮಾಡುತ್ತೆ ಆಕ್ಸಾನ್, the information which is received from the dendrites to the cell body is carried out through axon. Axon carry ಮಾಡುತ್ತೆ. Axon ಇಂದ ಏನಾಗುತ್ತೆ, ಟ್ರಾವೆಲ್ ಆದಂತ ಮೆಸೇಜಸ್ ಫೈನಲಿ ಇಟ್ ರೀಚಸ್ ದ ನರ್ವ್ ಎಂಡಿಂಗ್. ಸೊ ನರ್ವ್ ಎಂಡಿಂಗ್ ಇಸ್ ಅ ಬ್ರಾಂಚ್ಡ್ ಎಂಡಿಂಗ್ ಆಫ್ ದಿಸ್ axon. ಇದು ಕೂಡ ಬ್ರಾಂಚ್ ಆಗಿದೆ. ಅರ್ಥ ಆಗ್ತಿದ್ಯಾ? ಓವರ್ ಆಲ್ ಆಗಿ ನೋಡೋದಾದ್ರೆ ಈ ಎಂಟೈರ್ ನ್ಯೂರಾನ್ ಅಲ್ಲಿ ಏನಾಗುತ್ತೆ ಅಂದ್ರೆ the message get travel as a electrochemical impulse ಅಂತ ಹೇಳ್ತೀವಿ. electrochemical impulse ಆಗಿ ಎಂಟೈರ್ ಆಗಿ ಏನಾಗುತ್ತೆ, ಈ ಒಂದು ಮೆಸೇಜ್ ಟ್ರಾವೆಲ್ ಆಗುತ್ತೆ. ಅಂದ್ರೆ ಇಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ, ಕೆಮಿಕಲ್ ಇಂಪಲ್ಸ್ ಆಫ್ ಆಗುತ್ತೆ. ಡೆಂಡ್ರೈಟ್ಸ್ ಗೆ ಬಂದಾಗ ಎಲೆಕ್ಟ್ರಿಕಲ್ ಇಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಿಕಲ್ ಇಂಪಲ್ಸ್ ಟ್ರಾವೆಲ್ ಆಗ್ತಾ ಹೋಗ್ತಾ ಓಲ್ ಬಾಡಿನಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಟ್ರಾವೆಲ್ ಆಗ್ತಾ ಹೋಗುತ್ತೆ. ನರ್ವ್ ಎಂಡಿಂಗ್ ಗೆ ಬಂದಾಗ ಏನಾಗುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸ್ ಆಫ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಸಿನಾಪ್ಸ್ ಅಲ್ಲಿ ಕೆಮಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ನ್ಯೂರಾನ್ ಬಂದಾಗ ಈ ಡೆಂಡ್ರೈಟ್ ಗೆ ಈ ಕೆಮಿಕಲ್ ಇಂಪಲ್ಸ್ ಮತ್ತೆ ಏನಾಗುತ್ತೆ, ಇಟ್ ಗೆಟ್ ಆಕ್ಟಿವೇಟೆಡ್ ಆಸ್ ಅ ಎಲೆಕ್ಟ್ರಿಕಲ್ ಇಂಪಲ್ಸ್. ಸೊ ಈ ರೀತಿ ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸ್ ಆಗಿ ಏನಾಗುತ್ತೆ, ದ ಮೆಸೇಜಸ್ ಗೆಟ್ ಟ್ರಾವೆಲ್ಡ್ ಇನ್ ದ ನ್ಯೂರಾನ್. ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ನೆನ್ಪಿಟ್ಕೊಳ್ಳಿ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ನರ್ವಸ್ ಸಿಸ್ಟಮ್ ಅಂಡ್ ಆಲ್ಸೋ ದ ಹಾರ್ಮೋನಲ್ ಸಿಸ್ಟಮ್. ಡೆಫಿನೆಟ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಅನ್ನ ಕೇಳ್ಬೋದು. ಅಂಡ್ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಅಂಡ್ ಆಲ್ಸೋ ದ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ನ್ಯೂರಾನ್ ನಿಮ್ಗೆ ಗೊತ್ತಿರಬೇಕು. ಓಕೆ, ನ್ಯೂರೋ ಟ್ರಾನ್ಸ್ಮಿಷನ್ ಬಗ್ಗೆ ಈಗ ತಾನೇ ನಾನು ನಿಮ್ಗೆ ಹೇಳಿದೀನಿ ಯಾವ ರೀತಿ ಮೆಸೇಜಸ್ ಟ್ರಾವೆಲ್ ಆಗುತ್ತೆ ಅಂತ. ಫೈನಲಿ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕು ರಿಫ್ಲೆಕ್ಸ್ ಆಕ್ಷನ್ ಅಂಡ್ ರಿಫ್ಲೆಕ್ಸ್ ಆರ್ಕ್ ಬಗ್ಗೆ. ಸೊ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ವಾಟ್ ಇಸ್ ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್ ಗೊತ್ತಿರಲಿ. ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಕ್ವಿಕ್ ಆಟೋಮ್ಯಾಟಿಕ್ ಆರ್ ಸಡನ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಸೊ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡೋದನ್ನೇ ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳೋದು. ಓಕೆ, ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು, ಇಟ್ ಇಸ್ ಅ ಪಾತ್ ವೇ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ ರಿಫ್ಲೆಕ್ಸ್ ಆಕ್ಷನ್. ಅಂದ್ರೆ ನೀವ್ ಏನ್ ಸಡನ್ ಆಗಿ ಆಕ್ಷನ್ ಮಾಡ್ತಾ ಇದ್ದೀರಾ, ಆ ಆಕ್ಷನ್ ಮಾಡ್ಬೇಕಾದ್ರೆ ಏನಾಯ್ತು, ಕೆಲವೊಂದು ಆಕ್ಟಿವಿಟೀಸ್ ನಿಮ್ ಬಾಡಿನಲ್ಲಿ ಆಯ್ತು. ಆ ಆಕ್ಟಿವಿಟೀಸ್ ಆಗೋದಕ್ಕೆ ಹೆಲ್ಪ್ ಮಾಡಿದಂತ ಆರ್ಕೆ ರಿಫ್ಲೆಕ್ಸ್ ಆರ್ಕ್. ಏನೇನೆಲ್ಲ ಈ ಆರ್ಕ್ ಅಲ್ಲಿ ಇರುತ್ತೆ ಅಂತ ನಿಮ್ಗೆ ಸ್ಕಿಲ್ ಬೇಸ್ಡ್ ಕ್ವೆಶನ್ ಮೇಲೆ ಕೇಳ್ಬೋದು. ಯಾವುದೋ ಒಂದು ಇನ್ಸಿಡೆನ್ಸ್ ಕೊಟ್ಟು ಈ ಇನ್ಸಿಡೆನ್ಸ್ ಅಲ್ಲಿ ಏನ್ ಆಗ್ತಾ ಇದೆ, ಸೊ ಆ ಇನ್ಸಿಡೆನ್ಸ್ ಅಲ್ಲಿ ಯಾವ್ಯಾವ್ದು ಪಾರ್ಟ್ಸ್ ಏನೇನ್ ಒಂದು ಇನ್ಫಾರ್ಮೇಶನ್ ಕ್ಯಾರಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿದಾಗ ನೋಡಿ, ಇಲ್ಲೊಂದು ಡಯಾಗ್ರಾಮ್ ಇದೆ. ಈ ಡಯಾಗ್ರಾಮ್ ಅಂತಲ್ಲ ಯಾವ್ದಾದ್ರು ತಗೊಳ್ಬಹುದು. ಲೆಟ್ ಅಸ್ ನಾವು ಟೇಕ್ ಸೇ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಒಂದು ಫೀಟ್ ಇದೆ. ಓಕೆ, ಸೊ ಈ ಫೀಟ್ ಏನ್ ಮಾಡಿದ್ರೆ ನೀವು ಫಾರ್ ಎಕ್ಸಾಂಪಲ್ ಈಗ ಒಂದು ಥಾರ್ನ ನೀವು ಸ್ಟ್ಯಾಂಪ್ ಮಾಡಿದೀರಾ. ಈ ಥಾರ್ ಅನ್ನ ಸ್ಟ್ಯಾಂಪ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಮ ಲೆಗ್ಗೆ, ಸೊ ಇದು ರಿಸೆಪ್ಟರ್ ಸ್ಕಿನ್ ಇರುತ್ತೆ ಅಲ್ವಾ, ನಿಮ್ಮ ಸ್ಕಿನ್ ರಿಸೆಪ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ರಿಸೆಪ್ಟರ್ಸ್ ಏನ್ ಮಾಡುತ್ತೆ, ಮೆಸೇಜಸ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ಮಾಡಿದಂತ ಮೆಸೇಜ್ ಏನಾಗುತ್ತೆ, ಸೊ ಇಟ್ ವಿಲ್ ಗೆಟ್ ಟ್ರಾವೆಲ್ಡ್ ಟು ದ ನೆಕ್ಸ್ಟ್ ಪಾರ್ಟ್ ಥ್ರೂ ದ ಸೆನ್ಸರಿ ನ್ಯೂರಾನ್. ಸೆನ್ಸರಿ ನ್ಯೂರಾನ್ ಏನ್ ಮಾಡುತ್ತೆ, ಮೆಸೇಜಸ್ ಅನ್ನ ಕ್ಯಾರಿ ಮಾಡ್ಕೊಳ್ಳುತ್ತೆ. ಸೆನ್ಸರಿ ನ್ಯೂರಾನ್ ಏನ್ ಮಾಡುತ್ತೆ, ಮೆಸೇಜ್ ಅನ್ನ ಕ್ಯಾರಿ ಮಾಡುತ್ತೆ. ಓಕೆ, ಕ್ಯಾರಿ ಮಾಡಿದಂತ ಮೆಸೇಜ್ ಏನಾಗುತ್ತೆ, ಇಟ್ ವಿಲ್ ರೀಚ್ ಟು ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ. ಯಾವುದೇ ಒಂದು ರಿಫ್ಲೆಕ್ಸ್ ಆಕ್ಷನ್ ಆಗ್ಬೇಕಾದ್ರೆ ನಿಮ್ಮ ಬ್ರೈನ್ ಇನ್ವಾಲ್ವ್ ಆಗಲ್ಲ ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಬ್ರೈನ್ ಇನ್ವಾಲ್ವ್ ಆಗಲ್ಲ, ಬಿಕಾಸ್ ಎನಿಥಿಂಗ್ ವಿಚ್ ಹ್ಯಾಸ್ ಟು ಬಿ ಕಮ್ ಫ್ರಮ್ ದ ಬ್ರೈನ್ ಹ್ಯಾಸ್ ಟು ಬಿ ಥಾಟ್
ಅಂದ್ರೆ ನೀವು ಯೋಚನೆ ಮಾಡಬೇಕು, ನಿಮ್ಮ ಬ್ರೈನ್ ಇಂದ ಏನಾದ್ರು ಆನ್ಸರ್ ಬರ್ಬೇಕಂದ್ರೆ ನೀವು ಯೋಚನೆ ಮಾಡಬೇಕು. ರಿಫ್ಲೆಕ್ಸ್ ಆಕ್ಷನ್ ಆಗ್ಬೇಕಾದ್ರೆ ಯೋಚನೆ ಮಾಡೋಕೆ ಸಮಯ ಇರೋದಿಲ್ಲ. ಏನಾಗುತ್ತೆ, ರಿಸೆಪ್ಟರ್ಸ್ ರಿಸೀವ್ ದ ಇನ್ಫಾರ್ಮೇಶನ್ ಅಂಡ್ ದ ಇನ್ಫಾರ್ಮೇಶನ್ ಇಸ್ ಕ್ಯಾರಿಡ್ ಥ್ರೂ ಸೆನ್ಸರಿ ನ್ಯೂರಾನ್ ಟು ದ ವಿಚ್ ಆರ್ಗನ್ ಟು ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನಿದೆ, ಈಗ ಸ್ಪೈನಲ್ ಕಾರ್ಡ್ ಮತ್ತೆ ಬ್ರೈನ್ ಇರುತ್ತೆ, ಬಟ್ ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ಸ್ಪೈನಲ್ ಕಾರ್ಡ್ ಮಾತ್ರ ಪರ್ಫಾರ್ಮ್ ಮಾಡುತ್ತೆ ವರ್ಕ್ ನ. ಸೊ ಈಗ ಏನಾಗುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಇರುವಂತ ಸ್ಪೈನಲ್ ಕಾರ್ಡ್ ಇಟ್ ವಿಲ್ ಪ್ರೋಸೆಸ್ ದ ಇನ್ಫಾರ್ಮೇಶನ್. ಎಕ್ಸಾಮ್ ಅಲ್ಲಿ ಬರೀಬೇಕು ನೀವು, ಇಟ್ ಪ್ರೋಸೆಸ್ ದ ಇನ್ಫಾರ್ಮೇಶನ್. ಸ್ಪೈನಲ್ ಕಾರ್ಡ್ ಪ್ರೋಸೆಸ್ ದ ಇನ್ಫಾರ್ಮೇಶನ್. ಪ್ರೋಸೆಸ್ ಆದಂತ ಇನ್ಫಾರ್ಮೇಶನ್ ಏನಾಗುತ್ತೆ, ನೆಕ್ಸ್ಟ್ ವಾಪಸ್ ಬರುತ್ತೆ ಒಂದು ನ್ಯೂರಾನ್ ಇಂದ. ವಿಚ್ ನ್ಯೂರಾನ್? ಇಟ್ ಇಸ್ ದ ಮೋಟಾರ್ ನ್ಯೂರಾನ್. ಮೋಟಾರ್ ನ್ಯೂರಾನ್ ಇಂದ ಏನಾಗುತ್ತೆ, ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ಕೊಂಡು ವಾಪಸ್ ಬರುತ್ತೆ ಇದೇ ಒಂದು ಜಾಗಕ್ಕೆ. ಯಾವ ಜಾಗಕ್ಕೆ ಅಂದ್ರೆ, ಯಾವ ಜಾಗಕ್ಕೆ ಎಫೆಕ್ಟ್ ಆಗಿದೆ ಆ ಜಾಗಕ್ಕೆ. ಸೊ ಇದನ್ನ ನಾವು ಕರಿತೀವಿ ಎಫೆಕ್ಟಾರ್ ಅಂತ. ಸೊ ಈ ಎಫೆಕ್ಟಾರ್ ಏನಾಗುತ್ತೆ, ನೀವು ಇವಾಗ ಸ್ಟ್ಯಾಂಪ್ ಮಾಡ್ತಾ ಇದ್ರಲ್ವಾ ಥಾರ್ನ್ ನ, ಸೊ ಥಾರ್ನ್ ನ ಸ್ಟ್ಯಾಂಪ್ ಮಾಡ್ತಾ ಇರೋದ್ರಿಂದ ಇಮಿಡಿಯೇಟ್ ಆಗಿ ಈ ಒಂದು ಪ್ಲೇಸ್ ಇಂದ ನೀವು ನಿಮ್ಮ ಲೆಗ್ ಅನ್ನ ರಿಮೂವ್ ಮಾಡ್ತೀರಾ. ಸೊ ಈ ರಿಮೂವ್ ಮಾಡುವಂತದ್ದು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗ್ತಾ ಇದೆ. ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ಈ ಒಂದು ಆಕ್ಟಿವಿಟಿ ಆಗ್ತಾ ಇದೆ. ಏನಾಗ್ತಾ ಇದೆ, ರಿಸೆಪ್ಟರ್ ಇಸ್ ರಿಸೀವಿಂಗ್ ದ ಇನ್ಫಾರ್ಮೇಶನ್, ಸೆಂಡಿಂಗ್ ಥ್ರೂ ಸೆನ್ಸರಿ ನ್ಯೂರಾನ್, processing by the spinal cord and carried out the message through motor neuron and then it is reached to the effector. effector ಏನ್ ಮಾಡ್ತು ಅಂದ್ರೆ ನಿಮ್ಮ ಕಾಲು ಆ ಜಾಗದಿಂದ ಹೊರಗಡೆ ಬಂತು. ಅರ್ಥ ಆಯ್ತು ಅನ್ಕೋತೀನಿ ನಿಮ್ಗೆ, ಏನಾಯ್ತು ಪ್ರೋಸೆಸ್ ಅಲ್ಲಿ ಅಂತ ಅರ್ಥ ಆಯ್ತು ಅನ್ಕೋತೀನಿ. ಈ ಪ್ರೋಸೆಸ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳಿ. ಓಕೆ, ಕ್ವಶನ್ ಏನಾದ್ರೂ ಕೊಟ್ಟಿರ್ಲಿ ಎಕ್ಸಾಮ್ ಅಲ್ಲಿ, ಪ್ರೋಸೆಸ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ಸ್ ಬರೆಯಕ್ಕೆ ಈಸಿ ಆಗತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ನಿಮ್ಗೆ ಏನ್ ಕಾನ್ಸೆಪ್ಟ್ ಕೇಳ್ಬೋದು ಇದರಲ್ಲಿ ಅಂತಂದ್ರೆ, ಸೊ ಓಕೆ ಫೈನ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನೇನ್ ಇರುತ್ತೆ ಅಂತ ಹೇಳ್ತಾ ಇದೀನಿ. ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಇರುತ್ತೆ. ಓಕೆ, ಎರಡನ್ನೂ ಕೂಡ ಸೇರಿ ನಾವು ಏನಂತ ಹೇಳ್ತೀವಿ, ವಿಲ್ ಕಾಲ್ ಇಟ್ ಆಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಟುಗೆದರ್ ವಿ ವಿಲ್ ಕಾಲ್ ಇಟ್ ಆಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆನಾ. ಸೊ ನೆಕ್ಸ್ಟ್ ನಾವು ಫೋಕಸ್ ಮಾಡೋದಾದ್ರೆ ಹ್ಯೂಮನ್ ಬ್ರೈನ್ ಬಗ್ಗೆ ಕ್ವಶನ್ ನ ಕೇಳ್ತಾರೆ. ಸೊ ಹ್ಯೂಮನ್ ಬ್ರೈನ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಸಿಂಪಲ್ ಆಗಿ ನಾನು ಬರ್ದು ಹೇಳ್ಕೊಡ್ತೀನಿ ನೋಡಿ. ಹ್ಯೂಮನ್ ಬ್ರೈನ್ ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್. ಹ್ಯೂಮನ್ ಬ್ರೈನ್ ಫಸ್ಟ್ ಆಫ್ ಆಲ್ ಇಟ್ ಇಸ್ ಕ್ಲಾಸಿಫೈಡ್ ಇಂಟು 3 ಮೇನ್ ಪಾರ್ಟ್ಸ್. 4 ಬ್ರೈನ್ ನೆನ್ಪಿಟ್ಕೊಳ್ಳಿ, 4 ಬ್ರೈನ್ ಇದೆ ಅಂಡ್ ಮಿಡ್ ಬ್ರೈನ್ ಇದೆ, 4 ಬ್ರೈನ್ ಇದೆ ಅಂಡ್ ಮಿಡ್ ಬ್ರೈನ್ ಇದೆ ಅಂಡ್ ಆಲ್ಸೋ ವಿ ಹ್ಯಾವ್ ಹೈಂಡ್ ಬ್ರೈನ್. 4 ಬ್ರೈನ್ ಇದೆ, ಮಿಡ್ ಬ್ರೈನ್ ಇದೆ, ಹೈಂಡ್ ಬ್ರೈನ್ ಇದೆ. ಓಕೆನಾ. ಸೊ 4 ಬ್ರೈನ್ is further classified into 3 parts. 3 parts ಆಗಿ ಕ್ಲಾಸಿಫೈ ಆಗಿದೆ. ಫಸ್ಟ್ ಒನ್ ಬಂದು ಸೆರೆಬ್ರಮ್. ಸೆಕೆಂಡ್ ಒನ್ ಬಂದು ಹೈಪೋಥಾಲಮಸ್ ಅಂತ ಹೇಳ್ತೀವಿ, ಹೈಪೋಥಾಲಮಸ್. ಅಂಡ್ ಥರ್ಡ್ ಒನ್ ಇಸ್ ಆಲ್ಫ್ಯಾಕ್ಟರಿ ಲೋಬ್ಸ್. ಈ ಮೂರು ಕೂಡ ದೇ ಆರ್ ದ ಬೈಫರ್ಕೇಶನ್ ಅಂಡರ್ ದ 4 ಬ್ರೈನ್. ನೆಕ್ಸ್ಟ್ ಮಿಡ್ ಬ್ರೈನ್ ಅಲ್ಲಿ ಯಾವುದೇ ರೀತಿ ಬೈಫರ್ಕೇಶನ್ಸ್ ಇಲ್ಲ. ಹೈಂಡ್ ಬ್ರೈನ್ ಗೆ ಬಂದ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವಿ ಹ್ಯಾವ್ 3 bifurcations. Hind brain is classified into cerebellum and also medulla and also the pons. So ಇದಕ್ಕೆ ಯಾವ್ದು ಫಂಕ್ಷನ್ಸ್ ಇದೆ ಅಂತ ಹೇಳ್ತೀನಿ, ಸ್ಟ್ರಾಂಗ್ ಆಗಿ ಕೇಳಿಸ್ಕೊಳ್ಳಿ. 4 ಬ್ರೈನ್ ನೋಡಿ, ಈ ಫಸ್ಟ್ ಪಾರ್ಟ್ ಇದೆ ಅಲ್ಲ, ಈ ಹೋಲ್ ಪಾರ್ಟ್ ಇದನ್ನ ನಾವೇನಂತ ಹೇಳ್ತೀವಿ, 4 ಬ್ರೈನ್ ಅಂತ ಹೇಳ್ತೀವಿ. ಓಕೆ, ಈ 4 ಬ್ರೈನ್ ಅಲ್ಲಿ 3 ಸಬ್ ಪಾರ್ಟ್ಸ್ ಇದೆ, ಸೆರೆಬ್ರಮ್, ಹೈಪೋಥಾಲಮಸ್, ಆಲ್ಫ್ಯಾಕ್ಟರಿ ಲೋಬ್ಸ್. ಸೆರೆಬ್ರಮ್ ಏನ್ ಮಾಡುತ್ತೆ, ಸೆರೆಬ್ರಮ್ ಇಸ್ ದ ಮೇನ್ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್. ನಿಮ್ಮ ಈ ಬ್ರೈನ್ ಮೇನ್ ಪಾರ್ಟ್ ಇದೆ ಇದಲ್ಲ, this is called as the thinking part. This is called as the cerebrum. ಇದನ್ನ ನಾವು thinking part ಅಂತ ಹೇಳಿ ಕರಿತೇವೆ. ಓಕೆನಾ. ಸೊ ಇಟ್ ಹೆಲ್ಪ್ಸ್ ಇನ್ ರೆಕಗ್ನೈಸಿಂಗ್ ದ ಸ್ಮೆಲ್ ಆಗಿರ್ಬೋದು, ಸೆನ್ಸೇಷನ್ ಆಫ್ ದ ಟೆಂಪರೇಚರ್ ಆಗಿರ್ಬೋದು, ಎಲ್ಲಾ ಒಂದು ಥಿಂಕಿಂಗ್ ಆಕ್ಟಿವಿಟಿನ ಸೆರೆಬ್ರಮ್ ಪ್ರೋಸೆಸ್ ಮಾಡುತ್ತೆ. ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಇದು. ಹೈಪೋಥಾಲಮಸ್ ಏನ್ ಮಾಡುತ್ತೆ, ಇಟ್ ವಿಲ್ ಕಂಟ್ರೋಲ್ಸ್ ಯುವರ್ ಹಂಗರ್. ನಿಮ್ಮ ಹಂಗರ್ ನ, ನಿಮ್ಮ ಸ್ಲೀಪ್ ನ, ಅಂದ್ರೆ ನೀವು ಎಷ್ಟೊತ್ತು ನಿದ್ದೆ ಮಾಡ್ಬೇಕು, ಎಷ್ಟು ಊಟ ಮಾಡ್ಬೇಕು, ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತದ್ದು ಹೈಪೋಥಾಲಮಸ್. ಹೈಪೋಥಾಲಮಸ್ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ನೀವು ಎಷ್ಟು ಊಟ ಮಾಡ್ತೀರಾ, ಎಷ್ಟು ಮಲ್ಕೊಳ್ಬೇಕು, ಇದೇನು ಗೊತ್ತಾಗ್ತಿರ್ಲಿಲ್ಲ. ಸೊ ಹೈಪೋಥಾಲಮಸ್ ಇಸ್ ಕಂಟ್ರೋಲಿಂಗ್ ದಿಸ್. ಮೂವಿಂಗ್ ಟು ಆಲ್ಫ್ಯಾಕ್ಟರಿ ಲೋಬ್ಸ್ ಏನ್ ಮಾಡುತ್ತೆ ಅಂದ್ರೆ, ಆಲ್ಫ್ಯಾಕ್ಟರಿ ಇಸ್ ನಥಿಂಗ್ ಬಟ್ ಸ್ಮೆಲ್. ಸೊ ಸ್ಮೆಲ್ ನ ರಿಲೇಟೆಡ್ ಆಗಿ ಅಂದ್ರೆ ಸೆನ್ಸ್ ಮಾಡೋಕ್ಕೋಸ್ಕರ ಈ ಒಂದು ಲೋಬ್ ಹೆಲ್ಪ್ ಮಾಡುತ್ತೆ. ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರುವಂತದ್ದು ಹೈಂಡ್ ಬ್ರೈನ್ ಫಂಕ್ಷನ್. ಹೈಂಡ್ ಬ್ರೈನ್ ಇನ್ವಾಲಂಟರಿ ಆಕ್ಷನ್ಸ್ ನ ಪರ್ಫಾರ್ಮ್ ಮಾಡುತ್ತೆ. ಇನ್ವಾಲಂಟರಿ ಆಕ್ಷನ್ ನ ಹೈಂಡ್ ಬ್ರೈನ್ ಪರ್ಫಾರ್ಮ್ ಮಾಡುತ್ತೆ. ಓಕೆನಾ. ಸೊ ಇನ್ವಾಲಂಟರಿ ಆಕ್ಷನ್ಸ್ ಯಾವ್ದು, ಸೇ ಫಾರ್ ಎಕ್ಸಾಂಪಲ್ ಸೆರೆಬೆಲ್ಲಮ್ ಮಾಡುವಂತ ಇನ್ವಾಲಂಟರಿ ಆಕ್ಷನ್ಸ್ ನೋಡೋಣ. ಸೆರೆಬೆಲ್ಲಮ್ ಫಂಕ್ಷನ್ ಏನು ಅಂತಂದ್ರೆ, ಇಟ್ ವಿಲ್ ಮೇಂಟೈನ್ ದ ಬಾಡಿ ಬ್ಯಾಲೆನ್ಸ್ ಅಥವಾ ಬಾಡಿ ಪೋಸ್ಚರ್. ನೀವು ವಾಕ್ ಮಾಡ್ಬೇಕಾದ್ರೆ, ವಾಕಿಂಗ್ ಇನ್ ದ ಸ್ಟ್ರೇಟ್ ಲೈನ್, ಪಿಕಿಂಗ್ ಅಪ್ ದ ಪೆನ್ಸಿಲ್, ಮೂವಿಂಗ್ ಇನ್ ದ ಜಿಗ್ಜಾಗ್ ಲೈನ್, ನೀವು ಹೇಗ್ ನಡೀತೀರಾ, ಹೇಗ್ ಕೂತಿದ್ದೀರಾ, ಹೇಗ್ ಮೂವ್ ಆಗ್ತಾ ಇದ್ದೀರಾ, ಎವ್ರಿ ಬಾಡಿ ಪೋಸ್ಚರ್ ಅಂಡ್ ಬ್ಯಾಲೆನ್ಸ್ ಇಸ್ ಕಂಟ್ರೋಲ್ಡ್ ಬೈ ಸೆರೆಬೆಲ್ಲಮ್. ನೆಕ್ಸ್ಟ್ ನೋಡೋದಾದ್ರೆ ಮೆಡ್ಯುಲಾ ಏನ್ ಮಾಡುತ್ತೆ ಅಂದ್ರೆ, ಕಾಫಿಂಗ್, ಸ್ನೀಸಿಂಗ್, ವಾಮಿಟಿಂಗ್, ರಿಫ್ಲೆಕ್ಸ್ ಆಕ್ಷನ್ಸ್ ಅಂತ ಹೇಳ್ತೀವಿ, ಸಡನ್ ಆಗಿ ಮಾಡುವಂತ ಆಕ್ಷನ್ಸ್, ಇದೆಲ್ಲವನ್ನ ಕಂಟ್ರೋಲ್ ಮಾಡುವಂತದ್ದು ಮೆಡ್ಯುಲ್ಲಾ. ನೆಕ್ಸ್ಟ್ ಪಾನ್ಸ್ ಗೆ ನೋಡೋದಾದ್ರೆ, ಪಾನ್ಸ್
It help in respiration. It controls the respirational activities. Respiration ಅನ್ನ ಇದು ಕಂಟ್ರೋಲ್ ಮಾಡುತ್ತೆ. ಓಕೆ, ಒಂದ್ ವೇಳೆ ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೇಳಿದ್ರೆ ಇಲ್ಲಿ ನಿಮ್ಗೆ 3 ಮಾರ್ಕ್ಸ್ ಬರುತ್ತೆ. ಕ್ಲಿಯರ್? ಸೊ ನೆನ್ಪಿಟ್ಕೊಳ್ಳಿ, ಏನೇನ್ ತಿಳ್ಕೊಳ್ಬೇಕು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ಸೊ ನೆಕ್ಸ್ಟ್ ನೀವೇನ್ ತಿಳ್ಕೊಳ್ಬೇಕು ಅಂತಂದ್ರೆ ಫೈನ್ ನೋಡ್ಕೊಳ್ಳಿ. ಸೊ ಈಗ ಇಷ್ಟು ಕೂಡ ನೀವು ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಹ್ಯೂಮನ್ ಬ್ರೈನ್ ಫಂಕ್ಷನ್ಸ್ ನೆನ್ಪಿಟ್ಕೊಳ್ಳಿ. ಸೆರೆಬ್ರಮ್ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್, ಹೈಪೋಥಾಲಮಸ್ ಕಂಟ್ರೋಲ್ ದ ಹಂಗರ್ ಅಂಡ್ ಸ್ಲೀಪ್, ಆಲ್ಫ್ಯಾಕ್ಟರಿ ಲೋಬ್ಸ್ ಕಂಟ್ರೋಲ್ಸ್ ದ ಸ್ಮೆಲ್ ರಿಲೇಟೆಡ್ ಇಶ್ಯೂಸ್. ಸೆರೆಬೆಲ್ಲಮ್ ಏನ್ ಮಾಡುತ್ತೆ? ಹೈಂಡ್ ಬ್ರೈನ್ ಅಲ್ಲಿ ಇದೆ. ಸೆರೆಬೆಲ್ಲಮ್ ಏನ್ ಮಾಡುತ್ತೆ? ಇಟ್ ವಿಲ್ ಕಂಟ್ರೋಲ್ ದ ಬಾಡಿ ಪೋಸ್ಚರ್ ಅಂಡ್ ಬ್ಯಾಲೆನ್ಸ್. ಮೆಡುಲಾ ಕಂಟ್ರೋಲ್ಸ್ ಕಾಫಿಂಗ್, ಸ್ನೀಸಿಂಗ್, ವಾಮಿಟಿಂಗ್. ಪಾಲ್ಸ್ ಕಂಟ್ರೋಲ್ ಮಾಡುತ್ತೆ ರೆಸ್ಪಿರೇಷನ್. ಹ್ಯೂಮನ್ ಬ್ರೈನ್ ಅನ್ನ 3 ಮಾರ್ಕ್ಸ್ ಗೆ ಕಲ್ತ್ಕೊಂಡಿರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಹಾರ್ಮೋನಲ್ ಸಿಸ್ಟಮ್ ಗೆ ಬಂದಾಗ ಏನ್ ಕ್ವಶನ್ ಕೇಳ್ಬೋದು ನಿಮ್ಗೆ? ಆಲ್ರೆಡಿ ನಾನು ಹೇಳಿದೀನಿ ಹಾರ್ಮೋನಲ್ ಸಿಸ್ಟಮ್ ಅಲ್ಲಿ ಹೇಗೆ ಮೆಸೇಜಸ್ ಟ್ರಾವೆಲ್ ಆಗುತ್ತೆ ಅಂತಂದ. ಇಟ್ ಟ್ರಾವೆಲ್ಸ್ ಇನ್ ಅ ಸ್ಲೋಯರ್ ಮೋಡ್ ಅಂಡ್ ಆಲ್ಸೋ ಇಟ್ ಟ್ರಾವೆಲ್ಸ್ ಆಸ್ ಎ ಕೆಮಿಕಲ್ ಇಂಪಲ್ಸ್ ಅಂತ ಹೇಳಿದೀನಿ ಆಲ್ರೆಡಿ. ಓಕೆ, ಸೊ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರುವಂತದ್ದು ಹಾರ್ಮೋನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ನ. ಸೊ ಈಗ ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಪೋಸ್ಟ್ ಮಾಡಿದೆ, ಅದರಲ್ಲಿ ಇದನ್ನ ಹೇಳಿದೀನಿ ಆಲ್ರೆಡಿ. ಸೊ ಕ್ವಿಕ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಥೈರಾಯ್ಡ್, ನೀವು ಏನೇನ್ ಗ್ಲ್ಯಾಂಡ್ಸ್ ಅನ್ನ ರಿಕಾಲ್ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಬಾಡಿನಲ್ಲಿ ಇರುವಂತ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಏನೇನ್ ಮಾಡುತ್ತೆ ಅಂದ್ರೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದನ್ನ ಫಂಕ್ಷನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇಟ್ ಹೆಲ್ಪ್ ಇನ್ ದ ರೆಗ್ಯುಲೇಷನ್ ಆಫ್ ದ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ದ ಫ್ಯಾಟ್ ಮೆಟಬಾಲಿಸಮ್. ಈ ವರ್ಡ್ ಇಂಪಾರ್ಟೆಂಟ್, ಮೆಟಬಾಲಿಸಮ್ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಥೈರಾಯ್ಡ್ ಏನ್ ಮಾಡುತ್ತೆ ಅಂದ್ರೆ ಥೈರಾಕ್ಸಿನ್ ಮೆಟಬಾಲಿಸಮ್ ರಿಲೇಟೆಡ್ ಆಕ್ಟಿವಿಟೀಸ್ ನ ಮಾಡುತ್ತೆ. ಮೆಟಬಾಲಿಸಮ್ ಅಂದ್ರೆ ಏನು? ಎಲ್ಲಾ ಕೆಮಿಕಲ್ ಆಕ್ಟಿವಿಟಿ, ನಮ್ಮ ಬಾಡಿನಲ್ಲಿ ಆಗುವಂತ ಎಲ್ಲಾ ಕೆಮಿಕಲ್ ಆಕ್ಟಿವಿಟೀಸ್ ನ ವಿ ವಿಲ್ ಕಾಲ್ ಇಟ್ ಆಸ್ ಮೆಟಬಾಲಿಸಮ್. ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಓಕೆ, ಒಂದ್ ವೇಳೆ ನಿಮ್ ಬಾಡಿನಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಏನಾದ್ರು ಪ್ರಾಪರ್ ಆಗಿ ರಿಲೀಸ್ ಆಗ್ಲಿಲ್ಲ ಅಂದ್ರೆ ಗಾಯ್ಟರ್ ಕಾಸ್ ಆಗುತ್ತೆ. ಯಾವಾಗ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗಲ್ಲ ಅಂದ್ರೆ ವೆನ್ ಇಟ್ ಈಸ್ ಇನ್ಸಫಿಷಿಯಂಟ್ ಇಂಟೇಕ್ ಆಫ್ ಅಯೋಡಿನ್. ನಿಮ್ ಬಾಡಿಗೆ ಯಾವಾಗ ಅಯೋಡಿನ್ ಪ್ರಾಪರ್ ಆಗಿ ಇಂಟೇಕ್ ಇರೋಲ್ಲ ಅವಾಗ ಏನಾಗುತ್ತೆ? ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡೋಲ್ಲ. ಓಕೆ, ಗ್ರೋತ್ ಹಾರ್ಮೋನ್ ಬಗ್ಗೆ ಕೂಡ ಆಲ್ರೆಡಿ ನಾನು ಹೇಳಿದೀನಿ. ಗ್ರೋತ್ ಹಾರ್ಮೋನ್ ಇಸ್ ರಿಲೀಸ್ಡ್ ಬೈ ದ ಪಿಟ್ಯೂಟರಿ ಗ್ಲ್ಯಾಂಡ್. ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೂಡ ಕರೀತೇವೆ. ಸೊ ಒಂದ್ ವೇಳೆ ಗ್ರೋತ್ ಹಾರ್ಮೋನ್ ಎಕ್ಸೆಸ್ ರಿಲೀಸ್ ಆದ್ರೆ person will be very tall. We will call it as the gigantism. The condition is gigantism. If the hormone is released less, then the condition is called as the dwarfism ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಬಂದು ಇನ್ಸುಲಿನ್ ಹಾರ್ಮೋನ್. ಇಟ್ ಇಸ್ ರಿಲೀಸ್ಡ್ ಬೈ ದ ಪ್ಯಾನ್ಕ್ರಿಯಾಸ್. ಇಲ್ಲೆಲ್ಲ ನಿಮಗೆ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಪ್ಯಾನ್ಕ್ರಿಯಾಸ್ ಇಂದ ರಿಲೀಸ್ ಆಗುತ್ತೆ ಇನ್ಸುಲಿನ್ ಹಾರ್ಮೋನ್. ಏನ್ ಫಂಕ್ಷನ್ ಮಾಡುತ್ತೆ ಇನ್ಸುಲಿನ್? ಇಟ್ ವಿಲ್ ಕಂಟ್ರೋಲ್ಸ್ ದ ಬ್ಲಡ್ ಶುಗರ್ ಲೆವೆಲ್. ನಮ್ಮ ಬಾಡಿನ ಬ್ಲಡ್ ಅಲ್ಲಿ ಶುಗರ್ ಇರುತ್ತೆ. ಆ ಶುಗರ್ ನ ಕಂಟ್ರೋಲ್ ಮಾಡುವಂತದ್ದು ಇನ್ಸುಲಿನ್ ಹಾರ್ಮೋನ್. ಒಂದ್ ವೇಳೆ ನಿಮ್ ಬಾಡಿನಲ್ಲಿ ಇನ್ಸುಲಿನ್ ಪ್ರಾಪರ್ ಆಗಿ ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ? ಬ್ಲಡ್ ಅಲ್ಲಿ ಇರುವಂತ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವೇನಾಗ್ತೀರಾ ಅಂದ್ರೆ ಡಯಾಬಿಟಿಕ್ ಪೇಷಂಟ್ ಆಗ್ತೀರಾ. ಯು ವಿಲ್ ಬಿಕಮ್ ಅ ಡಯಾಬಿಟಿಕ್ ಪೇಷಂಟ್. ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಿಫಿಷಿಯನ್ಸಿ ಆಫ್ ದ ಹಾರ್ಮೋನ್. ಒಂದ್ ವೇಳೆ ಈ ಹಾರ್ಮೋನ್ ಡಿಫಿಷಿಯನ್ಸಿ ಕಡಿಮೆ ಇದ್ರೆ ನಿಮ್ ಬಾಡಿನಲ್ಲಿ ನಿಮ್ಗೆ ಡಯಾಬಿಟಿಸ್ ಕಾಸ್ ಆಗುತ್ತೆ. ಜಸ್ಟ್ ನಾವು ಈಗ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇದನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಈ ಕೇಸ್ನ ಅಂದ್ರೆ ಡಾಕ್ಟರ್ ಸಜೆಸ್ಟ್ ದ ಪೇಷಂಟ್ಸ್ ಆಫ್ ದ ಡಯಾಬಿಟಿಸ್ ಟು ಟೇಕ್ ದ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್. ಇನ್ಸುಲಿನ್ ಇಂಜೆಕ್ಷನ್ ಅನ್ನ ತಗೊಳಕ್ ಹೇಳ್ತಾರೆ. ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಅನ್ನ ತಗೊಳಕ್ ಹೇಳ್ತಾರೆ. ಇಟ್ ಕಂಟ್ರೋಲ್ಸ್ ದ ಬ್ಲಡ್ ಶುಗರ್ ಲೆವೆಲ್. ಓಕೆ, ನೆಕ್ಸ್ಟ್ ಬಂದು ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಗ್ಲ್ಯಾಂಡ್ ಬಂದು ನಿಮ್ಮ ಕಿಡ್ನಿನ ಮೇಲೆ ಇರುತ್ತೆ. ಕಿಡ್ನಿನ ನಾವು ರೀನಲ್ ಅಂತ ಹೇಳ್ತೀವಿ. ಕಿಡ್ನಿ ಮೇಲೆ ಇದು ಅಟ್ಯಾಚ್ ಅಡಿಷನಲ್ ಆಗಿರೋದ್ರಿಂದ ಇದನ್ನ ಆಡ್ ರೀನಲ್. ನೋಡಿ, ಇದು ರೀನಲ್ ಅಡಿಷನಲ್ ಪಾರ್ಟ್ ಆಫ್ ರೀನಲ್ ಇಸ್ ಕಾಲ್ಡ್ ಆಸ್ ಆಡ್ರಿನಲ್. ಈ ಅಡ್ರಿನಲ್ ಗ್ಲ್ಯಾಂಡ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಪ್ರೊಡ್ಯೂಸಸ್ ದ ಹಾರ್ಮೋನ್ ಕಾಲ್ಡ್ ಆಸ್ ಅಡ್ರಿನಾಲಿನ್ ಹಾರ್ಮೋನ್. ಇದು ನೀವು ಯಾವಾಗ ಡೇಂಜರಸ್ ಸಿಚುಯೇಷನ್ ಅಲ್ಲಿ ಇರ್ತೀರಾ ಅಂದ್ರೆ ನೀವು ಯಾವ್ದೋ ಒಂದು ಸಿಚುಯೇಷನ್ ಅಲ್ಲಿ ಭಯ ಪಡ್ತಿರ್ತೀರಾ ಅಥವಾ ಏನೋ ಒಂದು ಡೇಂಜರಸ್ ಕಂಡೀಷನ್ ಇರುತ್ತೆ ಅಂತ ಟೈಮ್ ಅಲ್ಲಿ ಅಡ್ರಿನಾಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅಡ್ರಿನಾಲಿನ್ ಹಾರ್ಮೋನ್ ನಿಮ್ ಬಾಡಿನಲ್ಲಿ ಇಮಿಡಿಯೇಟ್ ಆಗಿ ಸೆಕ್ರೆಟ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಗೆ ಭಯ ಆದಾಗ ಏನಾಗುತ್ತೆ? ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಹಾರ್ಟ್ ಬೀಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ನಿಮ್ ಎಲ್ರಿಗೂ ಕೂಡ ಇದು ಫೀಲ್ ಆಗಿರುತ್ತೆ ಅನ್ಕೋತೀನಿ, ಭಯ ಆದಾಗ ಏನಾಗುತ್ತೆ. ಓಕೆ, ಸೊ ಇದೆಲ್ಲ ಕೂಡ ಆಗುತ್ತೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕೂಡ ಕರಿತೇವೆ. ಅಡ್ರಿನಾಲಿನ್ ಹಾರ್ಮೋನ್ ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೇವೆ. ಫೈನ್. ಸೊ ಫೀಡಿಂಗ್ ಮೆಕ್ಯಾನಿಸಮ್ ಬಗ್ಗೆ ಒಂದು ಸ್ಕಿಲ್ ಬೇಸ್ಡ್ ಕ್ವಶನ್ ಕೇಳ್ತಾರೆ. ಸೊ ಏನ್ ಕೇಳ್ತಾರೆ ಅಂದ್ರೆ, ಸೊ ಸಿ ದ ಅಮೌಂಟ್ ಆಫ್ ಹಾರ್ಮೋನ್ ಸೆಕ್ರೀಟೆಡ್ ಓಕೆ ಹೆಲ್ಪ್ ಇನ್ ದ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಬಾಡಿನಲ್ಲಿ ಯಾವುದೇ ಒಂದು ಹಾರ್ಮೋನ್ ಆಗಿರ್ಬೋದು, ಸೇ ಫಾರ್ ಎಕ್ಸಾಂಪಲ್ ಇವಾಗ ಅಡ್ರಿನಲ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುವಂತ ಅಡ್ರಿನಲ್ ಹಾರ್ಮೋನ್ ಆಗಿರ್ಬೋದು, ಇನ್ಸುಲಿನ್ ಹಾರ್ಮೋನ್ ಆಗಿರ್ಬೋದು, ಯಾವುದೇ ಒಂದು ಗ್ರೋತ್ ಹಾರ್ಮೋನ್ ಆಗಿರ್ಬೋದು, ಯಾವುದೇ ಒಂದು ಹಾರ್ಮೋನ್ ಆಗಿರ್ಬೋದು ಪ್ರಾಪರ್ ಆಗಿ ರಿಲೀಸ್ ಆಗ್ಬೇಕು. ಎಕ್ಸೆಸ್ ರಿಲೀಸ್ ಆಗ್ಬೋದು, ಡಿಫಿಷಿಯನ್ಸಿನೂ ಆಗ್ಬಾರ್ದು. ಓಕೆ, ಅದನ್ನೇ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ. ದಿ ಎಕ್ಸೆಸ್ ಅಮೌಂಟ್ ಆಫ್ ಆಸ್ ವೆಲ್ ಆಸ್ ದ ಡಿಫಿಷಿಯನ್ಸಿ ಆಫ್ ದ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ನಿಮ್ ಬಾಡಿನಲ್ಲಿ ಡಿಸಾರ್ಡರ್ ಅಂದ್ರೆ ಪ್ರಾಬ್ಲಮ್ ಕಾಸ್ ಮಾಡುತ್ತೆ. ಸೊ ಎ ಮೆಕ್ಯಾನಿಸಮ್ ಈಸ್ ಯೂಸ್ಡ್ ಬೈ ದ ಬಾಡಿ. ನಮ್ಮ ಬಾಡಿನಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ಆ ಮೆಕ್ಯಾನಿಸಮ್ ಏನ್ ಮಾಡುತ್ತೆ? ನಮ್ಮ ಬಾಡಿನ ರೆಗ್ಯುಲೇಟ್ ಮಾಡುತ್ತೆ ಫಾರ್ ದ ಸೆಕ್ರೀಷನ್ ಆಫ್ ದ ಪ್ರಾಪರ್ ಅಮೌಂಟ್ ಆಫ್ ಹಾರ್ಮೋನ್.
ಸೊ ಪ್ರಾಪರ್ ಅಮೌಂಟ್ ಆಫ್ ಹಾರ್ಮೋನ್ ಸೆಕ್ರೆಟ್ ಆದ್ರೆ ಏನಾಗುತ್ತೆ, ಫೀಡ್ಬ್ಯಾಕ್ ಕೂಡ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಇನ್ಸುಲಿನ್ ಇವಾಗ ಒಂದ್ ವೇಳೆ ಕಡಿಮೆ ರಿಲೀಸ್ ಆದ್ರೆ ಏನಾಗುತ್ತೆ, ಡಯಾಬಿಟಿಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಫೀಡ್ಬ್ಯಾಕ್ ಏನಾಯ್ತು, ಡಯಾಬಿಟಿಸ್ ಆಯ್ತು. ಹಾಗೆ ಓಕೆನಾ? ಸೊ ಇಫ್ ಶುಗರ್ ಲೆವೆಲ್ ಇನ್ಕ್ರೀಸಸ್ ಇನ್ ದ ಬ್ಲಡ್, ನಮ್ ಬಾಡಿ ಏನ್ ಮಾಡ್ಬೇಕು, ಇಟ್ ಹ್ಯಾಸ್ ಟು ರಿಲೀಸ್ ಮೋರ್ ಅಮೌಂಟ್ ಆಫ್ ಇನ್ಸುಲಿನ್ ಟು ಸಪ್ರೆಸ್ ದ ಬ್ಲಡ್ ಶುಗರ್ ಲೆವೆಲ್. ಒಂದ್ ವೇಳೆ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಅವ್ನು ಡಯಾಬಿಟಿಕ್ ಆಗ್ತಾನೆ. ಸೊ ಮೇನ್ ಆಗಿ ಏನ್ ಫೋಕಸ್ ಮಾಡ್ತಾ ಇದ್ದೀರಾ ಅಂದ್ರೆ, ಎನಿ ಹಾರ್ಮೋನ್ ವಿಚ್ ಇಸ್ ರಿಲೀಸ್ ಇನ್ ಅವರ್ ಬಾಡಿ ಹ್ಯಾಸ್ ಟು ಬಿ ರಿಲೀಸ್ ಇನ್ ಅ ಪ್ರಾಪರ್ ಕ್ವಾಂಟಿಟಿನಲ್ಲಿ ರಿಲೀಸ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಾವು ಕೋಆರ್ಡಿನೇಷನ್ ಆಫ್ ಪ್ಲಾಂಟ್ಸ್ ಅಲ್ಲಿ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಟ್ರೋಪಿಕ್ ಮೂವ್ಮೆಂಟ್ಸ್ ಅಂಡ್ ನ್ಯಾಸ್ಟಿಕ್ ಮೂವ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಬೇಕು. ತುಂಬಾ ಜನಕ್ಕೆ ನ್ಯಾಸ್ಟಿಕ್ ಮೂವ್ಮೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಟ್ರೋಪಿಕ್ ಮೂವ್ಮೆಂಟ್ ಅಂದ್ರೆ ಏನು ಅಂದ್ರೆ, ಮೂವ್ಮೆಂಟ್ ಆಫ್ ದ ಪ್ಲಾಂಟ್ ರಿಲೇಟೆಡ್ ಟು ಗ್ರೋತ್ ಅಂತ ಹೇಳ್ತೀವಿ, ಅಥವಾ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ ಆಫ್ ದ ಪ್ಲಾಂಟ್ ಅಂತ ಹೇಳ್ತೀವಿ. ಟ್ರೋಪಿಕ್ ಮೂವ್ಮೆಂಟ್ಸ್ ಅಂದ್ರೆ ಪ್ಲಾಂಟ್ ಏನಾಗುತ್ತೆ, ಮೂವ್ಮೆಂಟ್ ಇಟ್ ಇಸ್ ಶೋಯಿಂಗ್ ದ ಮೂವ್ಮೆಂಟ್ ರಿಲೇಟೆಡ್ ಟು ಗ್ರೋತ್. ನ್ಯಾಸ್ಟಿಕ್ ಮೂವ್ಮೆಂಟ್ ಅಂದ್ರೆ ಪ್ಲಾಂಟ್ಸ್ ಡಸ್ ನಾಟ್ ಶೋ ದ ಮೂವ್ಮೆಂಟ್ ರಿಲೇಟೆಡ್ ಟು ಗ್ರೋತ್. ನ್ಯಾಸ್ಟಿಕ್ ಮೂವ್ಮೆಂಟ್ ಗೆ ಎಕ್ಸಾಂಪಲ್ ಟಚ್ ಮಿ ನಾಟ್ ಪ್ಲಾಂಟ್, ಮಿಮೋಸಾ ಪುಡಿಕಾ ಅಂತ ಹೇಳ್ತೀವಿ. ಓಕೆ, ಮಿಮೋಸಾ ಪುಡಿಕಾ ಅಥವಾ ನಾವು ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಹೇಳ್ತೀವಿ. ಈ ಟಚ್ ಮಿ ನಾಟ್ ಪ್ಲಾಂಟ್ ಏನ್ ಮಾಡುತ್ತೆ, ಇದರ ಲೀಫ್ ನ ನೀವು ನೋಡಿ ಅಬ್ಸರ್ವ್ ಮಾಡಿರ್ತೀರಾ. ನೀವು ಟಚ್ ಮಿ ನಾಟ್ ಪ್ಲಾಂಟ್ ಅನ್ನ ಇಲ್ಲಿ ಟಚ್ ಮಾಡಿದ್ರೆ ಏನಾಗುತ್ತೆ, ಪ್ಲಾಂಟ್ ನ ಲೀಫ್ ಈ ಕಡೆಯಿಂದ ಹಿಂಗ್ ಫೋಲ್ಡ್ ಆಗುತ್ತೆ. ಓಕೆ, ಯಾಕೆ ಇಲ್ಲಿಂದ ಫೋಲ್ಡ್ ಆಗುತ್ತೆ ನೀವು ಈ ಕಡೆಯಿಂದ ಟಚ್ ಮಾಡಿದಾಗ ಅಂತಂದ್ರೆ, ಸೊ ಇದೇನಾಗುತ್ತೆ, ಈ ಲೀಫ್ ಅಲ್ಲಿರುವಂತ ಸೆಲ್ಸ್ ಅಲ್ಲಿ ವಾಟರ್ ಇರುತ್ತೆ. ಆ ವಾಟರ್ ನ ಕಾನ್ಸಂಟ್ರೇಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಲೀಫ್ ನ ಟಚ್ ಮಾಡಿದ ತಕ್ಷಣ ಸೆಲ್ ಅಲ್ಲಿರುವಂತ ವಾಟರ್ ಏನಾಗುತ್ತೆ, ಇಟ್ ಊಸಸ್ ಔಟ್, ಅಂದ್ರೆ ಹೊರಗಡೆ ಬಂದ್ಬಿಡುತ್ತೆ. ಶೆಲ್ ಏನಾಗುತ್ತೆ, ಅವಾಗ ಈ ರೀತಿ ಇರುವಂತ ಶೆಲ್ ಈ ರೀತಿ ಶ್ರಿಂಕ್ ಆಗ್ಬಿಡುತ್ತೆ. ಶ್ರಿಂಕ್ ಆದಾಗ ಏನಾಗುತ್ತೆ, ಲೀಫ್ ಕ್ಲೋಸ್ ಆಗುತ್ತೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್. ನೀವು ಲೀಫ್ ನ ಟಚ್ ಮಾಡಿದಾಗ ಇದೇ ಆಗುವಂತದ್ದು. ಸೆಲ್ಸ್ ಅಲ್ಲಿರುವಂತ ವಾಟರ್ ಏನಾಗುತ್ತೆ, ಲಾಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಆಫ್ ವಾಟರ್ ಲಾಸ್ ಆಗುತ್ತೆ, ಶೆಲ್ ಶ್ರಿಂಕ್ ಆಗುತ್ತೆ, ಲೀಫ್ ಕ್ಲೋಸ್ ಆಗುತ್ತೆ. ಬಟ್ ಈ ಒಂದು ಆಕ್ಟಿವಿಟಿ ಇಲ್ಲೇನಾಗ್ತಾ ಇದೆ, ಇಟ್ ಇಸ್ ನಾಟ್ ರಿಲೇಟೆಡ್ ಟು ಗ್ರೋತ್. ಸೊ ಇಲ್ಲಿ ಯಾವುದೇ ರೀತಿ ಗ್ರೋತ್ ಆಗ್ತಾ ಇಲ್ಲ, ಲೀಫ್ ಕ್ಲೋಸ್ ಆಗ್ತಿರೋದ್ರಿಂದ ಗ್ರೋತ್ ಆಗ್ತಾ ಇಲ್ಲ. ಬಟ್ ಟ್ರೋಪಿಕ್ ಮೂವ್ಮೆಂಟ್ಸ್ ಅಲ್ಲಿ ಏನಾಗುತ್ತೆ, ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಶೋಸ್ ದ ಪ್ಲಾಂಟ್ ಶೋಸ್ ದ ಮೂವ್ಮೆಂಟ್ ರಿಲೇಟೆಡ್ ಟು ಗ್ರೋತ್. ಎಕ್ಸಾಂಪಲ್ ನಾವು ತಿಳ್ಕೊಳ್ಳುವಂತದ್ದು ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್, ಕೀಮೋಟ್ರೋಪಿಸಮ್. ಫೋಟೋ ಅಂದ್ರೆ ಲೈಟ್, ಜಿಯೋ ಅಂದ್ರೆ ಗ್ರಾವಿಟಿ, ಹೈಡ್ರೋ ಅಂದ್ರೆ ವಾಟರ್, ಕೀಮೋ ಅಂದ್ರೆ ಕೆಮಿಕಲ್. ಅರ್ಥ ಆಯ್ತಾ? ಸೊ ಫೋಟೋಟ್ರೋಪಿಸಮ್ ಅಂದ್ರೆ ಏನು, ದ ರೆಸ್ಪಾನ್ಸ್ ಆಫ್ ಪ್ಲಾಂಟ್ ವಿತ್ ರೆಸ್ಪಾನ್ಸ್ ಟು ಸನ್ಲೈಟ್. ಪ್ಲಾಂಟ್ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪ್ಲಾಂಟ್ ಇದೆ, ಈ ಪ್ಲಾಂಟ್ ಏನಾಗ್ತಾ ಇದೆ, ಇಲ್ಲಿ ಸನ್ಲೈಟ್ ಕಡೆಗೆ ಏನಾಗ್ತಾ ಇದೆ, ಬೆಂಡ್ ಆಗ್ತಾ ಇದೆ. ಯಾಕೆ, ಇಟ್ ಇಸ್ ಶೋಯಿಂಗ್ ದ ಫೋಟೋಟ್ರೋಪಿಕ್ ಮೂವ್ಮೆಂಟ್. ಮೂವ್ಮೆಂಟ್ ಇಲ್ಲಿ ಡೆವಲಪ್ ಆಗ್ತಿದೆ, ಪ್ಲಾಂಟ್ ಏನಾಗ್ತಾ ಇದೆ, ಮೂವ್ಮೆಂಟ್ ಅನ್ನ ತೋರಿಸ್ತಾ ಇದೆ, ಗ್ರೋತ್ ಕೂಡ ಆಗ್ತಾ ಇದೆ. ಫೋಟೋಟ್ರೋಪಿಸಮ್. ಈಗ ಈ ಪಾಟ್ ಅಲ್ಲಿ ವಾಟರ್ ಇದೆ, ಇಲ್ಲಿ ವಾಟರ್ ಹಾಕಿದಿರ, ಸೊ ಎಲ್ಲಿ ವಾಟರ್ ಇರುತ್ತೋ ಅಲ್ಲಿ ಏನಾಗುತ್ತೆ, ರೂಟ್ಸ್ ಡೆವಲಪ್ ಆಗುತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಹೈಡ್ರೋಟ್ರೋಪಿಸಮ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಹೈಡ್ರೋಟ್ರೋಪಿಸಮ್. ಮೂವ್ಮೆಂಟ್ ಆಫ್ ಪ್ಲಾಂಟ್ಸ್ ವಿತ್ ರೆಸ್ಪಾನ್ಸ್ ಟು ದ ಗ್ರೋತ್ ಆಫ್ ದ, ದಟ್ ಇಸ್ ಮೂವ್ಮೆಂಟ್ ಆಫ್ ಪ್ಲಾಂಟ್ ವಿತ್ ರೆಸ್ಪಾನ್ಸ್ ಟು ವಾಟರ್ ಅಂತ ಹೇಳ್ತೀವಿ. ಕೀಮೋಟ್ರೋಪಿಸಮ್ ಅಂದ್ರೆ ಏನು, ಸೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹ್ಯೂಜ್ ಲ್ಯಾಂಡ್ ಅಲ್ಲಿ ಫರ್ಟಿಲೈಸರ್ ನ ಆಡ್ ಮಾಡಿದೀವಿ. ಸೊ ಇಲ್ಲೊಂದು ಪ್ಲಾಂಟ್ ಇದೆ, ಈ ಪ್ಲಾಂಟ್ ಏನ್ ಬೇಕು, ಫರ್ಟಿಲೈಸರ್ ಬೇಕು. ಸೊ ಬೇಕಾಗಿರೋದ್ರೆ ಏನ್ ಮಾಡುತ್ತೆ, ಈ ರೂಟ್ಸ್ ಅನ್ನ ಈ ಒಂದು ಕೆಮಿಕಲ್ಸ್ ಕಡೆಗೆ ಅಥವಾ ಫರ್ಟಿಲೈಸರ್ ಕಡೆಗೆ ಇದು ಗ್ರೋತ್ ಅನ್ನ ತೋರಿಸುತ್ತೆ. ಸೊ ಗ್ರೋತ್ ಆಫ್ ಪ್ಲಾಂಟ್ ವಿತ್ ರೆಸ್ಪಾನ್ಸ್ ಟು ಕೆಮಿಕಲ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ಕೀಮೋಟ್ರೋಪಿಸಮ್. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಇದರಲ್ಲಿ ನಿಮ್ಗೆ ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂಡ್ ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತ ಕ್ವಶನ್ ಕೇಳ್ಬೋದು. ಪಾಸಿಟಿವ್ ಓಕೆ, ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂಡ್ ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತ ಕೇಳ್ಬೋದು. ಪಾಸಿಟಿವ್ ಅಂಡ್ ನೆಗೆಟಿವ್ ಫೋಟೋಟ್ರೋಪಿಕ್ ಮೂವ್ಮೆಂಟ್ಸ್ ಅಂತ ಕೇಳ್ಬೋದು. ಸೇ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪ್ಲಾಂಟ್ ಇದೆ ಅಲ್ವಾ, ಈ ಪ್ಲಾಂಟ್ ಏನಾಗ್ತಾ ಇದೆ, ಸನ್ಲೈಟ್ ಕಡೆಗೆ ಬೆಂಡ್ ಆಗ್ತಾ ಇದೆ. ಸನ್ಲೈಟ್ ಕಡೆಗೆ ಬೆಂಡ್ ಆಗ್ತಿರೋದ್ರಿಂದ ಈಗ ಏನಾಗ್ತಾ ಇದೆ, ಈ ಶೂಟ್ ಇದೆ ಅಲ್ಲ, ಈ ಶೂಟ್ ಏನಾಗ್ತಾ ಇದೆ, ಇಟ್ ಇಸ್ ಶೋಯಿಂಗ್ ದ ಪಾಸಿಟಿವ್ ಫೋಟೋಟ್ರೋಪಿಕ್ ಮೂವ್ಮೆಂಟ್. ಯಾವ ಕಡೆಗೆ ಬೆಂಡ್ ಆಗ್ತದೆ, ಫಾರ್ ಎಕ್ಸಾಂಪಲ್ ಈಗ ಶೂಟ್ ಏನಾಗ್ತಾ ಇದೆ, ಇದು ಪಾಸಿಟಿವ್ಲಿ ಫೋಟೋಟ್ರೋಪಿಕ್, ನೆಗೆಟಿವ್ಲಿ ಫೋಟೋಟ್ರೋಪಿಕ್ ಅಂತ ಕೇಳ್ಬೋದು. ಶೂಟ್ ಏನಾಗ್ತಾ ಇದೆ, ಪಾಸಿಟಿವ್ಲಿ ಫೋಟೋಟ್ರೋಪಿಕ್, ಯಾಕೆಂದ್ರೆ ಇದು ಸನ್ಲೈಟ್ ಕಡೆಗೆ ಬೆಂಡ್ ಆಗ್ತಾ ಇದೆ. ಬಟ್ ರೂಟ್ ಏನಾಗ್ತಾ ಇದೆ, ಸನ್ಲೈಟ್ ಕಡೆಗೆ ಬೆಂಡ್ ಆಗ್ತಾ ಇಲ್ಲ, ಸೊ ಇಟ್ ಇಸ್ ಅವೇ ಫ್ರಮ್ ದ ಸನ್ಲೈಟ್. ಸೊ ಇದು ನೆಗೆಟಿವ್ಲಿ ಫೋಟೋಟ್ರೋಪಿಕ್. ಏನಾಗ್ತಾ ಇದೆ, ರೂಟ್ ನೆಗೆಟಿವ್ಲಿ ಫೋಟೋಟ್ರೋಪಿಕ್. ಇನ್ನೂ ಸಿಂಪಲ್ ಆಗಿ ಹೇಳ್ತಾ ಇದೆ ಅಂದ್ರೆ, ಯಾವುದಕ್ಕೆ ಫೋಕಸ್ ಆಗ್ತಾ ಇದೆ ಅದು ಪಾಸಿಟಿವ್, ಅದರಿಂದ ಅವೇ ಇರುವಂತದ್ದೇ ನೆಗೆಟಿವ್. ಓಕೆನಾ? ಈಗ ನಾವು ಜಿಯೋಟ್ರೋಪಿಕ್ ತಗೊಳ್ಳೋಣ. ಜಿಯೋಟ್ರೋಪಿಕ್ ತಗೊಂಡಾಗ ರೂಟ್ ಏನಾಗಿರುತ್ತೆ, ಗ್ರಾವಿಟಿ ಕಡೆಗಿದೆ, ಸಾಯಿಲ್ ಕಡೆಗಿರುತ್ತೆ. ಸೊ ರೂಟ್ ಏನಾಗಿದೆ, ಪಾಸಿಟಿವ್ ಫೋಟೋಟ್ರೋಪಿಕ್ ಆಗಿದೆ. ಅದ್ರ ಶೂಟ್ ಯಾವಾಗ್ಲೂ ಏನಾಗುತ್ತೆ, ಅಬೋವ್ ದ ಸಾಯಿಲ್ ಇರುತ್ತೆ, ಇದು ನೆಗೆಟಿವ್ಲಿ ಫೋಟೋಟ್ರೋಪಿಕ್ ಆಗಿರುತ್ತೆ. ಐ ಥಿಂಕ್ ನಿಮ್ಗೆ ಐಡಿಯಾ ಬಂತು ಅನ್ಕೋತೀನಿ. ನೋಡಿ, ಈ ರೀತಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ ನಿಮ್ಗೆ ಈ ಲೆಸನ್ ಅಲ್ಲಿ ತಿಳ್ಕೊಳ್ಬೇಕಾಗಿರುವಂತದ್ದು ಹಾರ್ಮೋನ್ಸ್, ಪ್ಲಾಂಟ್ ಹಾರ್ಮೋನ್ಸ್ ರಿಲೇಟೆಡ್ ಒಂದು ಕ್ವಶನ್ ಅನ್ನ ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. 4 ಪ್ಲಾಂಟ್ ಹಾರ್ಮೋನ್ಸ್ ಆರ್ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಅಂಡ್ ಆಬ್ಸಿಸಿಕ್ ಆಸಿಡ್. ಈ 4 ಹಾರ್ಮೋನ್ಸ್ ನೋಡಿ, ಫಸ್ಟ್ 3 ಹಾರ್ಮೋನ್ಸ್ ಅನ್ನ ನಾವು
ಪ್ಲಾಂಟ್ ದಟ್ ಇಸ್ ಗ್ರೋತ್ ಪ್ರಮೋಟರ್ಸ್ ಅಂತ ಹೇಳ್ತೀವಿ. ಈ ಫೋರ್ತ್ ಅನ್ನ ಗ್ರೋತ್ ಇನ್ಹಿಬಿಟರ್ ಅಂತ ಹೇಳಿ ಕರಿತೀವಿ. ಓಕೆ, ಆಕ್ಸಿನ್ ಏನ್ ಮಾಡುತ್ತೆ, ಜಸ್ಟ್ ಸಿಂಪಲ್ ಆಗಿ ಬರೀರಿ, ಇಷ್ಟೊಂದು ಆನ್ಸರ್ ಬರೆಯುವಂತ ಅಗತ್ಯ ಇಲ್ಲ. ಸೊ ಆಕ್ಸಿನ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ ಇನ್ ದ ಸೆಲ್ ಇಲಾಂಗೇಷನ್ ಅಂತ ಬರೀರಿ, ಆರ್ ಇಟ್ ಹೆಲ್ಪ್ ಇನ್ ದ ಗ್ರೋತ್ ಆಫ್ ದ ಸೆಲ್ಸ್ ಅಂತ ಬರೀರಿ. ಓಕೆ, ಆರ್ ಇಟ್ ಹೆಲ್ಪ್ಸ್ ಇನ್ ದ ಇಟ್ ಮೇಕ್ ದ ಸೆಲ್ಸ್ ಟು ಗ್ರೋ ಲಾಂಗರ್ ಅಂತ ಬರೀರಿ. ಹೇಗಾದ್ರೂ ಬರಿಬಹುದು, ಸೆಲ್ ಇಲಾಂಗೇಷನ್ ಅನ್ನೋ ಕಾನ್ಸೆಪ್ಟ್ ಇರ್ಬೇಕು. ಅರ್ಥ ಆಗ್ತಿದ್ಯಾ? ಆಕ್ಸಿನ್ ಹೆಲ್ಪ್ ಇನ್ ಸೆಲ್ ಇಲಾಂಗೇಷನ್. ಓಕೆ, ಅಂಡ್ ಆಕ್ಸಿನ್ ಇಸ್ ಸಿಂಥಸೈಸ್ಡ್ ಅಟ್ ದ ಶೂಟ್ ಟಿಪ್ಸ್. ನಿಮಗೆ ಅದು ಗೊತ್ತಿರಬೇಕು. ಶೂಟ್ ಟಿಪ್ಸ್ ಅಲ್ಲಿ ಆಕ್ಸಿನ್ ಸಿಂಥಸೈಸ್ ಆಗುತ್ತೆ. ಆಕ್ಸಿನ್ ಒಂದ್ ವೇಳೆ ಪ್ರಾಪರ್ ಆಗಿ ಸಿಂಥಸೈಸ್ ಆದ್ರೆ ಪ್ಲಾಂಟ್ ತುಂಬಾ ಟಾಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಜಿಬ್ಬರ್ಲಿನ್ ಏನ್ ಮಾಡುತ್ತೆ? ಜಿಬ್ಬರ್ಲಿನ್ ಹೆಲ್ಪ್ ಇನ್ ದ ಗ್ರೋತ್ ಆಫ್ ದ ಸ್ಟೆಮ್. ಸಿಂಪಲ್ ಆನ್ಸರ್ ಇದೆ, ಇದನ್ನೇ ಬರೀರಿ. ಸೈಟೋಕೈನಿನ್ ಏನ್ ಮಾಡುತ್ತೆ? ಇಟ್ ಪ್ರಮೋಟ್ಸ್ ದ ಸೆಲ್ ಡಿವಿಷನ್. ಅಂಡ್ ಈ ಸೈಟೋಕೈನಿನ್ ಸೆಲ್ ಡಿವೈಡ್ ಮಾಡೋದ್ರಿಂದ ಇದರ ಕಾನ್ಸಂಟ್ರೇಷನ್ ಇಟ್ ಇಸ್ ಸೀನ್ ಮೋರ್ ಇನ್ ದ ಕೇಸ್ ಆಫ್ ಫ್ರೂಟ್ಸ್ ಅಂಡ್ ಸೀಡ್ಸ್. ಸೀಡ್ಸ್ ಅಲ್ಲಿ ಫ್ರೂಟ್ಸ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಮೂವಿಂಗ್ ಟು ನೆಕ್ಸ್ಟ್ ಆಬ್ಸಿಸಿಕ್ ಆಸಿಡ್ ನೋಡೋದಾದ್ರೆ, ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ? ಇಟ್ ವಿಲ್ ಸ್ಟಾಪ್ ದ ಗ್ರೋತ್ ಆಫ್ ದ ಪ್ಲಾಂಟ್. ಸ್ಟಾಪ್ ಮಾಡುತ್ತೆ ಗ್ರೋತ್ ಆಫ್ ದ ಪ್ಲಾಂಟ್ ನ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಲ್ಟಿಂಗ್ ಆಫ್ ಲೀವ್ಸ್. ವಿಲ್ಟಿಂಗ್ ಆಫ್ ಲೀವ್ಸ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಓಕೆ, ಸೊ ಇಲ್ಲಿಗೆ ನಿಮ್ಮ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಲೆಸನ್ ಕೂಡ ಮುಗಿತು. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಏನೇನ್ ಕೇಳ್ತಾರೆ ಅಂತ ನಾವೀಗ ತಿಳ್ಕೊಂಡ್ವಿ. ಸೊ ಫಸ್ಟ್ಲಿ ನಾವು 4 marks ಲೈಫ್ ಪ್ರೋಸೆಸ್, 6 marks ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಅಂಡ್ ಈಗ 2 marks ಅವರ್ ಎನ್ವಿರಾನ್ಮೆಂಟ್ ಗೆ ಫೋಕಸ್ ಮಾಡ್ತಾ ಇದೀವಿ. ಟೋಟಲಿ ಈಗ ನಾನು 12 ಮಾರ್ಕ್ ನ ಕಂಪ್ಲೀಟ್ ಮಾಡ್ದಂಗೆ ಆಯ್ತು ಅವರ್ ಎನ್ವಿರಾನ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ. ಅವರ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಫೋಕಸ್ ಮಾಡಬೇಕಾಗಿರುವಂತ ಕಾನ್ಸೆಪ್ಟ್ ಎಕೋಸಿಸ್ಟಮ್ ಅಂದ್ರೆ ಏನು ಅಂತ ಕೇಳ್ತಾರೆ. ಸೊ ಇಂಟ್ರಾಕ್ಷನ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್, ಇಂಟ್ರಾಕ್ಷನ್ ಬಿಟ್ವೀನ್ ದ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಅನ್ ಎನ್ವಿರಾನ್ಮೆಂಟ್, ಅದನ್ನ ನಾವು ಇಕೋಸಿಸ್ಟಮ್ ಅಂತ ಹೇಳ್ತೀವಿ. ನ್ಯಾಚುರಲ್ ಇಕೋಸಿಸ್ಟಮ್ ಯಾವುದು, ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಯಾವುದು ಅಂತ ಗೊತ್ತಿರಲಿ. ನ್ಯಾಚುರಲ್ ಇಕೋಸಿಸ್ಟಮ್ ಅಂದ್ರೆ ಇಟ್ ಈಸ್ ಕ್ರಿಯೇಟೆಡ್ ನ್ಯಾಚುರಲಿ. ಎಕ್ಸಾಂಪಲ್ ಫಾರೆಸ್ಟ್ ಆಗಿರ್ಬೋದು, ಓಷನ್ ಆಗಿರ್ಬೋದು, ಲೇಕ್ ಆಗಿರ್ಬೋದು. ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂದ್ರೆ ಮ್ಯಾನ್ ಮೇಡ್, ಗಾರ್ಡನ್ ಆಗಿರ್ಬೋದು, ಕ್ರಾಪ್ ಫೀಲ್ಡ್, ಅಕ್ವಾರಿಯಂ, ಇದೆಲ್ಲ ಕೂಡ ಮ್ಯಾನ್ ಮೇಡ್ ಆಗಿದೆ. ಇದು ಆರ್ಟಿಫಿಷಿಯಲ್. ಇಂಟ್ರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಅಂಡ್ ಎಬಯೋಟಿಕ್ ನ ನಾವು ಕರಿತೀವಿ ಎಕೋಸಿಸ್ಟಮ್ ಅಂತ. ಓಕೆ, ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ನೆಕ್ಸ್ಟ್ ಗೊತ್ತಿರಬೇಕು ಪ್ರೊಡ್ಯೂಸರ್ಸ್ ಅಂದ್ರೆ ಯಾರು, ಕನ್ಸ್ಯೂಮರ್ಸ್ ಅಂದ್ರೆ ಯಾರು, ಕನ್ಸ್ಯೂಮರ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಿರ್ಬೇಕು. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ ಸೊ ಗ್ರಾಸ್, ಗ್ರಾಸ್ ಹಾಪರ್, ಗ್ರಾಸ್ ಹಾಪರ್, ಫ್ರಾಗ್, ಓಕೆ, ಸ್ನೇಕ್ ಅಂಡ್ ವಲ್ಚರ್ ಅಂತ ಅನ್ಕೊಳ್ಳಿ. ಓಕೆ, ಇಷ್ಟೊಂದು ಆರ್ಗ್ಯಾನಿಸಮ್ ನ ಕೊಟ್ಟು ಈಗ ನಿಮ್ಗೆ ಸೊ ಫೈಂಡ್ ಔಟ್ ದ ಸೆಕೆಂಡರಿ ಕನ್ಸ್ಯೂಮರ್ ಅಮಾಂಗ್ ದ ಫಾಲೋಯಿಂಗ್ ಫುಡ್ ಚೈನ್ ಅಂತ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಕೂಡ ಫಸ್ಟ್ ಪ್ಲಾಂಟ್ಸೇ ಇರುತ್ತೆ ಫುಡ್ ಚೈನ್ ಅಲ್ಲಿ, ಪ್ಲಾಂಟ್ಸ್. ಈ ಪ್ಲಾಂಟ್ ಏನಾಗಿದೆ ಅಂದ್ರೆ ಇಟ್ ಈಸ್ ಎ ಪ್ರೊಡ್ಯೂಸರ್. ಪ್ಲಾಂಟ್ ಈಸ್ ಅ ಪ್ರೊಡ್ಯೂಸರ್, ಯಾವಾಗ್ಲೂ ಕೂಡ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗುವಂತದ್ದು ಹರ್ಬಿವೋರು, ಯಾಕಂದ್ರೆ ಪ್ಲಾಂಟ್ ನ ಈಟ್ ಮಾಡುವಂತದ್ದು ಹರ್ಬಿವೋರು. ಇದನ್ನ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ವಿ ಕಾಲ್ ದಮ್ ಆಸ್? ವಿ ಕಾಲ್ ದಮ್ ಆಸ್ ಪ್ರೈಮರಿ ಕನ್ಸ್ಯೂಮರ್. ಪ್ರೈಮರಿ ಕನ್ಸ್ಯೂಮರ್ ನ ಕನ್ಸ್ಯೂಮ್ ಮಾಡುವಂತ ಒಂದು ನೆಕ್ಸ್ಟ್ ಆರ್ಗ್ಯಾನಿಸಮ್ ಸೆಕೆಂಡರಿ ಕನ್ಸ್ಯೂಮರ್. ಹಾಗಾದ್ರೆ ಸೆಕೆಂಡರಿ ಕನ್ಸ್ಯೂಮರ್ ಯಾರಿಲ್ಲಿ? ಸೆಕೆಂಡರಿ ಕನ್ಸ್ಯೂಮರ್ ಇಸ್ ದ ಫ್ರಾಗ್. ಸ್ನೇಕ್ ಬಂದು ಟರ್ಷರಿ ಕನ್ಸ್ಯೂಮರ್ ಆಗಿರುತ್ತೆ, ಅಂಡ್ ವಲ್ಚರ್ ಬಂದು ಕ್ವಾಟರ್ನರಿ ಕನ್ಸ್ಯೂಮರ್ ಆಗಿರುತ್ತೆ. ಸ್ನೇಕ್ ಬಂದು ಟರ್ಷಿಯರಿ ಕನ್ಸ್ಯೂಮರ್ ಆಗಿರುತ್ತೆ. ಓಕೆನಾ? ಸೊ ಯಾರ್ಯಾರು ಯಾವ್ಯಾವ ಸ್ಟೆಪ್ ಅಲ್ಲಿ ಇದ್ದಾರೆ ಫುಡ್ ಚೈನ್ ಅಲ್ಲಿ ಅಂತ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇದೇ ಒಂದು ಫುಡ್ ಚೈನ್ ಇಟ್ಕೊಂಡು ನೇಮ್ ದ ಆರ್ಗ್ಯಾನಿಸಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಥರ್ಡ್ ಟ್ರೋಪಿಕ್ ಲೆವೆಲ್ ಅಂತ ಕೇಳಬಹುದು. ಥರ್ಡ್ ಟ್ರೋಪಿಕ್ ಲೆವೆಲ್ ಅಲ್ಲಿ ಇರುವಂತ ಆರ್ಗ್ಯಾನಿಸಮ್ ಯಾವುದು ಅಂತ ಕೇಳಬಹುದು. ನೋಡಿ, ಗ್ರಾಸ್ ಬಂದು ಫಸ್ಟ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಇದೆ, ಗ್ರಾಸ್ ಹಾಪರ್ ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಇದೆ. ನೋಡಿ, ಈ ತರದ ಪಿರಾಮಿಡ್ ಇದೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಅಲ್ವಾ? ಈ ಪಿರಾಮಿಡ್ ನೋಡಿದಾಗ ಏನಾಗುತ್ತೆ, ಫಸ್ಟ್ ಇಲ್ಲಿ ಗ್ರಾಸ್, ನೆಕ್ಸ್ಟ್ ಏನಿರುತ್ತೆ ಗ್ರಾಸ್ ಹಾಪರ್ ಇರುತ್ತೆ. ಸೊ ನೆಕ್ಸ್ಟ್ ಏನಾಗಿರುತ್ತೆ, ಇಲ್ಲಿ ಫ್ರಾಗ್ ಇರುತ್ತೆ, ನೆಕ್ಸ್ಟ್ ಇಲ್ಲಿ ಸ್ನೇಕ್ ಇರುತ್ತೆ. ಸೊ ಗ್ರಾಸ್ ಬಂದು ಫಸ್ಟ್ ಟ್ರಾಪಿಕ್ ಲೆವೆಲ್, ಗ್ರಾಸ್ ಹಾಪರ್ ಸೆಕೆಂಡ್ ಟ್ರಾಪಿಕ್ ಲೆವೆಲ್, ಫ್ರಾಗ್ ಥರ್ಡ್ ಟ್ರಾಪಿಕ್ ಲೆವೆಲ್, ಸ್ನೇಕ್ ಫೋರ್ತ್ ಟ್ರಾಪಿಕ್ ಲೆವೆಲ್ಗೆ ಬರುತ್ತೆ. ಓಕೆ, ಸೊ ಟ್ರಾಪಿಕ್ ಲೆವೆಲ್ ನ ನೀವು ಇಲ್ಲಿ ಏನ್ ಮಾಡಕ್ಕೆ ರೆಕಗ್ನೈಸ್ ಮಾಡಕ್ಕೆ ಗೊತ್ತಿರಬೇಕು. ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆ ಕೇಳ್ತಾರೆ. ಟ್ರೋಪಿಕ್ ಲೆವೆಲ್ ನ ರಿಲೇಟೆಡ್ ಆಗಿ ಕ್ವೆಶನ್ ಅನ್ನ ಕೇಳ್ತಾರೆ. ಸೊ ಟ್ರೋಪಿಕ್ ಲೆವೆಲ್ ಐಡೆಂಟಿಫೈ ಮಾಡೋದು ಗೊತ್ತಿರಬೇಕು. ಪ್ರೈಮರಿ ಕನ್ಸ್ಯೂಮರ್ ಯಾರು, ಸೆಕೆಂಡರಿ ಕನ್ಸ್ಯೂಮರ್ ಯಾರು, ಟರ್ಷರಿ ಕನ್ಸ್ಯೂಮರ್ ಯಾರು ಅಂತ ತಿಳ್ಕೊಳ್ಳೋದು ಗೊತ್ತಿರಬೇಕು. ಕ್ಲಿಯರ್ ಆಯ್ತಲ್ಲ? ಎಸ್. ಸೊ ನೆಕ್ಸ್ಟ್ ಫುಡ್ ಚೈನ್ ಬಗ್ಗೆ ಕ್ವಶನ್ ಕೇಳೋದಾದ್ರೆ, ಫುಡ್ ಚೈನ್ ಏನು ಅಂತ ಕೇಳಬಹುದು. ಫುಡ್ ಚೈನ್ ಅಂದ್ರೆ ಇಟ್ ಇಸ್ ಅ ಸೀರೀಸ್ ಆಫ್ ಆರ್ಗ್ಯಾನಿಸಮ್ ವಿಚ್ ಒನ್ ಆರ್ಗ್ಯಾನಿಸಮ್ ಈಟ್ ಅನದರ್ ಆರ್ಗ್ಯಾನಿಸಮ್ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಿರಲಿ. ಓಕೆ, ಯಾವ್ದಾದ್ರು ಫುಡ್ ಚೈನ್ ಬರೀರಿ ಅಂತ ಕೇಳ್ತಾರೆ, ಯಾವಾಗ್ಲೂ ಕೂಡ ಸಿಂಪಲ್ ಫುಡ್ ಚೈನ್ ನ ಆಫ್ ಮಾಡ್ಕೊಳ್ಳಿ. ಫೈನ್. ನೆಕ್ಸ್ಟ್ ಇನ್ನೇನ್ ಕ್ವಶನ್ ಕೇಳ್ಬೋದು ಅಂದ್ರೆ, ದ ಫ್ಲೋ ಆಫ್ ಎನರ್ಜಿ ಇಸ್ ಯೂನಿಡೈರೆಕ್ಷನಲ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದು. ಫ್ಲೋ ನೋಡಿ, ಯಾರಿಗೆ ವಿಡಿಯೋ ಬ್ಲರ್ ಆಗ್ತಾ ಇದೆ ದಯವಿಟ್ಟು ನಿಮ್ಮ ವಿಡಿಯೋ ರೆಸಲ್ಯೂಷನ್ ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇಂಟರ್ನೆಟ್ ಪ್ರಾಬ್ಲಮ್ ಇದ್ರೆ ಮಾತ್ರ ವಿಡಿಯೋ ಪ್ರಾಪರ್ ಆಗಿ ಕಾಣಲ್ಲ. ಓಕೆ, ಎಸ್. ಇಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಗೆ ಕೇಳಬಹುದು ವಾಟ್ ಫ್ಲೋ ಆಫ್ ಎನರ್ಜಿ ಇಸ್ ಯೂನಿಡೈರೆಕ್ಷನಲ್ ಯಾಕೆ ಅಂತ. ನೋಡಿ, ಅಬ್ಸರ್ವ್ ಮಾಡಿ ಏನಾಗ್ತಾ ಇದೆ,
ಗ್ರಾಸ್ ಇಂದ ಎನರ್ಜಿ ಏನಾಗ್ತಾ ಇದೆ, ಗ್ರಾಸ್ ಹಾಪರ್ಗೆ ಮೂವ್ ಆಯ್ತು. ಗ್ರಾಸ್ ಹಾಪರ್ ಇಂದ ಎನರ್ಜಿ ಏನಾಯ್ತು, ಫ್ರಾಗ್ಗೆ ಮೂವ್ ಆಯ್ತು. ಫ್ರಾಗ್ ಅನ್ನ ಕನ್ಸ್ಯೂಮ್ ಮಾಡಿದಂತ ಸ್ನೇಕ್ಗೆ ಎನರ್ಜಿ ಮೂವ್ ಆಯ್ತು. ಸ್ನೇಕ್ ಅನ್ನ ಕನ್ಸ್ಯೂಮ್ ಮಾಡಿದಂತ ವರ್ಚರ್ಗೆ ಎನರ್ಜಿ ಮೂವ್ ಆಯ್ತು. ಬಟ್ ಈಗ ಈಸ್ ಇಟ್ ಪಾಸಿಬಲ್ ದಿಸ್ ವರ್ಚರ್ ಈಸ್ ಬಿನ್ ಕನ್ಸ್ಯೂಮ್ಡ್ ಬೈ ದ ಗ್ರಾಸ್? ವರ್ಚರ್ ನ ಗ್ರಾಸ್ ಏನಾದ್ರೂ ಕನ್ಸ್ಯೂಮ್ ಮಾಡುತ್ತಾ? ಅಬ್ಸಲ್ಯೂಟ್ಲಿ ನೋ. ಸೊ ಯಾವುದೇ ಕಾರಣಕ್ಕೂ ಇದು ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಫ್ಲೋ ಆಫ್ ಎನರ್ಜಿ ಇಸ್ ಆಲ್ವೇಸ್ ಯೂನಿ ಡೈರೆಕ್ಷನಲ್. ಅಂದ್ರೆ ಎನರ್ಜಿ ಏನಾಗ್ತಾ ಇದೆ, ಒಂದು ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಮೂವ್ ಆಗ್ತಾ ಇದೆ. ಓಕೆ, ಸೊ ದ ಫ್ಲೋ ಆಫ್ ಎನರ್ಜಿ ಇಸ್ ಆಲ್ವೇಸ್ ಯೂನಿ ಡೈರೆಕ್ಷನ್ ಅಂತ ಹೇಳ್ತೀವಿ, ಒಂದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಓಕೆ, ಅಂಡ್ ಎನರ್ಜಿ ವಿಚ್ ಇಸ್ ಬೀನ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್ ಗೆಟ್ ಡಿಮಿನಿಶ್ಡ್, ಅದು ಗೊತ್ತಿರಲಿ. ಓಕೆ, ಯಾಕೆ ಡಿಮಿನಿಶ್ ಆಗುತ್ತೆ ಅಂದ್ರೆ ಅಕಾರ್ಡಿಂಗ್ ಟು 10% ಲಾ ಗೊತ್ತಿರಬೇಕು ನಿಮ್ಗೆ. ನೋಡಿ, 10% ಲಾನ ಪ್ರಕಾರ ಏನಾಗುತ್ತೆ, ಓನ್ಲಿ 10% ಆಫ್ ಎನರ್ಜಿ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್. ರೀಸನ್ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್ ನೀವು ಕ್ವಶನ್ ಆನ್ಸರ್ಸ್ ಮಗಪ್ ಮಾಡೋದಲ್ಲ, ಆಯ್ತಾ? ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಯಾವ ಕ್ವಶನ್ ಬೇಕಾದ್ರೂ ಆನ್ಸರ್ ಮಾಡ್ಬೋದು ನೀವು, ಅದನ್ನ ಮೇಜರ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಗ್ರಾಸ್ ಇದೆ, ಗ್ರಾಸ್ ಹಾಪರ್ ಇದೆ, ಸೊ ದೇರ್ ಆರ್ ಸೋ ಮೆನಿ ಆರ್ಗಾನಿಸಮ್ಸ್, ರೈಟ್? ನೋಡಿ ಇಲ್ಲಿ ಏನಾಗ್ತಾ ಇದೆ, ಗ್ರಾಸ್ಗೆ ಎನರ್ಜಿ ಎಲ್ಲಿಂದ ಬಂತು, ಸನ್ ಇಂದ ಬಂತು, ರೈಟ್? ಸೊ ಗ್ರಾಸ್ ರಿಸೀವ್ ದ ಎನರ್ಜಿ ಫ್ರಮ್ ದ ಸೋಲಾರ್ ಇನ್ಪುಟ್. ಸೇ ಫಾರ್ ಎಕ್ಸಾಂಪಲ್ ಈಗ ಗ್ರಾಸ್ಗೆ ಒಂದು 10,000 ಜೋಲ್ ಆಫ್ ಎನರ್ಜಿ ಬಂದಿದೆ ಅಂತ ಅನ್ಕೊಳ್ಳಿ. 10,000 ಕಿಲೋ ಜೋಲ್ ಆಫ್ ಎನರ್ಜಿ ಬಂದಿದೆ. ಗ್ರಾಸ್ ಏನಾಗ್ತಾ ಇದೆ, ಡೆವಲಪ್ ಆಗ್ಬೇಕಾದ್ರೆ ಇದು ಕೂಡ ರೆಸ್ಪೈರ್ ಮಾಡುತ್ತೆ. ಗ್ರಾಸ್ ರೆಸ್ಪೈರ್, ಓಕೆ, ಇಟ್ ಆಲ್ಸೋ ಎಕ್ಸ್ಕ್ರೀಟ್. ಓಕೆ, ದೇರ್ ಆರ್ ಸೋ ಮೆನಿ ಪ್ರೋಸೆಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಬಾಡಿ ಆಫ್ ದ ಗ್ರಾಸ್. ಸೊ ಏನಾಗುತ್ತೆ, 10,000 ಕಿಲೋ ಜೋಲ್ ಆಫ್ ಎನರ್ಜಿ ಇಸ್ ಬಿನ್ ಯುಟಿಲೈಸ್ಡ್ ಬೈ ದ ಗ್ರಾಸ್. ರಿಮೈನಿಂಗ್ ಎನರ್ಜಿ ಏನಾಗುತ್ತೆ, 10% ಆಫ್ ಎನರ್ಜಿ ಏನಿರುತ್ತೆ ಅದು ಯಾವಾಗ ಗ್ರಾಸ್ ಹಾಪರ್ ಗ್ರಾಸ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ, ಇದ್ರ ಬಾಡಿಗೆ ಎಂಟರ್ ಆಗುತ್ತೆ. ಅಂದ್ರೆ 10,000 ಕಿಲೋ ಜೋಲ್ ಅಲ್ಲಿ 10% ಎಷ್ಟಪ್ಪ ಅಂತಂದ್ರೆ 1,000 ಕಿಲೋ ಜೋಲ್ ಆಫ್ ಎನರ್ಜಿ ಏನಾಗುತ್ತೆ, ಗ್ರಾಸ್ ಹಾಪರ್ಗೆ ಎಂಟರ್ ಆಗುತ್ತೆ. ಅದೇ ರೀತಿ ಗ್ರಾಸ್ ಹಾಪರ್ ಎನರ್ಜಿನ ಕನ್ಸ್ಯೂಮ್ ಮಾಡಿದ್ಮೇಲೆ, ಅಂದ್ರೆ ಫುಡ್ ನ ಕನ್ಸ್ಯೂಮ್ ಮಾಡಿದ್ಮೇಲೆ ಏನಾಗುತ್ತೆ, ಇಟ್ ವಿಲ್ ಪರ್ಫಾರ್ಮ್ ಡೈಜೆಷನ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್ ಅಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ ಏನಾಗುತ್ತೆ, ಹೀಟ್ ಆಗಿ ಅಟ್ಮಾಸ್ಫಿಯರ್ ನಲ್ಲಿ ಲಾಸ್ ಆಗುತ್ತೆ. ಸೊ ಎಷ್ಟೆಲ್ಲ ಪರ್ಫಾರ್ಮ್ ಮಾಡಿದ ನಂತರ ಏನಾಗುತ್ತೆ, ರಿಮೈನಿಂಗ್ 10% ಆಫ್ ಎನರ್ಜಿ ಏನಾಗುತ್ತೆ ಗ್ರಾಸ್ ಹಾಪರ್ ಇಂದ ನೆಕ್ಸ್ಟ್ ಇಲ್ಲಿ ಯಾರಿಗೆ, ಫ್ರಾಗ್ಗೆ ಹೋಗುತ್ತೆ. ಓಕೆ, ಸೊ ಫ್ರಾಗ್ಗೆ 10% ಅಂದ್ರೆ ಎಷ್ಟು, 1,000 ಕಿಲೋ ಜೋಲ್ ಅಲ್ಲಿ 10% ಅಂದ್ರೆ 100 ಕಿಲೋ ಜೋಲ್ ಆಗುತ್ತೆ. ಅದೇ ರೀತಿ ಸ್ನೇಕ್ಗೆ ಹೋದಾಗ 10 ಕಿಲೋ ಜೋಲ್ ಆಗುತ್ತೆ. ವಲ್ಚರ್ಗೆ ಹೋದಾಗ 1 ಕಿಲೋ ಜೋಲ್ ಆಗುತ್ತೆ. ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಫಸ್ಟ್ 10,000 ಕಿಲೋ ಜೋಲ್ ಇತ್ತು, ಹೋಗ್ತಾ ಹೋಗ್ತಾ 1 ಕಿಲೋ ಜೋಲ್ ಆಯ್ತು. ಅಂದ್ರೆ ಎನರ್ಜಿ ಏನಾಗ್ತಾ ಇದೆ, ಹೋಗ್ತಾ ಹೋಗ್ತಾ ಡಿಮಿನಿಶ್ ಅಂದ್ರೆ ಕಡಿಮೆ ಆಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನೇ ನೀವು ಬರಿಬೇಕು, ತುಂಬಾ ಇಂಪಾರ್ಟೆಂಟ್ ಇದು ನಿಮ್ಗೆ. ಫ್ಲೋ ಆಫ್ ಎನರ್ಜಿ ಇಸ್ ಯೂನಿ ಡೈರೆಕ್ಷನಲ್. ಯಾಕೆ ಅಂತಂದ್ರೆ ದ ಎನರ್ಜಿ ವಿಚ್ ಇಸ್ ಬಿನ್ ರಿಸೀವ್ಡ್ ಬೈ ದ ಸೋಲಾರ್ ಇನ್ಪುಟ್ ಟು ಯ ಪ್ರೊಡ್ಯೂಸರ್ get transferred to primary consumer, secondary consumer and then tertiary consumer. It is not reverted back, and the energy which is transferred from one tropic level to another tropic level get diminished, ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ, ಡಿಮಿನಿಶ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಗೆ ಯಾವ್ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದ್ರೆ ಇಲ್ಲಿ ನಿಮ್ಗೆ ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ ಯಾವ್ಯಾವ ಲೆವೆಲ್ ಅಲ್ಲಿ ಅಂತ ಕೇಳಬಹುದು, ಯಾವುದೋ ಒಂದು ಕಿಲೋ ಜೋಲ್ ನ ಕೊಟ್ಟು. ಅಂಡ್ ಫ್ಲೋ ಆಫ್ ಎನರ್ಜಿ ಇಸ್ ಯೂನಿ ಡೈರೆಕ್ಷನಲ್ ಯಾಕೆ ಅಂತ ಕೇಳ್ಬೋದು. ಎಕ್ಸ್ಪ್ಲೈನ್ 10% ಲಾ ಅಂತ ಕೂಡ ಕೇಳ್ಬೋದು. 10% ಲಾ ಅಂದ್ರೆ ಏನು, ಓನ್ಲಿ 10% ಆಫ್ ಎನರ್ಜಿ ಇಸ್ ಗೆಟಿಂಗ್ ಟ್ರಾನ್ಸ್ಪೋರ್ಟೆಡ್ ಆರ್ ಟ್ರಾನ್ಸ್ಫರ್ಡ್ ಟು ನೆಕ್ಸ್ಟ್ ಟಾಪಿಕ್ ಲೆವೆಲ್, ಅದನ್ನ ನಾವು 10% ಲಾ ಅಂತ ಹೇಳಿ ಕರಿತೇವೆ. ರಿಮೈನಿಂಗ್ 90% ಆಫ್ ಎನರ್ಜಿ ಏನಾಗಿರುತ್ತೆ, ಇಟ್ ಇಸ್ ಯೂಸ್ಡ್ ಬೈ ದ ಆರ್ಗಾನಿಸಮ್ ಫಾರ್ ಪರ್ಫಾರ್ಮಿಂಗ್ ದ ವೇರಿಯಸ್ ಲೈಫ್ ಆಕ್ಟಿವಿಟೀಸ್. ಇದು ಗೊತ್ತಿರಬೇಕು. ನೆಕ್ಸ್ಟ್ ನಿಮ್ಗೆ ಈ ಲೆಸನ್ ಅಲ್ಲಿ ಕೇಳುವಂತದ್ದು ಬಯೋಮ್ಯಾಗ್ನಿಫಿಕೇಶನ್ ಬಗ್ಗೆ ಕೇಳ್ತಾರೆ. ಸೊ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಗೊತ್ತಿರಲಿ. Concentration of harmful chemicals increases with every next trophic level in the food chain. We will call this as biomagnification. ಅಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್ ಈಗ ನಾವು ಈಗ ಒಂದು ಫುಡ್ ಚೈನ್ ಇದೆ ಅನ್ಕೊಳ್ಳಿ. ಈಗ ಆಟೋಟ್ರೋಪ್ಸ್ ಇದೆ, ಹರ್ಬಿವೋರಸ್ ಇದೆ, ಕಾರ್ನಿವೋರಸ್ ಇದೆ, ಟಾಪ್ ಕಾರ್ನಿವೋರಸ್ ಇದೆ. ಓಕೆನಾ? ಈಗ ಆಟೋಟ್ರೋಪ್ಸ್ ನ ನಾವು ಗ್ರಾಸ್ ಅಂತ ತಿಳ್ಕೊಳ್ಳೋಣ, ಹರ್ಬಿವೋರಸ್ ನ ಶೀಪ್ ಅಂತ ತಿಳ್ಕೊಳ್ಳೋಣ, ಕಾರ್ನಿವೋರಸ್ ನ ಲಯನ್ ಅಂತ ತಿಳ್ಕೊಳ್ಳೋಣ. ಲಯನ್ ಅನ್ನ ಕನ್ಸ್ಯೂಮ್ ಮಾಡುವಂತ ಮನುಷ್ಯರು ಕೂಡ ಈ ಭೂಮಿ ಮೇಲೆ ಇದ್ದಾರೆ. ಟಾಪ್ ಕಾರ್ನಿವೋರ್ ಆಗಿ ನಾವು ಉಳ್ಕೊಳ್ಳೋಣ. ಓಕೆ, ಜಸ್ಟ್ ಅನ್ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಬಯೋಮ್ಯಾಗ್ನಿಫಿಕೇಶನ್ ಅಲ್ಲಿ ಏನಾಗುತ್ತೆ, ಒಂದ್ ವೇಳೆ ಈಗ ಗ್ರಾಸ್ ಬೆಳೆದಿರುವಂತ ಏರಿಯಾದಲ್ಲಿ ಹೆವಿ ಕೆಮಿಕಲ್ಸ್ ಇದ್ದು ಗ್ರಾಸ್ ಆ ಕೆಮಿಕಲ್ಸ್ ಅನ್ನ ಕನ್ಸ್ಯೂಮ್ ಮಾಡಿದೆ ಅಂದ್ರೆ, ಸೊ ಗ್ರಾಸ್ ಬಾಡಿನಲ್ಲಿ ಏನಾಯ್ತು, ಕೆಮಿಕಲ್ ಎಂಟರ್ ಆಯ್ತು. ಗ್ರಾಸ್ ಬಾಡಿನಲ್ಲಿ ಇದ್ದಂತ ಆಲ್ರೆಡಿ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ, ಜೊತೆಗೆ ಎಂಟರ್ ಆಗಿರುವಂತ ಕೆಮಿಕಲ್ಸ್, ಎರಡೂ ಕೆಮಿಕಲ್ ಸೇರಿ ಶೀಪ್ ಗ್ರಾಸ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ಶೀಪ್ ಬಾಡಿಗೆ ಎಂಟರ್ ಆಗುತ್ತೆ. ಸೊ ಕೆಮಿಕಲ್ ನಂಬರ್ 1, ಕೆಮಿಕಲ್ ನಂಬರ್ 2 ಪ್ರೆಸೆಂಟ್ ಇನ್ ದ ಗ್ರಾಸ್ ಬಾಡಿ ವಿಲ್ ಎಂಟರ್ ಟು ದ ಶೀಪ್. ಸೊ ದ ಶೀಪ್ ಬಾಡಿನಲ್ಲಿ ಏನಾಗಿರುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರುತ್ತೆ, ಜೊತೆಗೆ +1+2 ಕೆಮಿಕಲ್ ಇದು ಕೂಡ ಇಲ್ಲಿ ಎಂಟ್ರಿ ಆಗಿರುತ್ತೆ. ಓಕೆ, ಸೊ ಏನಾಗುತ್ತೆ, ಇಲ್ಲಿಗೆ ಟಾಕ್ಸಿಕ್ ಲೆವೆಲ್ ಇನ್ಕ್ರೀಸ್ ಆಯ್ತು.
ನೆಕ್ಸ್ಟ್ ಶೀಪ್ ಅನ್ನ ಕನ್ಸ್ಯೂಮ್ ಮಾಡಿದಂತ ಲಯನ್ ಬಾಡಿನಲ್ಲಿ ಏನಾಗುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಫ್ರಮ್ ದ ಸಾಯಿಲ್, ದೆನ್ ಫ್ರಮ್ ದ ಗ್ರಾಸ್ ಬಾಡಿ, ದೆನ್ ಫ್ರಮ್ ದ ಶೀಪ್ ಬಾಡಿ ಎಂಟರ್ ಟು ಲಯನ್. ಏನಾಗ್ತಾ ಟಾಕ್ಸಿಸಿಟಿ ಇಲ್ಲಿ ಜಾಸ್ತಿ ಆಗ್ತಾ ಇದೆ, ಟಾಕ್ಸಿಸಿಟಿ ಜಾಸ್ತಿ ಆಗ್ತಾ ಇದೆ. ಇದನ್ನ ಕನ್ಸ್ಯೂಮ್ ಮಾಡಿದಂತ ಹ್ಯೂಮನ್ ಬೀಯಿಂಗ್ ವಿ ಆರ್ ಆಲ್ವೇಸ್ ಇನ್ ದ ಟಾಪ್ ಪೊಸಿಷನ್. ಓಕೆ, ಟಾಪ್ ಪೊಸಿಷನ್ ಅಲ್ಲಿ ನಾವಿರ್ತೀವಿ. ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಲಯನ್ ಕನ್ಸ್ಯೂಮ್ ಮಾಡಿದಾಗ ಈ ಮೂರು ಬಾಡಿನಲ್ಲಿ ಇದ್ದಂತ ಕೆಮಿಕಲ್ಸ್ ಎಂಟ್ರಿ ಆಗುತ್ತೆ. ಸೊ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು, ಕಾನ್ಸಂಟ್ರೇಷನ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ನೀವು ನೋಡ್ತಾ ಇದ್ರಲ್ಲ, ಇನ್ಕ್ರೀಸ್ ಆಗ್ತಾ ಇದೆ. ಒನ್ ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ ಹೋದಾಗ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನೇ ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೇವೆ. ಕ್ಲಿಯರ್ ಆಯ್ತಾ? ಎಸ್. ಸೊ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಆಫ್ ಕೆಮಿಕಲ್ಸ್ ಎಲ್ಲಿರುತ್ತೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಬಾಡಿ. ಫುಡ್ ವೆಬ್ ರಿಲೇಟೆಡ್ ಆಗಿ ಏನ್ ಕ್ವಶನ್ ಇದುವರೆಗೂ ಕೇಳಿಲ್ಲ, ಫುಡ್ ವೆಬ್ ಬಗ್ಗೆ ಕೇಳಿದೆ ಬರೀರಿ. ಸೊ ನಂಬರ್ ಆಫ್ ಫುಡ್ ಚೈನ್ ಕಂಬೈನ್ ಟು ಫಾರ್ಮ್ ಆರ್ ಇಂಟರ್ ಕನೆಕ್ಟೆಡ್ ಟು ಫಾರ್ಮ್ ಫುಡ್ ವೆಬ್ ಅಂತ ಬರೀರಿ. ನೆಕ್ಸ್ಟ್ ಓಝೋನ್ ಲೇಯರ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಇಲ್ಲಿ ಓಝೋನ್ ಲೇಯರ್ ಹೇಗ್ ಫಾರ್ಮ್ ಆಗುತ್ತೆ, ಡಿಪ್ಲೀಟ್ ಆದ್ರೆ ಏನಾಗುತ್ತೆ, ಹೆಂಗ್ ಡಿಪ್ಲೀಟ್ ಆಗುತ್ತೆ ಅಂತ ಕೇಳ್ತಾರೆ. ಓಝೋನ್ ಲೇಯರ್ ಹೇಗ್ ಫಾರ್ಮ್ ಆಗುತ್ತೆ, ನಮ್ಮ ಅರ್ತ್ ನ ಒಂದು ಔಟರ್ ಅಟ್ಮಾಸ್ಫಿಯರ್ ನಲ್ಲಿ ಏನಾಗುತ್ತೆ, UV ರೇಡಿಯೇಷನ್ಸ್ ಬರ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಏನಾಗುತ್ತೆ, ಆಕ್ಸಿಜನ್ ಮಾಲಿಕ್ಯೂಲ್ ಇದೆ. ಈ ಆಕ್ಸಿಜನ್ ಮಾಲಿಕ್ಯೂಲ್ ಯಾವಾಗ UV ರೇಸ್ ನ ಕಾಂಟ್ಯಾಕ್ಟ್ ಗೆ ಬರುತ್ತೆ, ಆಗ ಏನಾಗುತ್ತೆ, ಈ 2 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಸಿಂಗಲ್ ಆಟಮ್ ಆಫ್ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಾಗ ಏನಾಗುತ್ತೆ, ಓ ಓ ಓ ಓ ನೋಡಿ, ಈ ರೀತಿ ಏನಾಗುತ್ತೆ, ಅಟ್ಮಾಸ್ಫಿಯರ್ ನಲ್ಲಿ ಇದೆ. ಇನ್ನೊಂದಷ್ಟು O2 ಕೂಡ ಇಲ್ಲಿರುತ್ತೆ. ಯಾವುದೋ ಒಂದು O2 ಏನಾಗುತ್ತೆ, ಈ O ಜೊತೆ ಕಂಬೈನ್ ಆಗಿ ಏನಾಗುತ್ತೆ, O2 ಪ್ಲಸ್ O ಏನಾಗುತ್ತೆ, O3 ಆಗುತ್ತೆ. ಇದನ್ನೇ ನಾವು ಓಝೋನ್ ಅಂತ ಹೇಳೋದು. ಓಕೆ, ಸೊ ಜಸ್ಟ್ ನೀವು ಈಕ್ವೇಶನ್ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಓಕೆ, ದ ಹೈ ಎನರ್ಜಿ ಆಫ್ UV ರೇಡಿಯೇಷನ್ಸ್ ಏನಾಗುತ್ತೆ, ಬ್ರೇಕ್ ಡೌನ್ ದ ಆಕ್ಸಿಜನ್ ಮಾಲಿಕ್ಯೂಲ್ ಟು ಫ್ರೀ ಆಟಮ್ ಆಫ್ ಆಕ್ಸಿಜನ್. ಈ ಫ್ರೀ ಆಟಮ್ ಆಫ್ ಆಕ್ಸಿಜನ್ ಏನಾಗುತ್ತೆ, ವೆನ್ ಇಟ್ ಕಂಬೈನ್ ವಿತ್ ದ ಮಾಲಿಕ್ಯುಲರ್ ಆಕ್ಸಿಜನ್ ಇಟ್ ಫಾರ್ಮ್ಸ್ ದ ಓಝೋನ್ ಮಾಲಿಕ್ಯೂಲ್. ಕ್ಲಿಯರ್? ಸೊ ಓಝೋನ್ ಲೇಯರ್ ಏನಕ್ಕೆ ಬೇಕು ನಮ್ಗೆ? ಓಝೋನ್ ಲೇಯರ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ದ ಪ್ರೊಟೆಕ್ಟಿವ್ ಬ್ಲಾಂಕೆಟ್ ಫಾರ್ ದ ಅರ್ತ್. ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಅಬ್ಸಾರ್ಬ್ಸ್ ಮೋಸ್ಟ್ ಆಫ್ ದ ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಫ್ರಮ್ ದ ಸನ್ಲೈಟ್. ಸನ್ನಿಂದ ರಿಲೀಸ್ ಆಗುವಂತ ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ನ ಇದೇನ್ ಮಾಡುತ್ತೆ, ರಿಸೀವ್ ಮಾಡ್ಕೊಳ್ಳಲ್ಲ. ಸಾರಿ, ಏನ್ ಮಾಡುತ್ತೆ, ಇದು ಅರ್ತ್ ಗೆ ಎಂಟ್ರಿ ಆಗದೆ ಇರೋ ರೀತಿ ಪ್ರಿವೆಂಟ್ ಮಾಡುತ್ತೆ. ಓಕೆ, ಸೊ ಒಂದ್ ವೇಳೆ UV ರೇಡಿಯೇಷನ್ಸ್ ಏನಾದ್ರೂ ಅರ್ತ್ ಗೆ ರೀಚ್ ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಇಟ್ ಕಾಸಸ್ ಸ್ಕಿನ್ ಕ್ಯಾನ್ಸರ್, ಕ್ಯಾಟ್ರಾಕ್ಟ್ ಅಂಡ್ ಆಲ್ಸೋ ಇಟ್ ವಿಲ್ ಡೆಸ್ಟ್ರಾಯ್ ದ ಪ್ಲಾಂಟ್ಸ್. ಓಕೆ, ಸೊ ಇಲ್ಲೊಂದು ಕ್ವಶನ್ ಆಯ್ತು. ನೆಕ್ಸ್ಟ್ ನಿಮ್ಗೆ ಕೇಳುವಂತದ್ದು ಹೇಗೆ ಓಝೋನ್ ಲೇಯರ್ ಡಿಪ್ಲೀಟ್ ಆಗುತ್ತೆ ಅಂತ. See, increase in the amount of carbon dioxide level and also the chlorofluorocarbon in the environment is the main cause for the depletion of ozone layer. ಓಝೋನ್ ಲೇಯರ್ ಇದರಿಂದ ಈಸಿಯಾಗಿ ಡಿಪ್ಲೀಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಗೆ ಬರಿಬೇಕು ಇಲ್ಲಿ ಹೇಗೆ ಡಿಪ್ಲೀಟ್ ಆಗ್ತಾ ಇದೆ ಅಂತ. ಓಕೆ, ನೆಕ್ಸ್ಟ್ ಗವರ್ಮೆಂಟ್ ಏನ್ ಪ್ರಿಕಾಷನ್ಸ್ ನ ತಗೊಂಡಿದೆ ಅಂತಂದ್ರೆ ಟು ಕಂಟ್ರೋಲ್ ದ ಪೊಲ್ಯೂಷನ್ ಲೆವೆಲ್, ದಟ್ ಇಸ್ ಟು ಕಂಟ್ರೋಲ್ ದ ಪೊಲ್ಯೂಷನ್ ಲೆವೆಲ್ ವಿಚ್ ಇಸ್ ಬಿನ್ ಕಾಸ್ಡ್ ಡ್ಯೂ ಟು ದ CFCs. ಏನ್ ಮಾಡ್ತಾ ಇದೆ ಅಂದ್ರೆ ಗವರ್ಮೆಂಟ್ ಇಸ್ ಆರ್ಡರಿಂಗ್ ಸಮ್ ಆಫ್ ದ ಇಂಡಸ್ಟ್ರೀಸ್ ಟು ಮ್ಯಾನುಫ್ಯಾಕ್ಚರ್ ದ CFC ಫ್ರೀ ರೆಫ್ರಿಜರೇಟರ್ಸ್. CFC ಇಲ್ಲದೆ ಇರುವಂತ ರೆಫ್ರಿಜರೇಟರ್ಸ್ ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ, ಸೊ ದಟ್ ಏನಾಗುತ್ತೆ, ನಮ್ಮ ಎನ್ವಿರಾನ್ಮೆಂಟ್ ಗೆ ಕ್ಲೋರಿನ್ ಆಡ್ ಆಗಲ್ಲ. ಕ್ಲೋರಿನ್ ಆಡ್ ಆಗ್ಲಿಲ್ಲ ಅಂದ್ರೆ ಓಝೋನ್ ಲೇಯರ್ ಡಿಪ್ಲೇಷನ್ ಆಗಲ್ಲ ಅಂತ ನಮ್ ಗವರ್ನಮೆಂಟ್ ಇನ್ಸಿಸ್ಟ್ ಮಾಡ್ತಾ ಇದೆ. ಓಕೆ, ಎಸ್. ಸೊ ನಾನೀಗ ಸ್ಟಾಪ್ ಮಾಡ್ತೀನಿ. ಈಗ ಈ ಲೆಸನ್ ಅನ್ನ ಮಾಡಿ ಸ್ಟಾಪ್ ಮಾಡಿ ಬ್ರೇಕ್ ಕೊಡ್ತೀನಿ ನಿಮ್ಗೆ. ಒಂದು 15 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. 15 ಮಿನಿಟ್ಸ್ ಬ್ರೇಕ್ ಆದ ತಕ್ಷಣ ನೆಕ್ಸ್ಟ್ ಒಂದು 3 ಕೆಮಿಸ್ಟ್ರಿ ಲೆಸನ್ಸ್ ನ ರಿವೈಸ್ ಮಾಡ್ತೀನಿ. ಸೊ 3 ಕೆಮಿಸ್ಟ್ರಿ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಬ್ರೇಕ್ ಕೊಡ್ತೀನಿ, ಮತ್ತೆ ಬಯಾಲಜಿನ ನಾನು ರಿವೈಸ್ ಮಾಡ್ತೀನಿ. ಓಕೆನಾ? ಸೊ ನಾನ್ ಏನ್ ಮಾಡ್ತಾ ಇದ್ದೀನಿ ಕೇಳಿಸ್ಕೊಂಡ್ರೆ ಸೂಪರ್ಬ್ ಆಗಿ ಎಕ್ಸಾಮ್ ಮಾಡ್ಬೋದು ನೀವು. ಅರ್ಥ ಆಗ್ತಿದ್ಯಾ? ಯಾರು ಕಂಪ್ಲೀಟ್ ಆಗಿ ಓದಿದೀರಾ ಸೂಪರ್ಬ್ ಆಗಿ ಎಕ್ಸಾಮ್ ಮಾಡ್ಬೋದು. ಬಿಕಾಸ್ ಒಂದು ಹೋಲ್ ರಿವಿಷನ್ ನಾನು ಕೊಡ್ತಾ ಇದ್ದೀನಿ. ಓಕೆ, ಎಸ್. ಸೊ ಫೈನ್. ಓಕೆ, ಫೈನ್. ಸೊ ನೆಕ್ಸ್ಟ್ ನಿಮ್ಗೆ ಕೇಳುವಂತದ್ದು ಇದರ ರಿಲೇಟೆಡ್ ಆಗಿ ಏನ್ ಕ್ವಶನ್ ಕೇಳ್ಬೋದು ಅಂದ್ರೆ ಬಯೋಡಿಗ್ರೇಡಬಲ್ ಅಂದ್ರೆ ಏನು, ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ಏನು ಅಂತ ಕೇಳ್ಬೋದು. ಬಯೋಡಿಗ್ರೇಡಬಲ್ ಅಂದ್ರೆ ಏನು ಅಂದ್ರೆ they are the substances which can be easily decomposed with the action of microorganisms ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಯೋಡಿಗ್ರೇಡಬಲ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಈಸಿಲಿ ಮಿಕ್ಸ್ ಅಪ್ ವಿತ್ ದ ಸಾಯಿಲ್. ವೆಜಿಟೇಬಲ್ ಪೀಲ್ಸ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಜೂಟ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಸಾಯಿಲ್ ಜೊತೆ ಈಸಿಯಾಗಿ ಮಿಕ್ಸ್ ಆಗುತ್ತೆ. ಸೊ ಇದನ್ನ ನಾವು ಬಯೋಡಿಗ್ರೇಡಬಲ್ ಅಂತ ಹೇಳ್ತೇವೆ. ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ದೇ ಆರ್ ದ ಸಬ್ಸ್ಟೆನ್ಸಸ್ ಡು ನಾಟ್ ಮಿಕ್ಸ್ ಅಪ್ ವಿತ್ ದ ಸಾಯಿಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಪ್ಲಾಸ್ಟಿಕ್ ಆಗಿರ್ಬೋದು, ಪಾಲಿಥಿನ್ ಬ್ಯಾಗ್ಸ್, ಮೆಟಲ್ಸ್, ಫೈಬರ್ಸ್, ರೇಡಿಯೋ ಆಕ್ಟಿವ್ ವೇಸ್ಟ್ ಯಾವುದು ಕೂಡ ಇನ್ಕ್ಲೂಡಿಂಗ್ ದ ಪೆಸ್ಟಿಸೈಡ್ ಸಾಯಿಲ್ ಜೊತೆ ಮಿಕ್ಸ್ ಆಗೋದಿಲ್ಲ. ಸೊ ಇದನ್ನ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತೇವೆ. ಕ್ಲಿಯರ್ ಆಯ್ತಾ? ಎಸ್. ಸೊ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ರಿಲೇಟೆಡ್ ಆಗಿ ಯಾವುದೇ ಸ್ಕಿಲ್ ಬೇಸ್ಡ್ ಕ್ವಶನ್ ಕೇಳಿದ್ರು ಕೂಡ ಈಸಿಯಾಗಿ ಬರೀರಿ. ಒಂದು ನೆನ್ಪಿಟ್ಕೊಳ್ಳಿ, ಸಾಯಿಲ್ ಜೊತೆ ಮಿಕ್ಸ್ ಆಗ್ತಾ ಇದೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ 2019 ಅಲ್ಲಿ ಅನ್ಕೋತೀನಿ ಒಂದ್ ಕ್ವಶನ್ ಕೇಳಿದ್ರು. ಸೇ ಫಾರ್ ಎಕ್ಸಾಂಪಲ್ ಬನಾನಾ ಪೀಲ್ ಆಗಿರ್ಬೋದು, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಪೀಲ್ ಆಗಿರ್ಬೋದು, ಜೊತೆಗೆ ಗ್ಲಾಸ್ ಅಂಡ್ ಮೆಟಲ್ ಪೀಸಸ್ ನೆಲ್ಲ ನಾವ್ ಏನ್ ಮಾಡಿದೀವಿ ಅಂದ್ರೆ
ಸೊ ಈಗ ಒಂದು ಪಿಟ್ಟಲ್ಲಿ ಹಾಕಿದೀವಿ ಪೀಲ್ಸ್ ಜೊತೆಗೆ. ಸೊ ಏನಾಗ್ತಾ ಇದೆ ಇಲ್ಲಿ ಅಂತ ಕೇಳಿದ್ರು. ಜಸ್ಟ್ ಸಿಂಪಲ್ ಏನಂದ್ರೆ ನೀವೊಂದು ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು. ಏನಂದ್ರೆ ಗ್ಲಾಸ್ ಅಂಡ್ ಮೆಟಲ್ ನಾನ್ ಬಯೋಡಿಗ್ರೇಡಬಲ್ ಆಗಿದೆ, ವೆಜಿಟೇಬಲ್ ಪೀಲ್ಸ್ ಬಯೋಡಿಗ್ರೇಡಬಲ್ ಆಗಿದೆ. ಸೊ ನಾನ್ ಬಯೋಡಿಗ್ರೇಡಬಲ್ ಏನಾಗುತ್ತೆ, ಇಟ್ ಡಸ್ ನಾಟ್ ಮಿಕ್ಸ್ ಅಪ್ ವಿತ್ ದ ಸಾಯಿಲ್. ಬಟ್ ವೆಜಿಟೇಬಲ್ ಪೀಲ್ಸ್ ಏನಾಗಿದೆ, ಇಟ್ ಕ್ಯಾನ್ ಈಸಿಲಿ ಮಿಕ್ಸ್ ಅಪ್ ವಿತ್ ದ ಸಾಯಿಲ್. ಓಕೆ, ಸೊ ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಕಾನ್ಸೆಪ್ಟ್ ನ ಇಲ್ಲಿ ನೀವು ಬೇಸಿಕಲಿ ಏನ್ ಮಾಡ್ಬೇಕಂದ್ರೆ ಬೈಫರ್ಕೇಟ್ ಮಾಡಬೇಕು. ಸೊ ಬೈಫರ್ಕೇಟ್ ಮಾಡಿ ಯಾವುದು ಸಾಲ್ಯುಬಲ್ ಯಾವುದು ಇನ್ಸಾಲ್ಯುಬಲ್ ಅಂತ ಹೇಳೋದೆ ಇದರ ಓವರ್ ಆಲ್ ಕಾನ್ಸೆಪ್ಟ್ ಆಗಿದೆ. ಸೊ ದಾಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಸೆಷನ್. ಐ ಥಿಂಕ್ ಇಲ್ಲಿವರೆಗೂ ನಾನು ಹೇಳ್ಕೊಟ್ಟಿರುವಂತ ಸೆಷನ್ ಅಲ್ಲಿ 4+6+3 13 ಮಾರ್ಕ್ಸ್ ಕಂಪ್ಲೀಟ್ ಆಗಿದೆ. ಸೊ 13 ಮಾರ್ಕ್ಸ್ ನ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ತೀರಾ ನಾಳೆ ಎಕ್ಸಾಮ್ ಅಲ್ಲಿ ಅಂತ ನಾನು ಭಾವಿಸ್ತಾ ಈ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಫ್ಟರ್ 15 ಮಿನಿಟ್ಸ್ ಆದ್ಮೇಲೆ ಕೆಮಿಸ್ಟ್ರಿ ಸೆಷನ್ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸೊ ಅಂಟಿಲ್ ದೆನ್ 15 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಸೊ ಲೆಟ್ಸ್ ಮೀಟ್ ವೆರಿ ಕ್ವಿಕ್ಲಿ ಇನ್ ದ ನೆಕ್ಸ್ಟ್ ಸೆಷನ್. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಡ್ರಾಪ್ ಮಾಡಿ. ನೆಕ್ಸ್ಟ್ ನಾನು ವಿಡಿಯೋ ಸೆಷನ್ ಮಾಡ್ಬೇಕಾದ್ರೆ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡ್ತೇನೆ. ಓಕೆನಾ? ಹೂ ಕೇಮ್ ವೇದ?